ನಮಸ್ಕಾರ. ನಾವು ವಾಸ್ಕಿ ಮಾತಾಡ್ತಾ ಇದ್ದೀನಿ ಆಶ್ರಯ ಸಂಸ್ಥೆಯಿಂದ. ಇವತ್ತು ಸೈನ್ಸ್ ಕ್ಲಬ್ ಸಂಬಂಧಪಟ್ಟಂತೆ ಶಾಖ ವರ್ಗಾವಣೆ ಹೀಟ್ ಮಾಡ್ಯೂಲ್ ಸಂಬಂಧಪಟ್ಟಂತೆ ನಾನು ಇವತ್ತು ಒಂದು ಲೆಕ್ಚರ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಬೇರೆ ಬೇರೆ ಮಾಡ್ಯೂಲ್ಸ್ ಅಲ್ಲಿ ನಾನು ಲೆಕ್ಚರ್ ಮಾಡಿದ್ದೀನಿ. ಅವಾಗಲೇ ಗಾಳಿ ಸಂಬಂಧಪಟ್ಟಂತೆ ಮಾಡಿದ್ದೀನಿ, ಮ್ಯಾಗ್ನೆಟ್ ಸಂಬಂಧಪಟ್ಟಂತೆ ಮಾಡಿದ್ದೀನಿ, ಲೈಟ್ ಸಂಬಂಧಪಟ್ಟಂತೆ ಮಾಡಿದ್ದೀನಿ. ಇವತ್ತು ಹೀಟ್ ಸಂಬಂಧಪಟ್ಟಂತೆ ಶಾಖ ವರ್ಗಾವಣೆ, ಹೆಂಗೆ ಶಾಖ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಆಗುತ್ತೆ, ಅದರಿಂದ ಪರಿಣಾಮಗಳು ಏನು, ಅದು ವಿಚಾರ ಮಾತಾಡ್ತೀನಿ. ಆಮೇಲೆ ಪ್ರತಿ ಮಾಡ್ಯೂಲ್ ಅಲ್ಲಿ 4 ತರೀಕಾ ಉಪಯೋಗಿಸ್ತಾ ಇದ್ದೀವಿ, ಅದನ್ನೇ ಇದರಲ್ಲೂ ಉಪಯೋಗಿಸ್ತೀನಿ. ಫಸ್ಟ್ ನಾನು ಕಾನ್ಸೆಪ್ಟ್ ವಿಚಾರ ಮಾತಾಡ್ತೀನಿ. ಏನ್ ಶಾಖ ಅಂದ್ರೆ ಏನು, ಅದರದ ಅಂಶಗಳು ಏನು, ಓಕೆ, ಅದರ ಪ್ರಾಪರ್ಟೀಸ್ ಅಂತ ಕರೀತಾರಲ್ಲ ಇಂಗ್ಲಿಷ್, ಅದು ಏನು, ಅದು ಪರಿಕಲ್ಪನೆ. ಸೊ ಅದನ್ನ ವಿಚಾರ ಮಾತಾಡ್ತೀನಿ ಫಸ್ಟ್. ಆಮೇಲೆ ಆ ಶಾಖಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಎಲ್ಲಿ ಕಾಣಿಸ್ಕೊಡುತ್ತೆ. ಯಾಕಂದ್ರೆ ಶಾಖ ಎಲ್ಲ ಕಡೆ ಕಾಣುತ್ತಲ್ವಾ, ನಮ್ಮ ಜೀವನದಲ್ಲಿ ಎಲ್ಲಾ ಕಡೆ ಶಾಖ. ಅಯ್ಯೋ ಎಷ್ಟು ಶಕೆ, ನಮ್ದು ಇಂಡಿಯಾ ದೇಶನಂತೂ ಬಿಸಿ ಉರಿ ಬಿಸಿಲು ಬರುತ್ತೆ, ಶಕೆ ಬರುತ್ತೆ. ಆಮೇಲೆ ಅಡುಗೆ ಮಾಡೋಕೆ ಉಪಯೋಗಿಸ್ತೀವಿ ಶಾಖನ. ಆಮೇಲೆ ಎಲ್ಲದಕ್ಕೂ ಬಿಸಿ ಬಿಸಿ ಮಾಡೋಕೆ ಉಪಯೋಗಿಸ್ತೀವಿ. ಚಳಿ ಟೈಮಲ್ಲಿ ಹೀಟರ್ ಉಪಯೋಗಿಸ್ಕೊಂಡು ನಾವು ಬೆಂಕಿ ಮುಂದೆ ನಿಂತ್ಕೊಂಡು ಕೈಯೆಲ್ಲ ಬಿಸಿ ಮಾಡ್ಕೋತೀವಿ. ಶಾಖ ಇಲ್ಲದೆ ಜೀವನ ನಡ್ಸಕ್ ಸಾಧ್ಯ ಇಲ್ಲ, ಶಾಖ ಇಲ್ಲದೆ ಜೀವನ ನಡ್ಸಕ್ ಸಾಧ್ಯ ಇಲ್ಲ. ಆದ್ರೆ ಇನ್ನೊಂದು ಕಡೆ ಏನು ಅಂದ್ರೆ ಶಾಖದಿಂದ ನಮ್ಗೆ ಕಷ್ಟನೂ ಆಗುತ್ತೆ. ಎಷ್ಟೋ ಸತಿ ಗಿಡಗಳೆಲ್ಲ ಒಣಗೋಗತ್ವೆ, ತುಂಬಾ ಶಕೆ ಆದ್ರೆ ಗಿಡಗಳು ಒಣಗೋಗತ್ವೆ, ಜನಗಳಿಗೆ ಸುಸ್ತಾಗತ್ತೆ, ಬೆವರ್ತಾರೆ, ಹಾಸ್ಪಿಟಲ್ಗೆ ಹೊಟ್ಟೋಗ್ತಾರೆ, ಮೂರ್ಛೆ ಹೊಟ್ಟೋಗ್ತಾರೆ. ಸೊ ಶಾಖದಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ, ಎಲ್ಲ ಕಡೆ ಇದೆ ಅಲ್ವಾ. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಶಾಖ, ಅದು ವಿಚಾರ ಮಾತಾಡೋಣ. ಆಮೇಲೆ ಅದರದ್ದು ಉಪಯೋಗಗಳು, ಯೂಸಸ್ ಅಂಡ್ ಅಪ್ಲಿಕೇಶನ್ಸ್, ಉಪಯೋಗಗಳು ಎಲ್ಲಿ ಉಪಯೋಗಿಸ್ತಾರೆ, ಶಾಖನ ಎಲ್ಲಿ ಉಪಯೋಗಿಸ್ತಾರೆ. ನಾವು ಇವಾಗ ಅಡುಗೆ ಮಾಡಕ್ಕೆ ಉಪಯೋಗಿಸ್ತೀವಿ, ಆಮೇಲೆ ಕಾರಲ್ಲಿ ಹೋಗೋಕ್ಕೆ ಅದು ಪೆಟ್ರೋಲ್ ಅದು ಶಾಖ ಉತ್ಪಾದನೆ ಮಾಡಿ ಅದರಿಂದ ಉಪಯೋಗಿಸ್ಕೊತೀವಿ. ಸೊ ಎಲ್ಲೆಲ್ಲಿ ಉಪಯೋಗಿಸ್ಕೊತೀವಿ ಅದು ವಿಚಾರ ಮಾತಾಡೋಣ. ಎಲ್ಲೆಲ್ಲಿ ಉಪಯೋಗ ಆಗುತ್ತೆ, ನೀವು ಎಲ್ಲಿ ನೋಡಿರ್ತೀರಿ ಅದನ್ನು ಹೇಳೋಣ. ಆಮೇಲೆ ಕೊನೆಗೆ ಪ್ರಯೋಗಗಳು ಮಾಡೋಣ, ಎಕ್ಸ್ಪೆರಿಮೆಂಟ್ಸ್ ಮಾಡೋಣ. ಓಕೆ, ಶಾಖಕ್ಕೆ ಸಂಬಂಧಪಟ್ಟಂತೆ, ಅಂಶಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೆರಿಮೆಂಟ್ಸ್ ಮಾಡೋಣ. ಸೊ ಈ 4 ವಿಚಾರ, ಪರಿಕಲ್ಪನೆ, ಉದಾಹರಣೆಗಳು, ಉಪಯೋಗಗಳು ಮತ್ತು ಪ್ರಯೋಗಗಳು, ಅದು ವಿಚಾರ ಶಾಖಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ಮೊದಲನೇದಾಗಿ ಇವಾಗ ಪರಿಕಲ್ಪನೆ ವಿಚಾರ ಮಾತಾಡೋಣ. ಸೊ ಶಾಖಕ್ಕೆ ಎಷ್ಟೋ ಅಂಶಗಳಿದೆ, ಬಟ್ ನಾನು ಇವತ್ತು ಮಾತಾಡ್ತಾ ಇರೋದು 6 ಮುಖ್ಯವಾದ ಅಂಶಗಳ ವಿಚಾರ ಮಾತಾಡ್ತಾ ಇದ್ದೀನಿ. ಓಕೆ, ಸೊ 6 ಅಂಶಗಳ ವಿಚಾರ ಬರ್ದಿಟ್ಟಿದ್ದೀನಿ, ಅದು ಒಂದೊಂದಾಗಿ ಮಾತಾಡ್ತೀನಿ. ಫಸ್ಟ್ ಅದಕ್ಕೆ ಒಂದು ಸಂಕ್ಷಿಪ್ತವಾಗಿ ಮಾತಾಡ್ತೀನಿ, ಆಮೇಲೆ ಅದಕ್ಕೆ ವಿವರಿಸ್ತೀನಿ. ಓಕೆ, ಸೊ ಮೊದಲನೇ ಮೋಸ್ಟ್ ಇಂಪಾರ್ಟೆಂಟ್ ಅಂಶ ಏನು ಅಂದ್ರೆ, ಶಾಖ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನಕ್ಕೆ ವರ್ಗಾಯಿಸುತ್ತದೆ. ಅಂದ್ರೆ ಯಾವಾಗಲೂ ಶಾಖ ಎಲ್ಲಿ ಬಿಸಿಯಾಗಿರುತ್ತೋ ಅಲ್ಲಿಂದ ಎಲ್ಲಿ ತಣ್ಣಗಿರುತ್ತೋ ಅಲ್ಲಿಗೆ ವರ್ಗಾಯಿಸುತ್ತದೆ, ಉಲ್ಟಾ ವರ್ಗಾಯಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಅದು ವಿಚಾರ ಮಾತಾಡೋಣ ಫಸ್ಟ್. ಓಕೆ, ಸೊ ಯಾವಾಗಲೂ ಬಿಸಿ, ಇವಾಗ ಏನಾದ್ರು ನಾವು ಇಲ್ಲಿ ತುಂಬಾ ಬಿಸಿಯಾಗಿದ್ರೆ ಅದ್ಮೇಲೆ ಕೂತ್ಕೊಂಡ್ರೆ, ನಾವು ತಣ್ಣಗೆ ಕೂತ್ಕೊಂಡ್ರೆ, ಯಾವ್ದಾದ್ರು ಒಂದು ಬಿಸಿ ಇದ್ರ ಮೇಲೆ ಕೂತ್ಕೊಂಡ್ರೆ ನಾವು, ಅದು ನಮ್ಮ ದೇಹದಿಂದ ಅಲ್ಲಿಗೆ ಹೋಗಲ್ಲ. ಶಾಖ ಯಾವಾಗಲೂ ಇಲ್ಲಿ ಬಿಸಿಯಾಗಿರುತ್ತೋ ಅದರಿಂದ ನಮಗ್ ಬರುತ್ತೆ, ನಮಗೆ ತಣ್ಣ ದೇಹಕ್ಕೆ ವಾಪಸ್ ಬರುತ್ತೆ. ಓಕೆ, ವರ್ಗಾಯಿಸುತ್ತದೆ. ಸೊ ಅದೊಂದು ಮೊದಲನೇ ಪ್ರಾಪರ್ಟಿ, ಮೋಸ್ಟ್ ಇಂಪಾರ್ಟೆಂಟ್ ಅಂಶ. ಎರಡನೇದು, ಶಾಖ ವರ್ಗಾಯಿಸುವಾಗ, ಅಂದ್ರೆ ಶಾಖ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತೆ ಶಾಖ ಅಲ್ವಾ. ಆ ಶಾಖ ವರ್ಗಾಯಿಸುವಾಗ 3 ತರ ವರ್ಗಾಯಿಸುತ್ತೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಅಂತ ಕರೀತಾರೆ. ಓಕೆ, ವಹನ, ಸಂವಹನ, ವಿಕರಣ. ಓಕೆ, 3 ತರ ಅದು ವರ್ಗಾಯಿಸುತ್ತದೆ. ಆ 3 ತರ ವರ್ಗಾಯಿಸಲಿ ಬೇರೆ ಬೇರೆ ಅದಕ್ಕೆ ಅಂಶಗಳಿದೆ, ಅದ್ ವಿಚಾರನೂ ಮಾತಾಡೋಣ. ಓಕೆ, ಮೂರನೇದು, ಪ್ರತಿ ವಸ್ತು, ಯಾವ ವಸ್ತು ಇದೆ, ಅನಿಲ ವಸ್ತು, ದ್ರವ್ಯ ವಸ್ತು, ಆಮೇಲೆ ಘನ ವಸ್ತು, ಬೇರೆ ಬೇರೆ ವಸ್ತುಗಳಿದೆಯಲ್ಲ, ಅಲ್ಯೂಮಿನಿಯಮ್ಮು, ಆಮೇಲೆ ಕಾಪರು, ಆಮೇಲೆ ಇದು ಐರನ್ನು, ಆಮೇಲೆ ನೀರು, ಎಣ್ಣೆ, ಅದೆಲ್ಲ ಬೇರೆ ಬೇರೆ ವಸ್ತುಗಳಿದೆಯಲ್ಲ, ಆ ಪ್ರತಿ ವಸ್ತುಕ್ಕೆ ಭಿನ್ನವಾದ ಶಾಖ ಸಾಮರ್ಥ್ಯ ಇದೆ. ಶಾಖ ಸಾಮರ್ಥ್ಯ ಅಂದ್ರೆ ಏನು, ಅದು ಎಷ್ಟು ಶಾಖ ಅದು ಹೀರ್ಕೊಳ್ಳಕ್ ಸಾಧ್ಯ, ಅದು ಸಾಮರ್ಥ್ಯ ಅಂತ ಕರೀತಾರೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೀಟ್ ಕೆಪಾಸಿಟಿ ಅಂತ ಕರೀತಾರೆ. ಆ ಸಾಮರ್ಥ್ಯ ಬೇರೆ ಬೇರೆ ವಸ್ತುಗೆ ಬೇರೆ ಬೇರೆ ಇದೆ, ಅದು ವಿಚಾರ ಮಾತಾಡೋಣ. ಓಕೆ, ನಾಲ್ಕನೇದು, ವಸ್ತುಗಳು ಶಾಖದಿಂದ ವಿಸ್ತರಿಸುತ್ತವೆ ಮತ್ತು ಚಳಿಯಿಂದ ಸಂಕೋಚಿಸುತ್ತವೆ. ಅಂದ್ರೆ ಯಾವ ವಸ್ತು ತಗೊಂಡ್ರು ನೀವು, ಅದು ಶಾಖ ಕೊಟ್ರೆ ಯಾವಾಗಲೂ ಅದು ವಿಸ್ತರಿಸುತ್ತೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಆಮೇಲೆ ಚಳಿ ಆದ್ರೆ, ಅದು ತಣ್ಣಗೆ ಮಾಡಿದ್ರೆ ಅದು ವಾಪಸ್ಸು ಕಾಂಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಕನ್ನಡದಲ್ಲಿ ಸಂಕೋಚಿಸುತ್ತದೆ ಅಂತ ಹೇಳ್ತಾರೆ. ಓಕೆ, ಅದು ವಿಚಾರ ಮಾತಾಡೋಣ. ಹೆಂಗೆ ಅದು ವಿಸ್ತರಿಸುತ್ತದೆ, ಹೆಂಗೆ ಅದು ಸಂಕೋಚಿಸುತ್ತದೆ, ಅದು ವಸ್ತು ಸಂಬಂಧಪಟ್ಟಿದ್ದು. ಓಕೆ, ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ
ತರ ವಿಸ್ತರಿಸುತ್ತವೆ, ಬೇರೆ ಬೇರೆ ತರ ಸಂಕೋಚಿಸುತ್ತವೆ. ಅದು ವಿಚಾರ ಮಾತಾಡೋಣ. ಓಕೆ, ಆಮೇಲೆ ಐದನೇದು ಹೆಂಗೆ ವಸ್ತುಗಳು ಭಿನ್ನವಾಗಿ ವಿಸ್ತರಿಸುತ್ತವೆ ಮತ್ತು ಭಿನ್ನವಾಗಿ ಸಂಕೋಚಿಸುತ್ತವೆಯೋ ಹಾಗೆಯೇನೆ ವಸ್ತು ಭಿನ್ನವಾಗಿ ಶಾಖವನ್ನು ವರ್ಗಾಯಿಸುತ್ತವೆ. ಎಲ್ಲಾ ವಸ್ತುಗಳು ಇವಾಗ ನಾ ಹೇಳಿದ್ನಲ್ಲ ವರ್ಗ ಆಗತ್ತೆ ಅಂತ, ಯಾವ ರೇಟ್ ಅಲ್ಲಿ ವರ್ಗ ಆಗತ್ತೆ ಅನ್ನೋದು ಬೇರೆ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಇವಾಗ ನಾವು ಅಡುಗೆ ಮಾಡುವಾಗ ನೋಡ್ತೀವಿ, ನಾವು ಅಲ್ಯೂಮಿನಿಯಂ ಉಪಯೋಗಿಸಿದ್ರೆ, ಇಲ್ಲದ್ರೆ ಕಬ್ಬಿಣ ಉಪಯೋಗಿಸಿದ್ರೆ, ಇಲ್ಲದ್ರೆ ಹಿತ್ತಾಳೆ ಉಪಯೋಗಿಸಿದ್ರೆ ಬೇರೆ ಬೇರೆ ತರ ಅಡುಗೆ ಆಗತ್ತೆ. ಅದು ಅಡುಗೆ ಯಾಕೆಂದ್ರೆ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ತರ ಶಾಖನ ವರ್ಗಾಯಿಸೋದಕ್ಕೆ ಶಕ್ತಿ ಇದೆ. ಅದು ವಿಚಾರ ಮಾತಾಡೋಣ. ಓಕೆ, ಆಮೇಲೆ ಆರನೇದೇನು ಅಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್, ಅದು ತುಂಬಾ ತುಂಬಾ ರೋಮಾಂಚಕರವಾದದ್ದು. ವಸ್ತುಗಳು, ಕೆಲವು ವಸ್ತುಗಳು, ಎಲ್ಲ ವಸ್ತುಗಳು ಅಷ್ಟೇ, ಒಂದು ಘನ ಸ್ಥಿತಿಯಿಂದ ದ್ರವ್ಯ ಸ್ಥಿತಿಗೆ, ಅಲ್ಲಿಂದ ಅನಿಲ ಸ್ಥಿತಿಗೆ ಹೋಗುತ್ತವೆ ಅಲ್ವಾ, ಬೇರೆ ಬೇರೆ ಟೆಂಪರೇಚರ್ ಹೋಗುತ್ತವೆ. ಇವಾಗ ನೀರಂದ್ರೆ ಘನ ಸ್ಥಿತಿಲಿ ಐಸ್ ಮಂಜುಗಡ್ಡೆ ಆಗಿರುತ್ತೆ, ದ್ರವ್ಯ ಸ್ಥಿತಿಗೆ ಬರುತ್ತೆ ನೀರಾಗುತ್ತೆ, ಆಮೇಲೆ ಅನಿಲ ಸ್ಥಿತಿಗೆ ಹೋಗುತ್ತೆ, ಅದು ಆವಿಯಾಗಿ ಹೋಗುತ್ತೆ. ಅದು ಯಾವಾಗ ಅದು ಘನ ಸ್ಥಿತಿಯಿಂದ ದ್ರವ್ಯ ಸ್ಥಿತಿಯಿಂದ ದ್ರವ ಸ್ಥಿತಿಯಿಂದ ಇದು ಅನಿಲ ಸ್ಥಿತಿಗೆ ಹೋಗುತ್ತೋ ಆ ಟೈಮಲ್ಲಿ ಓಕೆ, ಅದಕ್ಕೆ ನಿರ್ದಿಷ್ಟ ಶಾಖ ಸಾಮರ್ಥ್ಯ ಇದೆ. ಓಕೆ, ನಿರ್ದಿಷ್ಟ ಶಾಖ ಸಾಮರ್ಥ್ಯ, ಅದು ಸುಪ್ತ ಶಾಖ ಸಾಮರ್ಥ್ಯ ಇದೆ. ಆ ಸುಪ್ತ ಶಾಖ, ಅದಕ್ಕೆ ಲೇಟೆಂಟ್ ಹೀಟ್ ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಸಾರಿ, ಲೇಟೆಂಟ್ ಹೀಟ್ ಅಂತ ಕರೀತಾರೆ. ಅದೇನು ಅಂದ್ರೆ ಅದಕ್ಕೆ ಆ ಸುಪ್ತ ಶಾಖ ಸಾಮರ್ಥ್ಯ ಇರೋದ್ರಿಂದ ಯಾವಾಗ ಆ ಸ್ಥಿತಿ ಚೇಂಜ್ ಆಗುತ್ತೋ, ವರ್ಗಾಯಿಸುತ್ತೋ, ಒಂದು ಘನದಿಂದ ದ್ರವ್ಯದಿಂದ ಅನಿಲಕ್ಕೆ ವರ್ಗ ಆಗತ್ತಲ್ಲ, ಅವಾಗ ಆ ಸುಪ್ತ ಶಾಖ ಸಾಮರ್ಥ್ಯ ಇರೋದ್ರಿಂದ ಅವಾಗ ಟೆಂಪರೇಚರ್ ಚೇಂಜ್ ಆಗಲ್ಲ, ಅದೇ ಟೆಂಪರೇಚರ್ ಇರುತ್ತೆ, ತಾಪಮಾನ ಚೇಂಜ್ ಆಗಲ್ಲ. ಸೊ ಆ ವಿಚಾರ ಮಾತಾಡೋಣ. ಸೊ 6 ಪ್ರಾಪರ್ಟೀಸು, 6 ಅಂಶಗಳು ಒಂದೊಂದಾಗಿ ಸ್ವಲ್ಪ ವಿವರವಾಗಿ ಮಾತಾಡೋಣ. ಇವಾಗ ಮೊದಲೇ ಅಂಶದ ವಿಚಾರ ಮಾತಾಡೋಣ. ನಾವೇನ್ ಹೇಳಿದ್ವಿ, ಶಾಖ ಅಧಿಕ ತಾಪಮಾನದಿಂದ ಕಡಿಮೆ ತಾಪಮಾನಕ್ಕೆ ವರ್ಗಾವಣೆ ಆಗುತ್ತದೆ ಅಂತ ಹೇಳಿದ್ವಿ. ಅಂದ್ರೆ ಏನರ್ಥ, ಇವಾಗ 2 ವಸ್ತುಗಳಿದೆ ಅಂತ ಇಟ್ಕೊಳ್ಳೋಣ. ಇದೊಂದು ವಸ್ತು, ಓಕೆ, ಇದು 40 ಡಿಗ್ರಿ ಬಿಸಿಯಾಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಅದನ್ನ ಇನ್ನೊಂದು ವಸ್ತು, ಕೆಳಗೊಂದು ವಸ್ತು ತಣ್ಣಗಿರೋದು ಕಲ್ಲು ಅಂತ ಇಟ್ಕೊಳ್ಳೋಣ. ಓಕೆ, ಆ ಕಲ್ಲು 20 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಶಾಖ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಹೋಗಕ್ ಸಾಧ್ಯವೇ ಇಲ್ಲ ಅಲ್ವಾ. ಸೊ ಏನಾಗುತ್ತೆ, ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ, ಇದು ಮೆತ್ತಗೆ, ಇದು ಬಿಸಿಯಾಗಿರೋದು ಈ ತಣ್ಣಗಿರೋದ್ ಮೇಲೆ ಇಟ್ರೆ ಮೆತ್ತಗೆ ಇದ್ರದ್ದು ಟೆಂಪರೇಚರ್ ಕಡಿಮೆ ಹಾಕೊಂಡು ಬರುತ್ತೆ. ಶಾಖ ಕೆಳಗೆ ಹೋಗ್ತದೆ, ಇದರಿಂದ ಇಲ್ಲಿಗೆ ಹೋಗ್ತಾ ಇದ್ರ ಟೆಂಪರೇಚರ್ ಕಡಿಮೆ ಆಗುತ್ತೆ, ಇದ್ರ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಟೈಮ್ ಆಗ್ತಾ ನಿಮ್ಗೆ ನೋಡಿದ್ರೆ ಇದು 40, ಇದು ನೋಡೋಣ, ಇದು ಮೊದಲೇ ಎ ಅಂತ ಕರೆಯೋಣ, ಬಿ ಅಂತ ಕರೆಯೋಣ. ಇದು ಎ, ಇವಾಗ ಟೈಮ್ 0. ಓಕೆ, ಆಮೇಲೆ ಟೈಮು 10 ಸೆಕೆಂಡ್ ಆದ್ಮೇಲೆ, 20 ಸೆಕೆಂಡ್ ಆದ್ಮೇಲೆ, 30 ಸೆಕೆಂಡ್ ಆದ್ಮೇಲೆ, 40 ಸೆಕೆಂಡ್ ಆದ್ಮೇಲೆ ನೋಡೋಣ. ಓಕೆ, ಹಾಗೆ ನೋಡ್ಕೊಂಡು ಹೋದ್ರೆ ಇದು 40 ಡಿಗ್ರಿ ಇರುತ್ತೆ, ಇದು 20 ಡಿಗ್ರಿ ಇರುತ್ತೆ ಅಲ್ವಾ, ಬಿ. ಓಕೆ, ಇದು ಸ್ವಲ್ಪ ಮೆತ್ತಗೆ ಹೋಗ್ಕೊಂಡು ಹೋಗುತ್ತೆ, 35 ಆಗುತ್ತೆ, ಇದು ಜಾಸ್ತಿ ಆಗುತ್ತೆ, ಇದು 30 ಆಗುತ್ತೆ, ಇದು 28 ಆಗುತ್ತೆ, ಕೊನೆಗೆ 2 29 ಆಗಿರುತ್ತೆ. ಹೊರಗಡೆ ಟೆಂಪರೇಚರ್ 29 ಇದ್ರೆ ಕೊನೆಗೆ 2 29 ಆಗಿರುತ್ತೆ. ಆಮೇಲೆ 2 ಒಟ್ಟಿಗೆ ಕೂತ್ಕೊಳ್ಳುತ್ತವೆ. ಹಂಗೆ ಯಾವಾಗಲೂ ಶಾಖ ಯಾವಾಗಲೂ ಜಾಸ್ತಿ ತಾಪಮಾನದಿಂದ ಕಡಿಮೆ ತಾಪಮಾನಕ್ಕೆ ವರ್ಗಾವಣೆ ಆಗುತ್ತೆ. ಉಲ್ಟಾ ಆಗಕ್ಕೆ ಸಾಧ್ಯವೇ ಇಲ್ಲ, ಇದರಿಂದ ಇದಕ್ಕೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಈ ರೆಫ್ರಿಜರೇಟರ್ ನೋಡೋಣ, ನಾನು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಹೇಳ್ತೀನಿ. ಈ ರೆಫ್ರಿಜರೇಟರ್ ನೋಡೋಣ. ಈ ರೆಫ್ರಿಜರೇಟರ್ ಅಲ್ಲಿ ಒಳಗೆ ತಣ್ಣಗಿರುತ್ತೆ ಅಲ್ವಾ. ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ಯೂಶಲಿ ಒಂದು 10 ಡಿಗ್ರಿ ಇರ್ಬೋದು. ಅದಕ್ಕೆ ಯಾತಕ್ಕೆ, ಯಾವಾಗ್ಲೂ ಅಷ್ಟೇ, ಇದು ನಮ್ಮ ತರಕಾರಿಗಳು, ನಮ್ಮ ಇದು ಹಣ್ಣುಗಳೆಲ್ಲ ಜಾಸ್ತಿ ತಾಪಮಾನದಲ್ಲಿ ಇಟ್ಟರೆ ಅದು ಕೊಳ್ತೋಗತ್ವೆ. ಅದು ತಣ್ಣ ತಾಪಮಾನದಲ್ಲಿ ಇಟ್ಟರೆ ಅದು ತುಂಬಾ ದಿವಸ ಇರುತ್ತವೆ, ಬಾಳಿಕೆ ಬರುತ್ತೆ. ಇವಾಗ ನಮ್ಮಲ್ಲಿ ತರಕಾರಿನ ತಂದು ಅವಾಗಲೇ 5 ದಿವಸ ಆಯ್ತು, ಅದು ಹಂಗೆ ನೋಡ್ರಿ, ಇದು ಹೊರಗಡೆ ಬಿಟ್ಟಿದ್ರೆ ಇಷ್ಟೊಂದು ಕೊಳ್ತೋಗಿರೋದು. ಅದಕ್ಕೇನೆ ರೆಫ್ರಿಜರೇಟರ್ ಇಡ್ತೀವಿ. ಈ ರೆಫ್ರಿಜರೇಟರ್ ಇಲ್ಲಿ ಒಳಗೆ 10 ಡಿಗ್ರಿ ಇದೆ ಅಲ್ವಾ. ಆಮೇಲೆ ಇಲ್ಲಿ ಆಕ್ಚುಲಿ ಫ್ರೀಸರ್ ನೋಡಿದ್ರೆ ಇಲ್ಲಿ 0 ಡಿಗ್ರೀಸ್ ಇರುತ್ತೆ, ಯಾಕಂದ್ರೆ ಐಸ್ ಅಲ್ವಾ. ಅದು ಹೆಂಗಾಗಕ್ಕೆ ಸಾಧ್ಯ, ಯಾಕಂದ್ರೆ ಹೊರಗಡೆ ಟೆಂಪರೇಚರ್ ಎಷ್ಟಿದೆ, 23 ಡಿಗ್ರಿ ಇದೆ. ಓಕೆ, ಸೊ ಇದು ಒಳಗೆ ಟೆಂಪರೇಚರ್ ಕಡಿಮೆ ಆಗ್ಬೇಕಾದ್ರೆ ಅದರಿಂದ ಶಾಖ ಎಳಿಬೇಕು, ಹೀರ್ಕೋಬೇಕು. ಎಲೆಕ್ಟ್ರಿಸಿಟಿ ಉಪಯೋಗಿಸ್ಕೊಂಡು, ಕಂಪ್ರೆಸರ್ ಎಲ್ಲ ಉಪಯೋಗಿಸ್ಕೊಂಡು ರೆಫ್ರಿಜರೇಟರ್ ಆನ್ ಮಾಡಿ ಅವಾಗ ಅದನ್ನ ತೆಗ್ದಿರ್ತೀವಿ. ಅದು ಏನಾದ್ರು ಎಲೆಕ್ಟ್ರಿಸಿಟಿ ಹೊಟ್ಟೋದ್ರೆ, ಇವಾಗ ಕರೆಂಟ್ ಹೊಟ್ಟೋಯ್ತು ಅಂತ ಇಟ್ಕೊಳ್ಳೋಣ, ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲೂ 23 ಡಿಗ್ರಿನೇ ಇರುತ್ತೆ ಒಳಗಡೆ ಅಲ್ವಾ.
ಇವನ್ ಫ್ರಿಡ್ಜ್ ವರ್ಕ್ ಆಗ್ತಾ ಇದೆ, ಎಲೆಕ್ಟ್ರಿಸಿಟಿ ಇದೆ, ಸೊ ಒಳಗೆ 10 ಡಿಗ್ರಿ ಇದೆ ಇವಾಗ. ಓಕೆ, ಇವಾಗ ನಾನು ಇದನ್ನ ಬಾಗಿಲು ತೆಗೆದೆ ಅಂತ ಇಟ್ಕೊಳ್ಳೋಣ, ತಕ್ಷಣ ನನಗೆ ಚಳಿ ಬರುತ್ತೆ. ಏನಾಗ್ತಾ ಇದೆ ಇವಾಗ, ಹೊರಗಡೆ ತಾಪಮಾನ 23 ಇದೆ, ಒಳಗಡೆ ಶಾಖ ಹೋಗುತ್ತೆ, ಹೊರಗಡೆಯಿಂದ ಚಳಿ ಬರುತ್ತೆ. ಸೊ ಹೊರಗಡೆ ಚಳಿ ಬರುತ್ತೆ, ಹೊರಗಡೆಯಿಂದ ಶಾಖ ಹೋಗ್ತಾ ಇದೆ. ಸೊ ಹಿಂಗೆ ಆಗಿ ಕೊನೆಗೆ ಏನಾಗುತ್ತೆ, ಒಂದು 15 ನಿಮಿಷ ಆದ್ಮೇಲೆ ಇದು 23 ಡಿಗ್ರಿ ಹೋಗುತ್ತೆ. ಅವಾಗ ಶಾಖ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಆಮೇಲೆ ಹೋಗ್ತಾ ಇದು ಟೆಂಪರೇಚರ್ ವಾಪಸ್ ಜಾಸ್ತಿ ಆಗ್ತಾ ಇರುತ್ತೆ. ಇದು 23 ಇರುತ್ತೆ, ಇದು ಜಾಸ್ತಿ ಆಗಲ್ಲ, ಇದು ಕಡಿಮೆ ಆಗಲ್ಲ, ಇದು 23 ಇರುತ್ತೆ. ಆಮೇಲೆ ಕೊನೆಗೆ ಏನಾಗುತ್ತೆ, ಎಲ್ಲ 23 ಆಗೋಗುತ್ತೆ. ಸೊ ಶಾಖದ ವ್ಯತ್ಯಾಸ, ಇದು ತಾಪಮಾನದ ವ್ಯತ್ಯಾಸ ಇರೋವರೆಗೂ, ಇದ್ರ ಟೆಂಪರೇಚರ್ ಇದಕ್ಕಿಂತ ಕಡಿಮೆ ಇರೋವರೆಗೂ ಶಾಖ ಹೋಗ್ತಾ ಇರುತ್ತೆ, ಆಮೇಲೆ ನಿಂತೋಗುತ್ತೆ. ಗೊತ್ತಾಯ್ತಾ? ಸೊ ಶಾಖ ಯಾವಾಗ್ಲೂ ಜಾಸ್ತಿ ತಾಪಮಾನದಿಂದ ಕಡಿಮೆ ತಾಪಮಾನಕ್ಕೆ ವರ್ಗಾವಣೆ ಆಗುತ್ತೆ. ಸೊ ಇದನ್ನ ಎಲ್ಲೋ ರಿಯಲ್ ಲೈಫ್ ಅಲ್ಲಿ ಎಷ್ಟೋ ತರ ಈ ಪ್ರಾಕ್ಟಿಕಲ್ ಆಗಿ ಉಪಯೋಗಿಸ್ತೀವಿ ನಾವು. ಎಕ್ಸಾಂಪಲ್ಸ್ ಹೇಳ್ಕೊಂಡ್ ಇದು ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳಿದೆ. ಆಮೇಲೆ 2ನೇ ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳಿದೆ. ನಾವು ಇವಾಗ ಎಷ್ಟೋ ಸತಿ ನಾವು ಸಣ್ಣ ವಯಸ್ಸಲ್ಲಿ ನಾವು ಎಲ್ಲಾರು ಹೋಗಿ ಬಿಸಿ ಟೈಮಲ್ಲಿ ಕೂತ್ಕೊಂಡು ತಕ್ಷಣ ಹೋಗಿ ಯಾವ್ದೋ ಒಂದು ಬೆಂಚ್ ಮೇಲೆ ಕೂತ್ಕೋತೀವಿ. ಆಮೇಲೆ ಉಪ್ಪಯ್ಯೋ ರಾಮ ಅಂತ ಇದು ಬಿಸಿಯಾಗಿ ಸುಟ್ಕೋತೀವಿ. ಯಾಕೆ ಹಂಗಾಗತ್ತೆ? ಯಾಕೆಂದ್ರೆ ನಮ್ಮ ಅಂಡು ತಣ್ಣಗಿರುತ್ತೆ ಅಲ್ವಾ, 22-23 ಡಿಗ್ರೀಸ್ ಇರುತ್ತೆ. ಇದು ಬಿಸಿಯಾಗಿ ಕೂತ್ಕೊಂಡಿರುತ್ತೆ, ಯಾಕಂದ್ರೆ ಸೂರ್ಯ ಬಂದು ಬಿದ್ದು ಬಿಸಿಯಾಗಿ ಕೂತ್ಕೊಂಡಿರುತ್ತೆ. ಇದು 30-35 ಡಿಗ್ರಿ ಇರುತ್ತೆ. ಕೂತ್ಕೊಂಡ ತಕ್ಷಣ ಅಂಡು ಉರಿಯುತ್ತೆ ಅಲ್ವಾ. ಯಾಕೆ? ಇದು ಜಾಸ್ತಿ ತಾಪಮಾನ, ಇದು ಕಡಿಮೆ ತಾಪಮಾನ, ಅದರಿಂದ ಇದಕ್ಕೆ ಬರುತ್ತೆ. ಓಕೆ, ಇನ್ ಕೆಲವು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು ಅದ್ರ ವಿಚಾರ. ಓಕೆ, ಎಲ್ಲಿ ಇದನ್ನು ಉಪಯೋಗಿಸ್ತೀವಿ ಅಂತ ಹೇಳ್ತೀನಿ. ಓಕೆ, ಈ ಅಡುಗೆ ಮಾಡುವಾಗ ನಾವು ಯಾವಾಗಲೂ ಬಿಸಿಯಾಗಿ ಅಡುಗೆ ಮಾಡ್ತೀವಿ. ಸಾಂಬಾರು, ಅನ್ನ ಎಲ್ಲ ತುಂಬಾ ಬಿಸಿಯಾಗಿ ಮಾಡ್ತೀವಿ. ಅದನ್ನ ಡೈರೆಕ್ಟ್ ಆಗಿ ಉಪಯೋಗಿಸಕ್ಕಾಗಲ್ಲ ಅಲ್ವಾ, ಯಾಕಂದ್ರೆ ಬಾಯಿ ಸುಟ್ಟೋಗುತ್ತೆ. ಅವಾಗ ಏನ್ ಮಾಡ್ತಾರೆ, ಅದನ್ನ ಒಂದು ಇದು ಕಲ್ಲಿರುತ್ತೆ, ನೆಲ ಇರುತ್ತೆ, ತಣ್ಣಗಿರುತ್ತೆ, ಅದನ್ನ ಬಿಸಿಯಾಗಿ ಇದನ್ನ ಪ್ರೆಷರ್ ಕುಕ್ಕರ್ ಅನ್ನ ಹೇಳಿದ್ರೆ ಇದು ಪಾತ್ರೆನ ಇದನ್ನ ತಂದು ಇಡ್ತಾರೆ. ನಿಮ್ ತಾಯಿ ನೋಡ್ರಿ ತಂದು ಇಡ್ತಾರೆ, ಇಟ್ಬಿಟ್ಟು ಅದು ಹಂಗೆ ಬಿಟ್ಬಿಡ್ತಾರೆ. ಆಮೇಲೆ ಅದು ಬಿಟ್ಮೇಲೆ ಆಮೇಲೆ ಅದನ್ನ ಸ್ವಲ್ಪ ಹೊತ್ತಾದ್ಮೇಲೆ ಅದು ಬಿಸಿಯ ತಾಪಮಾನದಿಂದ ಕಡಿಮೆ ತಾಪಮಾನಕ್ಕೆ ಶಾಖ ಹೋಗಿ ಇದು ತಣ್ಣಗಾಗಿ ಇದ್ರ ಟೆಂಪರೇಚರ್ಗೆ ಬಂದ್ಬಿಡುತ್ತೆ. ಇದು ಬಿಸಿಯಾಗಿರುವಾಗ ಇದು 35 ಡಿಗ್ರಿ ಇರ್ಬೋದು, ಇದು 23 ಡಿಗ್ರಿ ಇರ್ಬೋದು. ಸೊ ಮತ್ತೆ ಅದು ತಣ್ಣಗಾಗಿ ಆಮೇಲೆ ಅದನ್ನ ಊಟ ಮಾಡಕ್ ಬಿಡ್ತೀವಿ ನಾವು. ಇವಾಗ 2ನೇ ಅಂಶ ವಿಚಾರ ಮಾತಾಡೋಣ. ಶಾಖ ವರ್ಗಾವಣೆಯಲ್ಲಿ ಏನ್ ಹೇಳಿದ್ವಿ? 2ನೇ ಅಂಶ, ಶಾಖ 3 ವಿಧದಲ್ಲಿ ವರ್ಗಾಯಿಸುತ್ತದೆ. ಓಕೆ, ಒಂದು ಇಂಗ್ಲಿಷ್ ಕಂಡಕ್ಷನ್ ಅಂತ ಕರೀತಾರೆ, ಅದಕ್ಕೆ ಕನ್ನಡದಲ್ಲಿ ವಹನ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಕನ್ವೆಕ್ಷನ್, ಅದಕ್ಕೆ ಸಂವಹನ ಅಂತ ಕರೀತಾರೆ ಕನ್ನಡದಲ್ಲಿ. ಅದನ್ನ ಮೇಷನ್ ಮಾತಾಡ್ಸ್ಬಿಟ್ಟು ತಿಳ್ಕೊಳ್ರಿ. ಆಮೇಲೆ 3ನೇದು ರೇಡಿಯೇಷನ್, ವಿಕರಣ. ಸೊ ಒಂದೊಂದು ಸ್ವಲ್ಪ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಯೋಚನೆ ಮಾಡೋಣ. ರೇಡಿಯೇಷನ್ ನೀವು ಯಾವಾಗಲೂ ನೋಡ್ತಾ ಇರ್ತೀರಿ. ರೇಡಿಯೇಷನ್ ಅಂದ್ರೆ ಏನು? ಎಲ್ಲೋ ಒಂದು ದೊಡ್ಡ ಶಾಖದ ಒಂದು ತುಂಬಾ ಜಾಸ್ತಿ ತಾಪಮಾನದ ಯಾವುದೋ ಒಂದು ಅಂಶ, ಒಂದು ವಸ್ತು ಇದೆ ಅಂತ ಇಟ್ಕೋಣ. ಅದರಿಂದ ನಿಮಗೆ ಒಂದು ಉರಿಯತ್ತಲ್ಲ, ಶೆಕೆ ಆಗತ್ತಲ್ಲ, ಅದು ರೇಡಿಯೇಷನ್ ಇಂದ ಬರುತ್ತೆ, ವಿಕಿರಣದಿಂದ ಬರುತ್ತೆ. ಅದು ಮುಟ್ಟೋದು ಗೋಜಿಲ್ಲ, ಅದನ್ನ ಗಾಳಿನೂ ಬರೋ ಗೋಜಿಲ್ಲ, ಹಂಗೇನೆ ನಿಮಗೆ ಬಿಸಿ ಬರುತ್ತೆ. ಯಾವ ಉದಾಹರಣೆ? ಇದು ಸೂರ್ಯ ಎಲ್ಲಿ ಎಷ್ಟು ದೂರ ಇದೆ? ಮಿಲಿಯನ್ ಮೈಲ್ಸ್ ದೂರದಿಂದ, ಅದಕ್ಕಿಂತ ಜಾಸ್ತಿ ದೂರ ಇದೆ. ಅದರಿಂದ ಅದಕ್ಕೂ ನಮ್ಮ ಭೂಮಿಗೂ, ಸೂರ್ಯ ಇಲ್ಲಿದೆ, ನಮ್ಮ ಭೂಮಿ ಇಲ್ಲಿದೆ, ಇಲ್ಲೆಲ್ಲ ಏನೂ ಇಲ್ಲ, ಗಾಳಿನೂ ಇಲ್ಲ, ಏನೂ ಇಲ್ಲ, ನಿರ್ವಾತ ಏನೂ ಇಲ್ಲ. ಅಲ್ಲಿ ವ್ಯಾಕ್ಯೂಮ್ ಅಂತ ಕರೀತಾರಲ್ಲ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ನಿರ್ವಾತ ಅಂತ ಕರೀತಾರೆ. ಏನೂ ಇಲ್ಲ, ಗಾಳಿನೂ ಇಲ್ಲ, ಏನೂ ಇಲ್ಲ. ಅದ್ ಹೆಂಗ್ ಇಲ್ಲಿಗೆ ಬರುತ್ತೆ? ಅಯ್ಯಪ್ಪ ಶಕೆ ಅಂತ ಹೇಳ್ತೀವಿ. ಆ ಸೂರ್ಯದ ತಾಪಮಾನ ತುಂಬಾ ಅಧಿಕ. ಆ ತಾಪಮಾನದಿಂದ ನಮಗೆ ಹೆಂಗ್ ಶಾಖ ಬರ್ತಾ ಇದೆ? ನಿರ್ವಾತ ಮೂಲಕ ಬರ್ತಾ ಇದೆ. ಅದಕ್ಕೆ ರೇಡಿಯೇಷನ್ ಅಂತ ಕರೀತಾರೆ. ಗೊತ್ತಾಯ್ತಾ? ಅದು ಇವಾಗ ನಾನು ಇಲ್ಲೊಂದು ಇಲ್ಲಿ ನಾನು ಇದನ್ನ ಆನ್ ಮಾಡ್ತಾ ಇದ್ದೀನಿ. ಆಗತ್ತಮ್ಮ ಹಂಗೇನೆ? ಇದು ಮುಂದಿನ ಮಾಡು, ಅದಲ್ಲ ಹಿಂದಿನ ಮಾಡಪ್ಪ, ಹಿಂದಿನ ಮಾಡು. ಇದು ಇವಾಗ ನಾನು ಇಲ್ಲಿ ಕೈ ಇಟ್ಕೊಂಡ್ರೆ, ಹಿಂಗ್ ಕೈ ಇಟ್ಕೊಂಡ್ರೆ ಶೆಕೆ ಆಗತ್ತೆ ಅಲ್ವಾ, ತುಂಬಾ ಬಿಸಿ ಆಗತ್ತಲ್ವಾ. ಇನ್ನೂ ಸ್ವಲ್ಪ ಇಟ್ಕೊಂಡ್ರೆ ಸುಡುತ್ತೆ. ಇವಾಗ ಹೆಂಗ್ ಬರ್ತಾ ಇದೆ? ಇಲ್ಲಿ ಗಾಳಿ ಜಾಸ್ತಿ ಇಲ್ಲ ಇಲ್ಲಿ ಅಲ್ವಾ, ಏನು ಗಾಳಿ ಇಲ್ಲ, ಒಳಗೆಲ್ಲ ಕಿಟಕಿ ಎಲ್ಲ ಹಾಕಿದೀವಿ. ಆಮೇಲೆ ಮುಟ್ತಾನೂ ಇಲ್ಲ ಅದನ್ನ, ಹಂಗೇನೆ ಬರ್ತಾ ಇದೆ. ಹಂಗೆ ಹೆಂಗ್ ಬರ್ತಾ ಇದೆ? ಅದು ರೇಡಿಯೇಷನ್ ಅಂದ್ರೆ ವಿಕಿರಣದಿಂದಾನೇ ಬರ್ತಾ ಇದೆ. ಆ ವಿಕಿರಣದ್ದು ಎಷ್ಟು ಶಕ ಬರುತ್ತೆ ಅಂತ ಹೇಳಿದ್ರೆ,
ಅದು 2 ಮೇಲೆ ಹೋಗುತ್ತೆ. ಓಕೆ, ಅದು ವಿಚಾರ Switch it off. ಓಕೆ, ವಿಕರಣದಲ್ಲಿ Can I switch it off? Switch off the gas. ವಿಕರಣದಲ್ಲಿ ಯಾವ ವಸ್ತು ಅಧಿಕ ತಾಪಮಾನ ಇದೆ, ನಾವ್ ಇಲ್ಲಿ ಇದೀವಿ ಅಂತ ಇಟ್ಕೊಳ್ಳೋಣ, ನಮ್ಮ ಮನುಷ್ಯ ಅಂತ ಇಟ್ಕೊಳ್ಳೋಣ, ನಮ್ಮ ಕೈಯೋ ನಾವೋ ಯಾರೋ ಇಟ್ಕೊಳ್ಳೋಣ. ಓಕೆ ಓಕೆ, ಇದಕ್ಕೆ ನಮಗೂನು ಆ ಅಧಿಕ ತಾಪಮಾನಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ದೂರ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಜಾಸ್ತಿ ದೂರದಷ್ಟು ಕಡಿಮೆ ಶಾಖ, ಹತ್ರ ಹೋದಷ್ಟು ಜಾಸ್ತಿ ಶಾಖ. ಇನ್ನೊಂದು ಆ ತಾಪಮಾನದ ಆ ವಸ್ತುವಿನ ತಾಪಮಾನ, ಎಷ್ಟು ತಾಪಮಾನ, ಜಾಸ್ತಿ ತಾಪಮಾನ ಇದ್ದಷ್ಟು ಜಾಸ್ತಿ ನಮಗೆ ಶಾಖ ಬರುತ್ತೆ. ಗೊತ್ತಾಯ್ತಾ? ಸೊ 2, ಒಂದು ದೂರ, ಇಂಗ್ಲಿಷ್ ಡಿಸ್ಟೆನ್ಸ್ ಅಂತ ಕರೀತಾರೆ, ಇನ್ನೊಂದು ಇದರ ತಾಪಮಾನ. ಈ ತಾಪಮಾನ ಜಾಸ್ತಿ ಆದಷ್ಟು ಅದು ನಮಗೆ ಜಾಸ್ತಿ ಆ ವಿಕರಣದ ಇದು ಶಾಖ ಬರುತ್ತೆ. ಗೊತ್ತಾಯ್ತಾ? ಸೊ ಇವಾಗ ಇದನ್ನ ತೋರಿಸಿದ್ನಲ್ಲ, ಇಲ್ಲಿ ನಾನು ಇದನ್ನ ತೋರಿಸಿದ್ನಲ್ಲ, ಇದರಲ್ಲಿ ನಾನು ಇಲ್ಲಿದ್ರೆ ಅಷ್ಟು ಶಕೆ, ಅಷ್ಟು ನನಗೆ ಶಾಖ ಬರ್ತಾ ಇಲ್ಲ. ಸ್ವಲ್ಪ ಕೆಳಗೆ ಮಾಡಿದ್ರೆ ಇಷ್ಟೊತ್ತಿಗೆ ಉರಿಯಕ್ಕೆ ಶುರು ಆಗುತ್ತೆ. ಈಗ ಸ್ವಲ್ಪ ಹೋದ್ರೆ ಸುಟ್ಟೆ ಹೋಗುತ್ತೆ ಅಲ್ವಾ? ನೋಡಿ, ಮುಟ್ಟೆ ಇಲ್ಲ ಆದ್ರೆ ಶಕೆ ಬರ್ತಾ ಇದೆ. ಸೊ ಅದಕ್ಕೇನೆ ರೇಡಿಯೇಷನ್ ಅಂತ ಕರೀತಾರೆ. ಸೊ ನೀವು ಬೆಂಕಿ ಹತ್ರ ಇವಾಗ ಎಷ್ಟೋ ದಿವಸ ನೀವು ಹಳ್ಳಿಗಳಲ್ಲಿ ಚಳಿ ಟೈಮಲ್ಲಿ ಬೆಂಕಿ ಇಟ್ಕೊಡ್ತೀರಿ, ಬೆಂಕಿ ದೂರದಲ್ಲಿ ಇರುತ್ತೆ, ಇಲ್ಲಿ ಬಂದ್ರೂ ಶಕೆ ಬರುತ್ತೆ. ಹತ್ರ ಹೋಗ್ಬೇಡಪ್ಪ ಮಗು ಅಂತ ನಿಮ್ ತಂದೆ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಹತ್ರ ಹೋದಷ್ಟು ನಿಮ್ ಮುಟ್ಟದೇ ಇದ್ರೂ ಅದರಿಂದ ಶಕೆ ಬಂದು ಉರಿಯಕ್ಕಾಗತ್ತೆ, ಸುಡಕ್ಕೂ ಆಗ ಸಾಧ್ಯ. ಓಕೆ, ಅದಕ್ಕೆ ವಿಕರಣದ ವಿಧ ಅಂತ ಹೇಳ್ತಾರೆ, ಶಾಖ ಹೋಗೋದು. ಗೊತ್ತಾಯ್ತಾ? ಸೊ ಅದು ಫಸ್ಟ್. ಓಕೆ, ಅದು ಹೇಳಿದೆ. ಓಕೆ, ಎರಡನೇದೇನು? ಕನ್ವೆಕ್ಷನ್, ಸಂವಹನ. ಈ ವಿಕರಣದಲ್ಲಿ ಅಷ್ಟು ಜಾಸ್ತಿ ಹೋಗಕ್ ಸಾಧ್ಯ ಇಲ್ಲ. ಇದು ಶಾಖ ಅಷ್ಟು ಜಾಸ್ತಿ ಹೋಗಕ್ ಸಾಧ್ಯ ಇಲ್ಲ. ತುಂಬಾ ಜಾಸ್ತಿ ತಾಪಮಾನ ಇದ್ರೆ, ಆ ವಸ್ತುವಿನ ತಾಪಮಾನ ತುಂಬಾ ಜಾಸ್ತಿ ಇದ್ರೆ ನಮಗೆ ತುಂಬಾ ಪ್ರಭಾವ ಬರುತ್ತೆ. ಸೂರ್ಯ ಎಷ್ಟು ಮಿಲಿಯನ್ ಡಿಗ್ರೀಸ್ ಅದ್ರದ್ದು ಟೆಂಪರೇಚರ್, ಮಿಲಿಯನ್ಸ್ ಆಫ್ ಡಿಗ್ರೀಸ್ ಇದೆ. ಅದಕ್ಕೇನೆ ನಾವು ಇಲ್ಲಿದ್ರು ಶಕೆ ಆದ್ರೆ ಶಕೆ ಅಂತ ಹೇಳ್ತೀವಿ ಅಲ್ವಾ? ದೂರ ಇದ್ರು ಶಕೆ ತಾಪಮಾನ ತುಂಬಾ ಜಾಸ್ತಿ. ಬಟ್ ತಾಪಮಾನ ಕಡಿಮೆ ಇದ್ರೆ ವಿಕರಣದಿಂದ ಜಾಸ್ತಿ ನಮ್ಗೆ ಶಾಖ ಬರಕ್ ಸಾಧ್ಯ ಇಲ್ಲ. ಓಕೆ, ಸೊ ಎರಡನೇ ವಿಧ ಏನು? ಕನ್ವೆಕ್ಷನ್, ಸಂವಹನ. ಆ ಕನ್ವೆಕ್ಷನ್ ಅಂದ್ರೆ ಏನಾಗುತ್ತೆ? ಒಂದು ವಸ್ತುಗೆ ಸಾಲಿಡ್ ಅಷ್ಟಾಗಲ್ಲ, ಲಿಕ್ವಿಡ್ಗೆ. ಇವಾಗ ನಮ್ ಇಲ್ಲಿ ನೀರಿಟ್ಟಿದ್ದೀನಿ ನಾನು, ಇದಲ್ಲೇ ನೀರಿಟ್ಟಿದ್ದೀನಿ. ಓಕೆ, ಗೊತ್ತಾಯ್ತಾ? ಇದರಲ್ಲಿ ಅದನ್ನೇನೆ ಇವಾಗ ನೀರಿಟ್ಟಿದ್ದೀನಿ. ಗೊತ್ತಾಯ್ತಾ? ಆನ್ ಮಾಡೋಣ. ನೀರಿಟ್ಟಿದ್ದೀನಿ. ಈ ನೀರು ಆ ಬೆಂಕಿಯಿಂದ ಇಲ್ಲಿಗೆ ಹೆಂಗ್ ಬರುತ್ತೆ? ಅದು ಕಂಡಕ್ಷನ್ ಇಂದ ಬರುತ್ತೆ. ಅದು ಇನ್ನೂ ಮಾತಾಡಿಲ್ಲ ನಾವು, ವಾಹನ ಮಾತಾಡಿಲ್ಲ. ವಾಹನ ನೆಕ್ಸ್ಟ್ ಮಾತಾಡ. ಆಕ್ಚುಲಿ ಫಸ್ಟ್ ವಾಹನ ಮಾತಾಡ್ಬಿಡೋಣ. ಓಕೆ, ಫಸ್ಟ್ ವಾಹನ ಮಾತಾಡ್ಬಿಡೋಣ. ಓಕೆ, ವಾಹನ ಆಮೇಲೆ ಫಸ್ಟ್ ವಿಕರಣ ಹೇಳಿದ್ವಿ, ನೆಕ್ಸ್ಟ್ ವಾಹನ ಹೇಳ್ತೀವಿ. ವಾಹನ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ, ಯಾವ್ದೋ ಒಂದು ವಸ್ತುನ ಮುಟ್ಟಿದ್ರೆ ನಮಗೆ ಶಾಖ ಬರುತ್ತಲ್ಲ, ಅದು ವಾಹನ. ಅದು ಮುಟ್ಟದಿಂದ ಬರುತ್ತೆ. ಇವಾಗ ಇಲ್ಲಿ ಬಿಸಿನೀರಿದೆ, ಬಿಸಿನೀರು ಹಾಕಿಲ್ಲ ನಾನು, ಬಟ್ ಬಿಸಿನೀರಿದೆ ಅಂತ ಇಟ್ಕೊಳ್ಳೋಣ. ಇದು ಓಕೆ, ಬಿಸಿನೀರಿದೆ ಅಂತ ಇಟ್ಕೊಳ್ಳೋಣ. ಇದು ಮುಟ್ಟಿದ್ರೆ ಏನಾಗತ್ತೆ? ಕೈ ಉರಿಯುತ್ತೆ. ಯಾಕೆ? ಅದು ವಾಹನದಿಂದ ಉರಿಯುತ್ತೆ, ಶಾಖ ಬರುತ್ತೆ. ವಾಹನದಿಂದ ಡೈರೆಕ್ಟ್ ಆಗಿ ಬರ್ತಾ ಇದೆ. ಇವಾಗ ಇದನ್ನ ಈ ಸ್ಪೂನ್ ತಣ್ಣಗೆ ಇದೆ ಅಲ್ವಾ? ಆದ್ರೆ ಇದು ಬಿಸಿ ನೀರು, ಇದನ್ನ ನಾನು ಇಟ್ರೆ ಇದು ಮುಟ್ಟಿದ್ರೆ ತಣ್ಣಗೆ ಇರುತ್ತೆ. ಬಟ್ ಸ್ವಲ್ಪ ಒಂದ್ 2 ನಿಮಿಷ ಆದ್ಮೇಲೆ ನೋಡಿದ್ರೆ ಸುಟ್ಟೋಗತ್ತಲ್ವಾ ಕೈ? ಎಷ್ಟೋ ಹಿಂಗ್ ಆಗತ್ತೆ. ನಾವೆಲ್ಲ ತಪ್ಪು ಮಾಡ್ತೀವಿ. ನಾವು ಹಾಯಾಗಿ ಕುತ್ಕೊಂಡು ಟೀ ತಗೋತೀವಿ, ಅಂಗಡಿಗೆ ಹೋಗಿ ಹೋಟೆಲ್ಗೆ ಹೋಗಿ ಟೀ ತಗೋತೀವಿ. ಟೀ ಚೆನ್ನಾಗಿರುತ್ತೆ, ಅದನ್ನ ಕುಡಿಬೇಡ ಅಂತ ಹೇಳ್ತಾರೆ, ಯಾಕಂದ್ರೆ ತುಂಬಾ ಇನ್ನು ಬಿಸಿಯಾಗಿರುತ್ತೆ. ಏನ್ ಮಾಡ್ತೀರಿ ನೀವು? ಸ್ಪೂನ್ ಹಾಕ್ತೀರಿ, ಸ್ಪೂನಿಂಗ್ ಹಾಕೊಂಡು ಕರಗಿಸ್ತೀರಿ ಸ್ವಲ್ಪ ಅದನ್ನ ಕೂಲ್ ಮಾಡಕ್ಕೆ. ಆಮೇಲೆ ಏನಾಗತ್ತೆ? ಇದು ಶುರು ಆಗುತ್ತೆ ಅಲ್ವಾ? ಸೊ ಅದ್ ಯಾಕಾಗತ್ತೆ? ಅದು ವಾಹನದಿಂದ ಇಲ್ಲಿಂದ ಶಾಖ, ಇದು ಬಿಸಿಯಾಗಿದೆಯಲ್ಲ, ಇದು ಬಿಸಿಯ ತಾಪಮಾನ, ಅದು ವಾಹನದಿಂದ ಬಂದು ಹಿಂಗ್ ಬಂದು ಇದು ಶಾಖ ಆಗತ್ತೆ. ಸೊ ಬೆಂಕಿನೂ ಅಷ್ಟೇ. ಈ ಬೆಂಕಿಯನ್ನ ಡೈರೆಕ್ಟ್ ಆಗಿ ಕೈ ಇಟ್ರೆ, ಅದ್ರ ಮೇಲೆ ಕೈ ಇಟ್ರೆ ಗ್ಯಾರಂಟಿ ಕೈ ಸುಡುತ್ತೆ ಅಲ್ವಾ? ಇಲ್ಲಿ ನಾವು ಇಲ್ಲಿಟ್ಟಾಗ ಅದು ಏನಾಯ್ತು? ನಾವೇನದು ವಿಕರಣದಿಂದ ಶಾಖ ಬರ್ತಾ ಇದೆ, ಅದು ಸ್ವಲ್ಪ ಬಿಸಿಯಾಗಿರುತ್ತೆ, ಬಟ್ ಅದರಿಂದ ಕೈ ಸುಡಲ್ಲ. ಗೊತ್ತಾಯ್ತಾ? ಚೆನ್ನಾಗಿ ಇದಾಗತ್ತೆ, ಬಿಸಿ ಆಗತ್ತೆ, ಕೈ ಸುಡಲ್ಲ. ಬಟ್ ಅದನ್ನ ಡೈರೆಕ್ಟ್ ಆಗಿ ನಾನು ಬೆಂಕಿ ಹೋಗಿ ಕೈ ಇಟ್ರೆ ಗ್ಯಾರಂಟಿ ಸುಡುತ್ತೆ. ನಾನು ಬೆಂಕಿನ ಹಚ್ಕೊಂಡ್ಬಿಡ್ತೀನಿ. ತುಂಬಾ ಡೇಂಜರಸ್ ಅಲ್ವಾ? ಯಾಕಂದ್ರೆ ಆ 3 ಇದನ್ನ ಹೇಳಿದ್ವಲ್ಲ, ವಾಹನ, ಸಂವಹನ, ವಿಕರಣ, ಅದರಲ್ಲಿ ಜಾಸ್ತಿ ಬಲ ಇರೋದು ವಾಹನ.
ಒಂದು ಒಂದು ಯಾವ್ದೋ ವಸ್ತುವಿಗೆ ತಾಪಮಾನ ಜಾಸ್ತಿ ಇದ್ದಷ್ಟು ಅದನ್ನ ಡೈರೆಕ್ಟ್ ಆಗಿ ಮುಟ್ಟಿದ್ರೆ, ಇವಾಗ ಒಂದ್ ಯಾವ್ದೋ ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳೋಣ, ಬೆಂಕಿ ಅಂತ ಇಟ್ಕೊಳ್ಳೋಣ, ಇದೇ ಒಂದು ಬೆಂಕಿ ಒಂದು, ಓಕೆ, ಬೆಂಕಿ ಓಕೆ, ಇದು ವಸ್ತು. ಆ ಬೆಂಕಿಗೆ ಏನೋ ಒಂದು 200 ಡಿಗ್ರೀಸ್ ಇರ್ಬೋದು ಅಂತ ಇಟ್ಕೊಳ್ಳೋಣ ಟೆಂಪರೇಚರ್, ಓಕೆ. ಅದನ್ನು ಡೈರೆಕ್ಟ್ ಆಗಿ ಮುಟ್ಟಿದ್ರೆ ಕೈ ಗ್ಯಾರಂಟಿ ಸುಡೋದು, ಆ ಬೆಂಕಿನೇ ಹಚ್ಕೊಂಡ್ಬಿಡುತ್ತೆ. ಅದು ಯಾಕಂದ್ರೆ ಆ 3 ವಿಧದಲ್ಲಿ ಜಾಸ್ತಿ ಬಲ ಇರೋದು ಕಂಡಕ್ಷನ್ ಅಂದ್ರೆ ವಹನಕ್ಕೆ. ಅದೇ ಆಮೇಲೆ ನೆಕ್ಸ್ಟ್ ಕನ್ವೆಕ್ಷನ್, ಇನ್ನು ಕನ್ವೆಕ್ಷನ್ ಮಾತಾಡಿಲ್ಲ. ಆಮೇಲೆ ಲಾಸ್ಟ್ ಒಂದು ರೇಡಿಯೇಷನ್ ಅಂದ್ರೆ ಮೇಲಿನ ಕೈ ಇಟ್ಬಿಟ್ಟು ಮಾಡೋದು, ಗೊತ್ತಾಯ್ತಲ್ವಾ. ಸೊ ವಹನ ನಮ್ಗೆ ಯಾವಾಗ್ಲೂ ತುಂಬಾ ಡೇಂಜರಸ್. ಅದಕ್ಕೆ ಯಾವಾಗ್ಲೂ ಮಕ್ಕಳು ತಂದೆ ತಾಯಿ ಹೇಳ್ತಾ ಇರ್ತಾರೆ, ಬೆಂಕಿ ಮೇಲೆ ಕೈ ಇಡ್ಬೇಡವೋ, ತುಂಬಾ ಬಿಸಿ ಇದೆ, ಯಾವ್ದಾರ ಅಡುಗೆ ಮಾಡಿರ್ತೀವಿ, ಇವಾಗ ಇಲ್ಲಿ ಅಡುಗೆ ಇಲ್ಲಿ ಬಿಸಿ ಮಾಡ್ತಾ ಇದ್ದೀನಿ, ಇದನ್ನ ಮುಟ್ಟಿದ್ರೆ, ಇದನ್ನು ಮುಟ್ಟಿದ್ರೆ ಕೈ ಸುಡುತ್ತೆ ಅಲ್ವಾ, ಈ ಟೀರ್ ಮುಟ್ಟಿದ್ರೆ ಕೈ ಸುಡುತ್ತೆ, ಅದು ವಹನ. ಓಕೆ, ಇವಾಗ ಇಲ್ಲಿ ನಾನು ಒಂದು ಕ್ಯಾಂಡಲ್ ಇಟ್ಟಿದ್ದೀನಿ, ಓಕೆ. ಆ ಕ್ಯಾಂಡಲ್ ಮೇಲೆ ನಾನು ಇದನ್ನ ಆನ್ ಮಾಡಿದ್ರೆ, ಈ ಕ್ಯಾಂಡಲ್ ಆನ್ ಮಾಡಿದ್ರೆ, ಓಕೆ, ತಡಿ ಒಂದು ನಿಮಿಷ, ಇದೊಂದು ರಾಡ್ ಇದೆ, ಓಕೆ. ಈ ರಾಡ್ ನಾನು ಇದ್ರ ಮೇಲೆ ಇಟ್ಟರೆ, ನಾನು ಇವಾಗ ತಣ್ಣಗಿದೆ ಇದು, ಓಕೆ. ನಾನು ಹಾಯಾಗಿ ತದನಂತರ ಇದ್ರ ಕೈ ಇಡ್ತೀನಿ ಅಂತ ಇಟ್ಕೊಳ್ಳೋಣ, ಓಕೆ. ನಾನು ಇದೇನಪ್ಪ ಮುಟ್ಬೋದು, ಏನು ತೊಂದರೆ ಇಲ್ಲ ಅಂತ ಇಡ್ತಾ ಇದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಆ ವಾಹನದಿಂದ ಅಲ್ಲಿಂದ ಶಾಖ ಇಲ್ಲಿಂದ ಬಂದು ನಮ್ ಕೈ ಸುಡುತ್ತೆ, ಓಕೆ. ಸೊ ವಾಹನ ತುಂಬಾ ಬಲ ಜಾಸ್ತಿ, ಗೊತ್ತಾಯ್ತಾ, ಅರ್ಥ ಆಯ್ತಲ್ವಾ. ಓಕೆ, ಸೊ ಇವಾಗ 3ನೇ ತರೀಕ ಮಾತಾಡೋಣ. ಇದನ್ನ ಆಫ್ ಮಾಡ್ಬಿಡ್ತೀನಿ. 3ನೇ ತರೀಕ ಮಾತಾಡೋಣ. ಈ 3ನೇ ತರೀಕ ಸಂವಹನ, ಓಕೆ. ಅದೇನಾಗತ್ತೆ ಇವಾಗ ಈ ನೀರು, ಓಕೆ, ನೀರ್ ವಿಚಾರ ಮಾತಾಡೋಣ. ಇವಾಗ ನೀರ್ ಏನಾಗ್ತಾ ಇದೆ, ಇಲ್ಲಿ ಬೆಂಕಿ ಇದೆ, ಕರೆಕ್ಟ್ ಅಲ್ವಾ, ಇಲ್ಲಿ ಬೆಂಕಿ ಬರ್ತಾ ಇದೆ, ಇದ್ರ ಮೇಲೆ ನಾವು ಪಾತ್ರೆ ಇಟ್ಟಿದೀವಿ, ಗೊತ್ತಾಯ್ತಾ. ಆ ಪಾತ್ರೆ ಇಟ್ಟಿರುವಾಗ ಇದಕ್ಕೂ ಈ ಬೆಂಕಿಗೂ ಪಾತ್ರೆಗೂ ಹೆಂಗೆ ಶಾಖ ಬರ್ತಾ ಇದೆ, ಅದು ವಾಹನದಿಂದ ಬರ್ತಾ ಇದೆ ಅಲ್ವಾ, ಯಾಕಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ, ವಾಹನದಿಂದ ಬರ್ತಾ ಇದೆ, ಓಕೆ. ನಾನು ಇದ್ರ ಮೇಲೆ ಇಲ್ಲಿ ಕೈ ಇಟ್ರೆ ನಂಗೆ ಬಿಸಿ ಆಗತ್ತೆ, ಯಾಕೆ, ಅದು ಯಾವ್ದ್ರಿಂದ ಬರ್ತಾ ಇದೆ, ವಿಕರಣದಿಂದ ಬರ್ತಾ ಇದೆ, ಗೊತ್ತಾಯ್ತಾ. ಬಟ್ ಈ ನೀರ್ ಇದೆಯಲ್ಲ, ಈ ನೀರ್ ಬಿಸಿ ಆಗ್ತಾ ಇಲ್ಲಿ ಇವಾಗ ಇದ್ರ ಮೇಲೆ ಇಟ್ಟಾಗ ಅದೇನಾಗಿರುತ್ತೆ, ಎಲ್ಲ ಹೊರಗಡೆ ಟೆಂಪರೇಚರ್ ಎಷ್ಟಿದೆಯೋ ಅಷ್ಟೇ 23 ಡಿಗ್ರೀಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ, ಎಲ್ಲ 23 ಡಿಗ್ರೀಸ್ ಇರುತ್ತೆ. ಬಟ್ ಇದು ವಾಹನದಿಂದ ಏನಾಗುತ್ತೆ, ಇಲ್ಲಿ ಎಷ್ಟಾಗುತ್ತೆ, ಇಲ್ಲಿ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ ಅಲ್ವಾ, ಇದೊಂದು 50 ಡಿಗ್ರಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. 100 ಡಿಗ್ರಿ ಆದ್ಮೇಲೆ ಆವಿ ಆಗುತ್ತೆ, ಅಲ್ಲಿವರೆಗೂ ಇದು 50 ಡಿಗ್ರಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಇದು 20, 23, 30, 40, 50 ಹೋಗುತ್ತೆ. ಏನಾಗುತ್ತೆ, ಯಾವಾಗ್ಲೂ ಟೆಂಪರೇಚರ್ ಜಾಸ್ತಿ ಆಗ್ತಾ ಅಣುಗಳು ದೂರ ಹೋಗಕ್ ಶುರು ಆಗ್ತವೆ. ಅಣುಗಳು ಪಕ್ಕದಲ್ಲೇ ಇದ್ರೆ, ನೀರಿಂದ ಅಣುಗಳು ಪಕ್ಕದಲ್ಲೇ ಇದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಅಣುಗಳು ದೂರ ಹೋಗತ್ವೆ. ಇದು ಹೀಟ್ ಆಗ್ತಾ ಇದು ಅಣುಗಳು ದೂರ ಹೋಗತ್ವೆ. ಅವಾಗ ಏನಾಗುತ್ತೆ, ಈ ಬಿಸಿ ನೀರು ಅದೇ ತಾನೇ ಮೇಲಕ್ಕೆ ಹೋಗುತ್ತೆ, ಬಿಸಿ ನೀರು ಮೇಲಕ್ಕೆ ಹೋಗಿ ತಣ್ಣೀರ್ ಕೆಳಗ್ ಬರುತ್ತೆ. ಅದೊಂಥರ ಅದೇ ತಾನೇ ಒಂದು ಫ್ಯಾನ್ ಕರೆಂಟ್ ತರ ಅದೇ ತಾನೇ ಕ್ರಿಯೇಟ್ ಆಗುತ್ತೆ, ಒಂದು ಗಾಳಿ ಸುರುಳಿ ಇರುತ್ತಲ್ಲ ಅದೇ ತಾನೇ ಆಗತ್ತೆ. ಯಾಕಂದ್ರೆ ಇದು ಹೈ ಟೆಂಪರೇಚರ್, ಇದು ಲೋ ಟೆಂಪರೇಚರ್. ಇದು ಏನಾಗುತ್ತೆ, ಇದು ಮಾಲಿಕ್ಯೂಲ್ಸ್, ಇದು ಅಣುಗಳು ಬೇರೆ ಸೆಪರೇಟ್ ಆಗಿ ಅದಕ್ಕೆ ಒಂದು ಶಕ್ತಿ ಬಂದು ಅದು ಮೇಲಕ್ಕೆ ಹೋಗಕ್ ಶುರು ಆಗುತ್ತೆ, ಓಕೆ. ಬಿಸಿ ಇದು ಯಾವ ತಾಪಮಾನ ಇರೋದು ಮೇಲಕ್ಕೆ ಅದೇ ತಾನೇ ಹೋಗಕ್ ಶುರು ಆಗುತ್ತೆ. ಆಮೇಲೆ ಇದು ಕೆಳಗ್ ಬರಕ್ ಶುರು ಆಗುತ್ತೆ. ಅದು ಏನಾಗುತ್ತೆ, ಹಿಂಗೆ ಹೋಗಿ ಅದು ಒಂದು ಸಂವಹನ ಕ್ರಿಯೇಟ್ ಆಗುತ್ತೆ. ಬಂದು ತೋರಿಸ್ರಿ ಇಲ್ಲಿ, ನೋಡ್ರಿ ಏನಾಗ್ತಾ ಇದೆ ಇಲ್ಲಿ ನೋಡ್ರಿ. ಕೆಳಗಿಂದ ನೀರು ಬಿಸಿಯಾಗಿದೆ, ಅದು ಮೇಲಕ್ಕೆ ಬರ್ತಾ ಇದೆ, ಗೊತ್ತಾಯ್ತಾ. ಆಮೇಲೆ ಮೇಲ್ಗಡೆ ತಣ್ಣಗಿರೋದು ಕೆಳಗೆ ಬರ್ತಾ ಇದೆ. ಹಂಗೆ ಅದು ನೋಡ್ರಿ, ಹಿಂಗೆಲ್ಲ ಕುಜು ಅಂತ ನೊರೆ ಇದೆಲ್ಲ ಒಂದು ಬಬಲ್ಸ್ ಇದೆಯಲ್ಲ, ಬಬಲ್ಸ್ ಯಾತಕ್ ಬರ್ತಾ ಇರೋದು, ಅದು ಸಂವಹನದಿಂದ. ಯಾಕಂದ್ರೆ ಒಳಗೆ ಅದು ನೀರು ಕುದಿಯುವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೀರು ಬಿಸಿ ತಣ್ಣಗಿರೋದು ಕೆಳಗೆ ಹೋಗುತ್ತೆ, ಬಿಸಿ ಇರೋದು ಮೇಲಕ್ಕೆ ಬರುತ್ತೆ, ತಣ್ಣಗಿರೋದು ಕೆಳಗೆ ಹೋಗುತ್ತೆ, ಬಿಸಿ ಇರೋದು ಮೇಲಕ್ಕೆ ಹೋಗುತ್ತೆ. ಹಂಗೇನೆ ಅಂದ್ರೆ ಸುತ್ತಿ ಇನ್ನೂ ಚೆನ್ನಾಗಿ ಅದು ಬಿಸಿ ಆಗುತ್ತೆ. ಸೊ ಬರೀ ಕಂಡಕ್ಷನ್ ಇದ್ರೆ, ವಾಹನ ಬರೀ ಕಂಡಕ್ಷನ್ ಆಗಿದ್ರೆ ಏನಾಗ್ತಾ ಇತ್ತು, ಇದು ಬಿಸಿ ಆಗಿರೋದು, ಇದು ತಣ್ಣಗೆ ಇರೋದು ಅಲ್ವಾ. ಇದರಿಂದ ಇಲ್ಲಿಗೆ ವಾಪಸ್ ಬರಕ್ಕೆ ಮೆತ್ತಿಗೆ ವಾಹನದಿಂದ ಹೋಗ್ತಾ ತುಂಬಾ ಟೈಮ್ ತಗೊಳುತ್ತೆ. ಬರೀ ವಾಹನ ಇದ್ದಿದ್ರೆ ಇದರಿಂದ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಇದು ಬಿಸಿ ಮಾಡ್ಬೇಕು. ಬಟ್ ಸಂವಹನ ಇರೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ, ಗೊತ್ತಾಯ್ತಾ. ಸೊ ಅದಕ್ಕೆ ಸಂವಹನ ಅಂತ ಕರೀತಾರೆ. ಇವಾಗ ಫ್ಯಾನ್ ಅಲ್ಲಿ ಸಂವಹನ ಬರುತ್ತೆ, ಓಕೆ.
ಸೊ ಇಷ್ಟೊತ್ತು ಈ 3 ವಿಧಗಳ ವಿಚಾರ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಟ್ಟೆ, ಎಲ್ಲೆಲ್ಲಿ ನೋಡ್ಬೋದು ಅಂತ ಕೊಟ್ಟೆ. ಇವಾಗ ಎಲ್ಲಿ ಉಪಯೋಗ ಆಗುತ್ತೆ, ಯಾವ ಉಪಕರಣಗಳು ಅದನ್ನು ಅಳವಡಿಸ್ಕೊಂಡು ನಮಗೆ ಉಪಯೋಗ ಆಗುತ್ತೆ ಅಂತ ವಿಚಾರ ಮಾತಾಡೋಣ. ಗೊತ್ತಾಯ್ತಾ? ಸೊ ಫಸ್ಟ್ ವಿಕಿರಣದ ವಿಚಾರ ಮಾತಾಡೋಣ. ಓಕೆ, ವಿಕಿರಣ ಅಂದ್ರೆ ರೇಡಿಯೇಷನ್ ಎಲ್ಲಿ ಉಪಯೋಗ ಆಗುತ್ತೆ. ನಾವು ಎಲ್ಲಿ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಹೇಳಿದೀನಿ, ಬಟ್ ಎಲ್ಲಿ ಉಪಯೋಗಿಸ್ಕೊತೀವಿ ನಾವು ಉಪಕರಣ ಮಾಡಿ ಅದನ್ನ ಉಪಯೋಗಿಸ್ತೀವಿ ನಮ್ಮ ನಿಜ ಜೀವನದಲ್ಲಿ ಅಂತ. ಫಸ್ಟ್ ವಿಕಿರಣದ್ದು ಸೋಲಾರ್ ಕುಕ್ಕರ್. ಇವಾಗ ತುಂಬಾ ಸೋಲಾರ್ ಕುಕ್ಕರ್ಸ್ ಮಾಡ್ತಾ ಇದ್ದಾರೆ. ಹೆಂಗ್ ನಡೆಯುತ್ತದು? ಓಕೆ, ಸೊ ಸೂರ್ಯದಿಂದ ತುಂಬಾ ಜಾಸ್ತಿ ತಾಪಮಾನ ಅಲ್ವಾ, ಸೂರ್ಯ ಹೆಂಗಿದೆ, ಜಾಸ್ತಿ ತಾಪಮಾನ. ಅದರಿಂದ ವಿಕಿರಣದಿಂದ ನಮ್ ಸೂರ್ಯ ಕಿರಣಗಳು ಬರ್ತಾ ಇದೆ. ಓಕೆ, ಇಲ್ಲೊಂದು ಸೋಲಾರ್ ಕುಕ್ಕರ್ಗೆ ಏನ್ ಮಾಡ್ತೀವಿ, ಇಲ್ಲಿ ಚಿನ್ನಾರಿ ಪೇಪರ್ ಅಂದ್ರೆ ಸಿಲ್ವರ್ ಪೇಪರ್ ಹಾಕಿ ಅದೇನಾಗುತ್ತೆ, ಸಿಲ್ವರ್ ಪೇಪರ್ ಹಾಕಿದ್ರೆ ಅದು ತುಂಬಾ ರಿಫ್ಲೆಕ್ಟ್ ಆಗುತ್ತೆ. ಅದು ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಅಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಬರುತ್ತೆ, ಟ್ರಾಪ್ ಆಗೋಗುತ್ತೆ. ಸುಮ್ನೆ ಇದ್ರೆ ಬರೀ ಫ್ಲಾಟ್ ಆಗಿದ್ರೆ ಅದು ಟ್ರಾಪ್ ಆಗಲ್ಲ. ಓಕೆ, ಇದು ಹಿಂಗ್ ಚಿನ್ನಾರಿ ಪೇಪರ್ ಹಾಕಿ ಹಿಂಗ್ ಬಿಟ್ರೆ ಇದರಿಂದ ಇಲ್ಲಿಗೆ ಬರುತ್ತೆ, ಅದು ಮಿರರ್ ತರ ವರ್ಕ್ ಆಗುತ್ತಲ್ವಾ. ಚಿನ್ನಾರಿ ಪೇಪರ್ ಅಂದ್ರೆ ಇದು ಸಿಲ್ವರ್ ಪೇಪರ್ ಇದು ತರ ವರ್ಕ್ ಆಗುತ್ತೆ, ನಮ್ಮ ಕನ್ನಡಿ ತರ ವರ್ಕ್ ಆಗುತ್ತೆ. ಸೊ ಇಲ್ಲಿಂದ ಬಂದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಬಂದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಬಂದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಸೊ ಟ್ರಾಪ್ ಆಗೋಗುತ್ತೆ. ಓಕೆ, ಟ್ರಾಪ್ ಆಗಿ ಏನಾಗುತ್ತೆ, ತುಂಬಾ ಬಿಸಿ ಬಂದು ಇಲ್ಲೇನಾದ್ರು ಇಟ್ರೆ, ನೀವು ಇಲ್ಲೇನಾದ್ರು ಒಂದು ಪದಾರ್ಥ ಇಟ್ರೆ, ಒಂದು ಏನಾದ್ರು ಮಾಂಸನೋ ಏನಾದ್ರು ತರಕಾರಿನೋ ಇಟ್ರೆ ಅದು ಟ್ರಾಪ್ ಆಗಿ ಇಲ್ಲಿ ಸ್ವಲ್ಪ ನೀರ್ ಇಟ್ಬಿಟ್ಟು, ಸೊ ಹಿಂಗೆ ಸೋಲಾರ್ ಕುಕ್ಕರ್ ಏನ್ ಮಾಡ್ತಾರೆ, ಹಿಂಗೆ ಅದನ್ನ ಸೋಲಾರ್ ಕುಕ್ಕರ್ ಅಲ್ಲಿ ಹಿಂಗೆ ಚೆನ್ನಾಗಿ ಒಂಥರ ಬೌಲ್ ತರ ಮಾಡಿ ಇಲ್ಲಿ ಸ್ವಲ್ಪ ನೀರ್ ಹಾಕಿ ಇಲ್ಲೊಂದು ಪಾತ್ರೆ ಇಡೋಣ ಅಂತ ಇಟ್ಕೊಂಡು, ನೀರ್ ಇಟ್ಬಿಟ್ಟು ತರಕಾರಿ ಇಡೋಣ ಅಂತ ಇಟ್ಕೊಂಡು, ಇಲ್ಲಿ ಸೂರ್ಯ ಅಲ್ಲಿದೆ, ಇಲ್ಲಿ ಬಂದು ಹಿಂಗ್ ಟ್ರಾಪ್ ಆಗುತ್ತೆ. ಓಕೆ, ಇಲ್ಲಿ ಬರುತ್ತೆ, ಇಲ್ಲೂ ಟ್ರಾಪ್ ಆಗುತ್ತೆ, ಹಂಗೆ ಟ್ರಾಪ್ ಹಾಕೊಂಡು ಹೋಗ್ತಾ ಇರುತ್ತೆ, ಕಾನ್ಸಂಟ್ರೇಟ್ ಆಗಿ ಓಕೆ ಚೆನ್ನಾಗಿ ಬಿಸಿ ಆಗುತ್ತೆ. ಗೊತ್ತಾಯ್ತಾ? ಸೊ ಇದು ಸೋಲಾರ್ ಕುಕ್ಕರ್ ವಿಕಿರಣದಿಂದ ಕೆಲಸ ಮಾಡುತ್ತೆ. ಅದು ಮೊದಲನೇ ಉಪಕರಣ. ಎರಡನೇ ಇಟ್ಬಿಟ್ಟಿರ್ತಾರೆ. ಓಕೆ, ಸೊ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ವಿಕಿರಣದ ವಿಚಾರ. ಓಕೆ, ನೆಕ್ಸ್ಟ್ ಸಂವಹನದ ವಿಚಾರ ಮಾತಾಡೋಣ. ಸಂವಹನ ತುಂಬಾ ನೀವೇ ನೋಡಿರ್ಬೇಕು. ಈ ಫ್ಯಾನ್ ಇದೆ, ಇದು ನಮ್ಮ ಮನೇಲಿ ಫ್ಯಾನ್ ಇದೆ. ನಿಮ್ಗೆ ಯೂಶ್ವಲಿ ಸ್ವಲ್ಪ ಇದು ಬ್ಲೇಡ್ಸ್ ಇರುತ್ತಲ್ವಾ, ಇದು ಬ್ಲೇಡ್ಸ್ ಇಲ್ದೇ ಇಲ್ಲೂ ಒಳಗೆ ಬ್ಲೇಡ್ಸ್ ಇದೆ. ಇದು ಈ ಫ್ಯಾನ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡೋಣ. ಗೊತ್ತಾಯ್ತಾ? ನಾನೇನು ಆನ್ ಮಾಡೋದಿಲ್ಲ, ನಿಮ್ಗೆ ಫ್ಯಾನ್ ವಿಚಾರ ಗೊತ್ತಲ್ಲ. ಓಕೆ, ಬಟ್ ಈ ಫ್ಯಾನ್ ಅನ್ನು ಆನ್ ಮಾಡಿದ್ರೆ ಏನ್ ಮಾಡುತ್ತೆ, ಅದು ಯಾತಕ್ ಫ್ಯಾನ್ ಉಪಯೋಗಿಸ್ತಾರೆ? ಇವಾಗ ಇಲ್ಲೆಲ್ಲ ಕಡೆ ತಾಪಮಾನ 23 ಡಿಗ್ರಿ ಇಲ್ಲಿ ಅಲ್ವಾ. ಸೊ ಫ್ಯಾನ್ ಇಂದ ಏನಾಗುತ್ತೆ, ಅದು ಹೆಂಗದು ನಮ್ಗೆ ಕೂಲ್ ಮಾಡುತ್ತೆ ಅಂತ ಯೋಚನೆ ಮಾಡಿದೀರಾ? ಯಾಕಂದ್ರೆ ಇಲ್ಲೂ 23 ಡಿಗ್ರಿ, ಇಲ್ಲೂ 23 ಡಿಗ್ರಿ. ಸೊ ಯಾತಕ್ಕೆ ನಾವು ಫ್ಯಾನ್ ಹಾಕಿದ್ರೆ ಯಾತಕ್ಕೆ ನಮ್ಗೆ ಸ್ವಲ್ಪ ತಣ್ಣಗಾಗತ್ತೆ ಅನ್ಸುತ್ತೆ? ಯಾಕೆಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಇದ್ರ ಮೇಲೆ, ನಮ್ಮ ಮೈ ಮೇಲೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ಉಸಿರಾಡ್ತೀವಿ, ನಮ್ಮ ರಕ್ತ ಸ್ವಲ್ಪ ಬಿಸಿಯಾಗಿರುತ್ತೆ. ಅದರಿಂದ ನಮ್ಮ ಒಳಗಿನ ಬಾಡಿ ಟೆಂಪರೇಚರ್ ಹೊರಗಡೆದಕ್ಕಿಂತ ಯಾವಾಗಲೂ ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಗೆ ಶೆಕೆ ಅನ್ಸುತ್ತೆ. ಗೊತ್ತಾಯ್ತಾ? ಈ ಗಾಳಿ ಏನ್ ಮಾಡುತ್ತೆ, ಅದು ಆ ಗಾಳಿ ಇವಾಗ ಈ ಫ್ಯಾನ್ ಇಟ್ಟರೆ ನಾವು ಫ್ಯಾನ್ ಇಟ್ರೆ ನಾವಿದ್ದೀವಿ ಅಂತ ಇಟ್ಕೊಳ್ಳೋಣ, ನಾನು ಅಂತ ಇಟ್ಕೊಳ್ಳೋಣ. ಓಕೆ, ಅದ್ ಏನ್ ಮಾಡುತ್ತೆ, ಇಲ್ಲಿ ಸ್ವಲ್ಪ ಟೆಂಪರೇಚರ್ ಎಲ್ಲಾ ಕಡೆ 23 ಡಿಗ್ರಿ ಇದೆ ಅಲ್ವಾ, ಬಟ್ ಇಲ್ಲಿ ಸ್ವಲ್ಪ ನಮ್ಮ ಮೈ ಮೇಲೆ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. 28 ಡಿಗ್ರೀಸ್ ಇರ್ಬೋದು. ಗೊತ್ತಾಯ್ತಾ? ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ಒಳಗಿನ ನಮ್ ರಕ್ತ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಏನ್ ಮಾಡುತ್ತೆ, ಇದು ಸಂವಹನದಿಂದ ಏನ್ ಮಾಡುತ್ತೆ, ಸಂವಹನ ಯಾವಾಗ್ಲೂ ಹೈ ಟೆಂಪರೇಚರ್ ಇಂದ ಲೋ ಟೆಂಪರೇಚರ್ ಹೋಗುತ್ತೆ ಅಂತ ಹೇಳಿದ್ವಿ ಅಲ್ವಾ. ನಾವು ಹೇಳಿದ್ವಲ್ಲ, ನೀರು ಕುದಿಸುವಾಗ ಇದು ಜಾಸ್ತಿ ಟೆಂಪರೇಚರ್ ಇರುತ್ತೆ, ಇದು ಮೇಲಕ್ಕೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ. ಸೊ ಇಲ್ಲೂ ಅದೇ ಆಗತ್ತೆ. ಇಲ್ಲಿ ಲೋ ಟೆಂಪರೇಚರ್, ಇದು ಹೈ ಟೆಂಪರೇಚರ್. ಇದೇನ್ ಮಾಡುತ್ತೆ, ಇದು ಅಲ್ಲಿರೋ ಗಾಳಿನ ಅಲ್ಲಿಂದ ಗಾಳಿನ ಇಲ್ಲಿಗೆ ವಾಪಸ್ ತಂದ್ಬಿಡುತ್ತೆ. ಓಕೆ, ಇದನ್ನ ಸರ್ಕ್ಯುಲೇಷನ್ ಕ್ರಿಯೇಟ್ ಮಾಡುತ್ತೆ. ಆ ಸರ್ಕ್ಯುಲೇಷನ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಇದು 28 ಡಿಗ್ರಿ ಇರುತ್ತಲ್ಲ, ಅದು 23 ಡಿಗ್ರಿ ಆಗುತ್ತೆ. ಅದಕ್ಕಿಂತ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ವಾತಾವರಣದ ಟೆಂಪರೇಚರ್ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ನಮ್ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಎಲ್ಲ ಯೂನಿಫಾರ್ಮ್ ಆಗಿ ಮಾಡ್ಬಿಡುತ್ತೆ. ಸೊ ಫ್ಯಾನ್ ಇಂದ ಟೆಂಪರೇಚರ್ ಇಲ್ಲಿರೋ ವಾತಾವರಣದ ಟೆಂಪರೇಚರ್ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏರ್ ಕೂಲರ್ ಬೇಕು, ಏರ್ ಕಂಡೀಷನರ್ ಬೇಕು. ಗೊತ್ತಾಯ್ತಾ? ಬಟ್ ಏನಾಗುತ್ತೆ, ಇಲ್ಲಿ ನಮ್ಮ ಮೇಲೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಆ ಫ್ಯಾನ್ ಬಂದು ಈ ಟೆಂಪರೇಚರ್ ಇರೋ ಗಾಳಿನ ಇಲ್ಲಿಗೆ ತಗೊಂಡೋಗಿ ಇಲ್ಲಿರೋ ತಣ್ಣ ಗಾಳಿನ ಇಲ್ಲಿಗೆ ತಗೊಂಡ್ಬಂದು ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೇನೆ ಯಾವಾಗ್ಲೂ ಅಷ್ಟೇ, ಫ್ಯಾನ್ ತುಂಬಾ ಹೊತ್ತು ಉಪಯೋಗಿಸಿದ್ಮೇಲೆ ಅದ್ರ ಏನು ಉಪಯೋಗನೇ ಆಗಲ್ಲ. ಯಾಕಂದ್ರೆ ಎಲ್ಲ ಕಡೆ 23 ಡಿಗ್ರೀಸ್ ಇರುತ್ತೆ. ಸೊ ಅವಾಗ ಅದು ಜಾಸ್ತಿ ಉಪಯೋಗ ಆಗಲ್ಲ. ಓಕೆ, ಅದೊಂದು ಎಕ್ಸಾಂಪಲ್.
ಇನ್ನೊಂದು ಎಕ್ಸಾಂಪಲ್ ಇದು ಕನ್ವೆಕ್ಷನ್ ಅಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ವೆಂಟಿಲೇಷನ್. ಇವಾಗ ಇಲ್ಲಿ ನಾವು ಇಲ್ಲಿ ಸ್ವಲ್ಪ ಇಟ್ಟಿರ್ತೀವಮ್ಮ, ಇಲ್ಲಿ ನಾವು ಇದೆಲ್ಲ ಸೀಲ್ ಮಾಡ್ಬಿಟ್ಟಿದ್ದೀವಿ. ಓಕೆ, ಅವಾಗ ಏನಾಗುತ್ತೆ, ಇಲ್ಲೆಲ್ಲ ನಾವು ಉಸಿರಾಡಿ 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 ಒಳಗಿನ ಇದು ಏನಾಗುತ್ತೆ ಒಂದು ಸ್ಟೇಲ್ ಅಂತ ಕರೀತಾರಲ್ಲ, ಕನ್ನಡದಲ್ಲಿ ಅಂತ ಕರೀತಾರೆ, ಕೊಳ್ತೋಗಿರ ಸ್ವಲ್ಪ ವಾಸನೆ ಬರೋಕ್ ಶುರು ಆಗುತ್ತೆ. ಯಾಕಂದ್ರೆ ಜಾಸ್ತಿ ನಮ್ಮ ಆಕ್ಸಿಜನ್ ಹೊರಗಡೆ ಹೋಗಿ ಒಳಗಡೆ ನಾವು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಬಿಟ್ಟು ಇಲ್ಲಿ ಏರ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಲ್ವಾ. ಏರ್ ಕ್ವಾಲಿಟಿನೂ ಕಡಿಮೆ ಇರುತ್ತೆ, ಸ್ವಲ್ಪ ವಾಸನೆ ಬರೋಕ್ ಶುರು ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಇದನ್ನ ಅದಕ್ಕೇನೆ ಏನ್ ಮಾಡ್ತೀವಿ, ಇಂಡಿಯಾಲೆಲ್ಲ ತುಂಬಾ ನಾವು ವಿಂಡೋಸ್ ಎಲ್ಲ ಯಾವಾಗಲೂ ಓಪನ್ ಮಾಡಿರ್ತೀವಿ. ಓಕೆ, ಇಲ್ಲಿ ವಿಂಡೋಸ್ ಓಪನ್ ಮಾಡ್ತೀವಿ. ಯಾಕೆ ವಿಂಡೋಸ್ ಓಪನ್ ಮಾಡ್ತೀವಿ? ಯಾಕಂದ್ರೆ ಹೊರಗಡೆ ಟೆಂಪರೇಚರ್ ಕಡಿಮೆ ಇರುತ್ತೆ. ಎರಡು, ಫಸ್ಟ್ ಹೊರಗಡೆ ಟೆಂಪರೇಚರ್ ಇಲ್ಲಿಗಿಂತ ಕಡಿಮೆ ಇರ್ಬೋದು, ಇನ್ನೊಂದು ಹೊರಗಡೆ ಟೆಂಪರೇಚರ್ ಆಕ್ಸಿಜನ್ ಜಾಸ್ತಿ ಇದೆ, ಮೂರನೇದು ಹೊರಗಡೆಯಲ್ಲಿ ಅಷ್ಟು ಇದು ನಮ್ದು ವಾಸನೆ ಎಲ್ಲ ಬಂದಿರಲ್ಲ. ಓಕೆ, ನಮ್ ಸ್ವೆಟ್ ಎಲ್ಲ ವಾಸನೆ ಬಂದಿರಲ್ಲ. ಸೊ ಅವಾಗ ವೆಂಟಿಲೇಷನ್ ಕ್ರಿಯೇಟ್ ಮಾಡ್ತಾರೆ. ಆ ವೆಂಟಿಲೇಷನ್ ಇಂದ ಏನಾಗುತ್ತೆ, ಒಳಗಡೆ ಫ್ರೆಶ್ ಗಾಳಿ ಒಳಗಡೆ ಬರುತ್ತೆ, ಒಳಗಡೆ ಇದು ಸ್ವಲ್ಪ ಬಿಸಿಯ ಗಾಳಿ ಹೊರಗಡೆ ಹೋಗುತ್ತೆ. ಆ ವೆಂಟಿಲೇಷನ್ ಕ್ರಿಯೇಟ್ ಮಾಡೋದ್ರಿಂದ ಏರ್ ಕ್ವಾಲಿಟಿ ಚೆನ್ನಾಗಾಗತ್ತೆ. ಓಕೆ, ಸೊ 2 ಎಕ್ಸಾಂಪಲ್ಸ್ ಕೊಟ್ಟೆ. ಕನ್ವೆನ್ಷನ್ ವಿಚಾರ, ಕೂಲಿಂಗ್ ಫ್ಯಾನ್ಸ್ ವಿಚಾರ ಮಾತಾಡಿದೆ, ಆಮೇಲೆ ವೆಂಟಿಲೇಷನ್ ವಿಚಾರ ಮಾತಾಡಿದೆ. ಓಕೆ, ಸೊ ಇವಾಗ ಕಂಡಕ್ಷನ್ ವಿಚಾರ ಮಾತಾಡೋಣ, ಅಂದ್ರೆ ವಾಹನದ ವಿಚಾರ. ವಾಹನ ಹೆಂಗೆ ಉಪಯೋಗಿಸ್ತೀವಿ, ಹೆಂಗೆ ಉಪಕರಣಗಳ ಕ್ರಿಯೇಟ್ ಮಾಡ್ತೀವಿ. ಸೊ ಒಂದೇನು ಅಂದ್ರೆ ಇವಾಗ ಇದು ಹಾಟ್ ವಾಟರ್, ಇವಾಗ ಇದರಲ್ಲಿ ಇವಾಗ ಸ್ವಲ್ಪ ಇದು ನಮ್ ಅಮೆರಿಕ ದೇಶದಲ್ಲಿ ತುಂಬಾ ಇರುತ್ತೆ, ಇಂಡಿಯಾಲ್ ಅಷ್ಟಿರಲ್ಲ, ಬಟ್ ಇರುತ್ತೆ, ಕೆಲವು ಸತಿ ಇರುತ್ತೆ. ತೋರಿಸ್ತೀನಿ ನಾನು ಇದನ್ನ. ಇದು ಚಳಿ ಪ್ರದೇಶದಲ್ಲಿ, ಚಳಿ ಟೈಮ್ ಅಲ್ಲಿ ಇವಾಗ ಕಾಶ್ಮೀರ ಎಲ್ಲ ಹೋದ್ರೆ ಏನಾಗುತ್ತೆ, ಈಗ ರೂಮ್ ಮನೆ ಇರುತ್ತೆ, ಈ ಮನೆನ ಸ್ವಲ್ಪ ಬಿಸಿ ಮಾಡ್ಸಕ್ಕೆ ಏನ್ ಮಾಡ್ತಾರೆ, ಫ್ಯಾನ್ ಬೇಕಿಲ್ಲ ಅಂತ ಇಟ್ಕೊಳ್ಳೋಣ. ಓಕೆ, ಅವಾಗ ಏನ್ ಮಾಡ್ತಾರೆ, ಈ ಬಿಸಿನೀರನ್ನ ಇಲ್ಲಿಂದ ಪೈಪಿಂದ ತಂದು ಇದನ್ನ ಒಂದು ಹಿಂಗೆ ಓಡಿಸ್ತಾರೆ. ಓಕೆ, ಅವಾಗ ಏನಾಗತ್ತೆ, ಇದು ಬಿಸಿನೀರು ಬಂದು ಇದು ವಾಹನದಿಂದ ಈ ಪೈಪ್ ಹೊರಗಡೆ ಇದಕ್ಕೆಲ್ಲ ಬರುತ್ತೆ, ವಾಹನದಿಂದ ಬಂದು ಅವಾಗ ಏನಾಗುತ್ತೆ, ಅದರಿಂದ ವಿಕಿರಣದಿಂದ ನಮಗ್ ಬರುತ್ತೆ, ಅದು ಮುಟ್ಕೂಡುದು. ಸೊ ಏನಾಗುತ್ತೆ, ಬಿಸಿ ನೀರು ಬರ್ತಾ ಇದೆ ವಾಹನದಿಂದ, ಈ ಪೈಪ್ ಹೊರಗಡೆ ಇದಕ್ಕೆಲ್ಲ ವಾಹನದಿಂದ ಅದು ಶಾಖ ಬರ್ತಾ ಇದೆ, ಆಮೇಲೆ ವಿಕಿರಣದಿಂದ ನಮ್ಗೆ ಬರ್ತಾ ಇದೆ. ಸೊ ಅದೊಂದು ಎಕ್ಸಾಂಪಲ್ ವಾಹನದಿಂದ ಹೆಂಗೆ ಉಪಯೋಗಿಸ್ತೀವಿ ಅಂತ. ಓಕೆ, ಇನ್ನೊಂದು ಐರನ್ ಬಾಕ್ಸ್. ಐರನ್ ಬಾಕ್ಸ್ ಬೆಸ್ಟ್. ಇವಾಗ ಐರನ್ ಬಾಕ್ಸ್ ಏನ್ ಮಾಡುತ್ತೆ, ಐರನ್ ಬಾಕ್ಸ್ ಅಲ್ಲಿ ಹಿಂಗೆ ಕೈಲಿ ಇಟ್ಕೋತೀವಿ ಅಂತ ಇಟ್ಕೊಳ್ಳೋಣ. ಸೊ ಇದರಿಂದ ಎಲೆಕ್ಟ್ರಿಸಿಟಿ ಬಂದು ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿಲಿ ಅದೇನ್ ಮಾಡುತ್ತೆ, ಅದು ಹೀಟ್ ಬರುತ್ತೆ. ಓಕೆ, ಎನರ್ಜಿ ಆ ಎಲೆಕ್ಟ್ರಿಕ್ ಎನರ್ಜಿನ ಶಾಖದ ಎನರ್ಜಿಗೆ ವರ್ಗಾವಣೆ ಆಗುತ್ತೆ. ಓಕೆ, ಅದೇನ್ ಮಾಡುತ್ತೆ, ಆ ಶಾಖದ ಶಕ್ತಿ ಅದು ಇಲ್ಲೊಂದು ಪ್ಲೇಟ್ ಇರುತ್ತೆ, ಮೆಟಲಿಕ್ ಪ್ಲೇಟ್ ಇರುತ್ತೆ, ಆ ಪ್ಲೇಟ್ ಇಲ್ಲಿ ಬರುತ್ತೆ, ಅದು ಮೆಟಲಿಕ್ ಪ್ಲೇಟ್ ವಾಹನದಿಂದ ಅದು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಿ ಪೂರ್ತಿ ಟೆಂಪರೇಚರ್ ಯೂನಿಫಾರ್ಮ್ ಆಗಿರುತ್ತೆ. ಆಮೇಲೆ ಇಸ್ತ್ರಿ ಮಾಡಿದ್ರೆ ಚೆನ್ನಾಗಿ ಬಿಸಿಯಾಗಿ ಅದನ್ನ ಇಸ್ತ್ರಿ ಮಾಡಿ ಇರೋ ಎಲ್ಲ ರಿಂಕಲ್ಸ್ ಎಲ್ಲ ತೆಗೆದು ಬಿಡುತ್ತೆ. ಓಕೆ, ಸೊ ಇದು ಇನ್ನೊಂದು ಎಕ್ಸಾಂಪಲ್ ವಾಹನದಿಂದ ಹೆಂಗೆ ನಾವು ಉಪಕರಣಗಳು ಮಾಡ್ತೀವಿ ಅಂತ. ಗೊತ್ತಾಯ್ತಾ? ಇವಾಗ 3ನೇ ಅಂಶದ ವಿಚಾರ ಮಾತಾಡೋಣ. ಶಾಖ ವರ್ಗಾವಣೆಯಲ್ಲಿ 3ನೇ ಅಂಶ ಏನಂದ್ರೆ, ಪ್ರತಿ ವಸ್ತುವಿಗೆ ಭಿನ್ನವಾದ ನಿರ್ದಿಷ್ಟ ಶಾಖ ಸಾಮರ್ಥ್ಯವಿರ್ತದೆ. ಸೊ ನಿರ್ದಿಷ್ಟ ಶಾಖ ಸಾಮರ್ಥ್ಯ ಅಂದ್ರೆ ಏನು, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಓಕೆ, ಸಾಮರ್ಥ್ಯ ಅಂತ ಕರೀತಾರಲ್ಲ ಕೆಪಾಸಿಟಿಗೆ. ನಿಮ್ಗೇನಪ್ಪ, ಎಷ್ಟು ಸಾಮರ್ಥ್ಯ ಇದೆ, ಕೆಲವರಿಗೆ ಇದು ಏನಾರ ಇದು ವೇಟ್ ತೆಗಿಯಕ್ಕೆ ಎತ್ತಕ್ಕೆ ಕೆಲವು ಕಡಿಮೆ ಸಾಮರ್ಥ್ಯ ಇರುತ್ತೆ, ಕೆಲವು ಜಾಸ್ತಿ ಸಾಮರ್ಥ್ಯ ಇರುತ್ತೆ, ಕೆಲವು ಓಡಕ್ಕೆ ಕಡಿಮೆ ಸಾಮರ್ಥ್ಯ ಇರುತ್ತೆ, ಜಾಸ್ತಿ ಸಾಮರ್ಥ್ಯ ಇರುತ್ತೆ. ಸೊ ಶಾಖ ಹೀರಕ್ಕೆ ಎಷ್ಟು ಸಾಮರ್ಥ್ಯ, ಬೇರೆ ಬೇರೆ ವಸ್ತುಗಳಿಗೆ ಭಿನ್ನವಾದ ಸಾಮರ್ಥ್ಯ ಇರುತ್ತೆ. ಓಕೆ, ಒಂದು ತಮಾಷೆದೊಂದು ಹೇಳ್ತೀನಿ ನಾನು, ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಈ ಶಾಖ ಸಾಮರ್ಥ್ಯದ ವಿಚಾರ. ಎಕ್ಸಾಂಪಲ್ ಒಂದು ತಮಾಷೆ ಹೇಳ್ತೀನಿ. ಯೂಶ್ವಲಿ ನಾವೆಲ್ಲ ಏನ್ ಮಾಡ್ತೀವಿ, ಮಕ್ಕಳಾಗ್ತಾ ಇದ್ದಾಗ ನಮ್ಮನ್ನ ಯಾವಾಗ್ಲೂ ಇದಕ್ಕೆ ಸಮುದ್ರ ಕರ್ಕೊಂಡು ಹೋಗ್ತಾ ಇದ್ರು. ಉಡುಪಿಲಿ ಮಂಗಳೂರೆಲ್ಲ ಸಮುದ್ರ ಇದೆಯಲ್ಲ, ಸಮುದ್ರದಲ್ಲಿ ಹೋದ್ರೆ ಇಲ್ಲೆಲ್ಲ ಸಮುದ್ರದ ಅಲೆಗಳು ಬರ್ತಾ ಇರುತ್ತೆ. ಇಲ್ಲಿ ಹೋಗಿ ಮಕ್ಕಳು ನಾವು ಏನ್ ಮಾಡ್ತಾ ಇದ್ವಿ, ನಮ್ಮನ್ನ ಮಕ್ಕಳು ಹೋಗಿ ಎತ್ಕೊಂಡು ಹೋಗಿ ತಂದೆ ತಾಯಿಗಳು ಬಿಟ್ಬಿಡ್ತಾ ಇದ್ವಿ ನಮ್ಮನ್ನ. ಓಕೆ, ನೀವು ನೋಡಿರ್ಬೋದು, ತಂದೆ ತಾಯಿಗಳು ಬರ್ತಾರೆ, ಎತ್ಕೊಂಡು ಮಕ್ಕಳನ್ನ ಅಲ್ಲಿ ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಅವರು ಮಕ್ಕಳು ಅಲ್ಲಿ ನಿಂತ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ, ಚೆನ್ನಾಗಿ ನಲ್ಕೊಂಡು ಆಟ ಆಡ್ತಾ ಇರ್ತಾರೆ. ಗೊತ್ತಾಯ್ತಾ? ಸೊ ಸ್ವಲ್ಪ ಅವಾಗ ಸಮುದ್ರದ ನೀರು ಸ್ವಲ್ಪ ಹೊರಗಡೆ ತಾಪಮಾನ 23 ಡಿಗ್ರಿ ಇದ್ರೆ ಅಲ್ಲಿ ಏನೋ ಒಂದು 27, 28 ಇರುತ್ತೆ, ಚೆನ್ನಾಗಿರುತ್ತೆ, ಆಟ ಆಡ್ತಾ ಇರ್ತಾರೆ.
ಆಮೇಲೆ ಆಟ ಆಡಿದ್ಮೇಲೆ ತಂದೆ ತಾಯಿಗಳಿಗೆ ಸುಸ್ತಾಗಿ ಹೋಗಿರುತ್ತೆ, ಅಲ್ಲ ಕೂತ್ಕೋತಾರೆ, ಗೊತ್ತಾಯ್ತಾ? ತಂದೆ ಕೂತ್ಕೊಂಡಿರ್ತಾರೆ, ಮಕ್ಕಳು ಇಲ್ಲೇ ಇರ್ತಾರೆ. ಆಮೇಲೆ ತಂದೆ ತಾಯಿ ಹೇಳ್ತಾರೆ ಬಾಪ ವಾಪಸ್ಸು ಅಂತ ಬರ್ತಾರೆ. ನಾವು ಖುಷಿ ಪಡ್ಕೊಂಡು ಓಡ್ಕೊಂಡು ತಂದೆ ತಾಯಿ ಹತ್ರ ಹೋಗ್ತೀವಿ. ಏನಾಗತ್ತೆ? ಕಾಲು ಸುಟ್ಟೋಗತ್ತೆ. ಎಷ್ಟೋ ಸತಿ ಯಾಕಂದ್ರೆ ಮರಳಿದೆಯಲ್ಲ, ಈ ಮರಳಿನ ತಾಪಮಾನ ಇದಕ್ಕಿಂತ ಜಾಸ್ತಿ ಇರುತ್ತೆ. ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಯಾತಕ್ಕೆ ಮರಳು? ಅದೇ ಶಕೆ, ಸೂರ್ಯಕಿರಣ ಅಷ್ಟೇ ಅಲ್ವಾ? ಸೂರ್ಯಕಿರಣ ಈ ನೀರ್ ಮೇಲೂ ಬರ್ತಾ ಇದೆ, ಸೂರ್ಯಕಿರಣ ಇದ್ರ ಮೇಲೂ ಬರ್ತಾ ಇದೆ. ಆದ್ರೆ ಇದು ತಾಪಮಾನ 27 ಡಿಗ್ರಿ, ಇದು ಮರಳಿನ ತಾಪಮಾನ 35-30 ಇರುತ್ತೆ. ಅದಕ್ಕೇನೆ ಯಾವಾಗ್ಲೂ ಅಷ್ಟೇ ಮಕ್ಕಳು ಅಪ್ಪ ನಾ ಬರಲ್ಲ ಅಂತ ಹೇಳಿ ಈಗ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ತಂದೆ ಕರೀತಾರೆ ಬಾರೋ ಸಾಕು ಆಟ ಆಡಿದ್ದು ಬಾರೋ ಅಂತ ಓಡಕ್, ಅಯ್ಯೋ ಸುಟ್ಟೋಯ್ತು ಅಂತ ಹೇಳ್ತಾರೆ. ಯಾಕೆ ಹಂಗಾಗತ್ತೆ? ಸೊ ವಾಪಸ್ಸು ನಾನು ಬೀಚ್ ಸಲ ಮಾತಾಡನಲ್ಲ, ಇದು ನೀರಿತ್ತು, ಇಲ್ಲಿ ಮಣ್ಣಿತ್ತು. ನೀರಿನ ನಿರ್ದಿಷ್ಟ ಸಾಮರ್ಥ್ಯ 4186. ಓಕೆ, ಮಣ್ಣಿನ ಸಾಮರ್ಥ್ಯ ಅದು ಇದ್ರ ತರ, ಗ್ಲಾಸ್ ತರ. ಮಣ್ಣು ಗ್ಲಾಸ್ ಎಲ್ಲ ಒಂದಿರ್ತಾನೆ, ಗ್ಲಾಸು ಮಣ್ಣಿನ ತರ ಮಾಡೋದು 840. ಸೊ ಸೂರ್ಯದ ಕಿರಣ ಬರ್ತಾ ಇರೋದು ಅಷ್ಟೇನೆ, ಶಾಖ ಇದ್ರ ಮೇಲೆ ಬರ್ತಾ ಇರೋದು ಅಷ್ಟೇ, ಇದ್ರ ಮೇಲೆ ಬರ್ತಾ ಇರೋದು ಅಷ್ಟೇ. ಅದು ಇದ್ರ ಸಾಮರ್ಥ್ಯ ಜಾಸ್ತಿ, ಇದ್ರ ಸಾಮರ್ಥ್ಯ ಕಡಿಮೆ. ಇದ್ರ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಅಷ್ಟೇ ಶಾಖ ಎರಡಕ್ಕೂ ಕೊಟ್ಟರು ಇದ್ರ ಟೆಂಪರೇಚರ್ ಅಷ್ಟು ಜಾಸ್ತಿ ಆಗಲ್ಲ. ಸೊ ಹೊರಗಡೆ ತಾಪಮಾನ 23 ಇದ್ರೆ ಇದ್ರ ಟೆಂಪರೇಚರ್ ಒಂದು 31-32 ಹೋಗುತ್ತೆ. ಅದ್ರ ಇದ್ರ ಟೆಂಪರೇಚರ್ 40 ಹೊಟ್ಟೋಗುತ್ತೆ, 40-50 ಹೊಟ್ಟೋಗುತ್ತೆ. ಅದಕ್ಕೆ ಕಲ್ ಸುಟ್ಕೊಳ್ಳೋದು. ಯಾಕಂದ್ರೆ ಅಷ್ಟೇ ಶಾಖ ಹಾಕಿದ್ರು ಇದ್ರದ್ದು ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಅದು ಟೆಂಪರೇಚರ್ ಇನ್ನೂ ಜಾಸ್ತಿ ಆಗುತ್ತೆ. ಶಾಖ ಹೀರ್ಕೊಳ್ಳೋದಷ್ಟಕ್ಕೆ ಜಾಸ್ತಿ ಆಗುತ್ತೆ, ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇದ್ರ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಅದು ಟೆಂಪರೇಚರ್ ಅಷ್ಟು ಇನ್ಕ್ರೀಸ್ ಆಗಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೇನೆ ಇವಾಗ ಈ ವಾಟರು ಆಮೇಲೆ ಆಯಿಲ್ ವಿಚಾರ ಮಾತಾಡೋಣ. ಯಾಕಂದ್ರೆ ಆಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಅದಾದ್ಮೇಲೆ ಚೆನ್ನಾಗಿರುತ್ತೆ. ಇವಾಗ ಒಂದೇ ಸ್ಟವ್ ಮೇಲೆ, ಒಂದೇ ದೊಡ್ಡ ಸ್ಟವ್ ಮೇಲೆ ಒಂದು ವಾಟರ್ ಕ್ಯಾನು, ಒಂದು ವಾಟರ್ ಪಾತ್ರೆ, ಆಮೇಲೆ ಆಯಿಲ್ ಪಾತ್ರೆ. ಓಕೆ, ಅಷ್ಟೇ ವಾಟರು ಅಷ್ಟೇ ಆಯಿಲ್. ಓಕೆ, ಇವಾಗ ಹೀಟ್ ಮಾಡೋಣ ಅಂತ ಇಟ್ಕೋಣ. ಅಷ್ಟೇ ಟೈಮ್, ಒಂದು 5 ನಿಮಿಷ ಹೀಟ್ ಮಾಡೋಣ ಅಂತ ಇಟ್ಕೋಣ. 5 ನಿಮಿಷ ಹೀಟ್ ಮಾಡಿದ್ರೆ ಅಷ್ಟೇ, ಎರಡಕ್ಕೂ ಒಂದೇ ಶಾಖ ಹೋಗ್ತಾ ಇರೋದು. ಗೊತ್ತಾಯ್ತಾ? ಎರಡಕ್ಕೂ ಒಂದೇ ಶಾಖ ಹೋಗ್ತಾ ಇರೋದು. ಅಷ್ಟೇ ನೀರು ಅಷ್ಟೇ ಎಣ್ಣೆ. ಗೊತ್ತಾಯ್ತಾ? ಇದ್ರ ನಿರ್ದಿಷ್ಟ ಸಾಮರ್ಥ್ಯ 4186, ಇದ್ರ ನಿರ್ದಿಷ್ಟ ಸಾಮರ್ಥ್ಯ 2000. ಸೊ ಅವಾಗ ಏನಾಗತ್ತೆ? ಓಕೆ, ಒಂದು 5 ನಿಮಿಷ ಇದಕ್ಕೆ ಶಾಖ ಕೊಟ್ರೆ, ಸೊ ಶಾಖ ಕೊಡ್ತಾ ಇರೋದು ಅಷ್ಟೇನೆ, ಎರಡಕ್ಕೂ ಶಕ್ತಿ ಅಷ್ಟೇ ಕೊಡ್ತಾ ಇರೋದು. ಓಕೆ, ಇದು ನಿರ್ದಿಷ್ಟ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಇವಾಗ ಟೆಂಪರೇಚರ್ ಮೆಷರ್ ಮಾಡಿದ್ರೆ 5 ನಿಮಿಷ ಆದ್ಮೇಲೆ ಇದ್ರ ಟೆಂಪರೇಚರ್ 60 ಡಿಗ್ರಿ ಹೋಗಿದ್ರೆ ಇದ್ರ ಟೆಂಪರೇಚರ್ 80 ಡಿಗ್ರಿ ಕೊಟ್ಟೋಗಿರುತ್ತೆ. ಇದ್ರ ಟೆಂಪರೇಚರ್ ಇನ್ನೂ ಜಾಸ್ತಿ ಆಗೋಗಿರುತ್ತೆ, ಇದು 100 ಡಿಗ್ರಿ ಕೊಟ್ಟೋಗಿರ್ಬೋದು. ಯಾತಕ್ಕೆ? ಯಾಕೆಂದ್ರೆ ಇದು ನಿರ್ದಿಷ್ಟ ಸಮಸ್ಯೆ ಕಡಿಮೆ ಇರೋದ್ರಿಂದ ಅಷ್ಟೇ ಶಾಖ ಕೊಟ್ರೆ ಇದ್ರ ಟೆಂಪರೇಚರ್ ಇನ್ನೂ ಜಾಸ್ತಿ ಆಗುತ್ತೆ, ಇದು ಅಷ್ಟು ಜಾಸ್ತಿ ಆಗಲ್ಲ. ಅದಕ್ಕೆ ಯಾವಾಗಲೂ ನೀರು ಉಪಯೋಗಿಸೋದು. ಯಾಕಂದ್ರೆ ನೀರು ನಿರ್ದಿಷ್ಟ ಸಮಸ್ಯೆ ಜಾಸ್ತಿ ಇದೆ, ಅದು ಜಾಸ್ತಿ ಇದನ್ನ ಶಾಖನ ಹೀರ್ಕೊಳ್ಳುತ್ತೆ. ಓಕೆ, ಎಣ್ಣೆ ಅಷ್ಟು ಬೇಗ ಹೀರ್ಕೊಳ್ಳಲ್ಲ. ಅದಕ್ಕೆ ಯಾವಾಗಲೂ ಎಣ್ಣೆ ಬೇಗ ಸುಟ್ಟೋಗೋದು ಜಾಸ್ತಿ. ಅದಕ್ಕೆ ಇವಾಗ ಎಣ್ಣೆ ನೀವು ಫ್ರೈ ಮಾಡುವಾಗ ಎಣ್ಣೆನ ಬೇಗ ಬಿಸಿ ಮಾಡಿ ಅದನ್ನ ಫ್ರೈ ಮಾಡಬೇಕು, ಇಲ್ದಾರೆ ಸುಟ್ಟೋಗುತ್ತೆ ಅದು. ಯಾಕಂದ್ರೆ ಅದು ನಿರ್ದಿಷ್ಟ ಸಾಮರ್ಥ್ಯ ಕಡಿಮೆ. ಗೊತ್ತಾಯ್ತಾ? ಸೊ ಇದು ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಪ್ರಾಪರ್ಟಿ. ಬೇರೆ ಬೇರೆ ಎಕ್ಸಾಂಪಲ್ಸ್. ಬಟ್ ಇವಾಗ ನಾನು ಪ್ರಾಕ್ಟಿಕಲ್ ಆಗಿ ಎಲ್ಲಿ ರಿಯಲ್ ಲೈಫ್ ಅಲ್ಲಿ ಎಲ್ಲಿ ಇದು ಉಪಯೋಗಿಸ್ತೀವಿ, ಎಲ್ಲಿ ಉಪಕರಣಗಳು ಮಾಡ್ತೀವಿ, ಇದು ವಿಚಾರ ಅಂತ ಯೋಚನೆ ಮಾಡೋಣ. ಓಕೆ, ಮಾತಾಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ, ಇವಾಗ ಹಳ್ಳಿಗಳಲ್ಲಿ ಎಲ್ಲ ಮಣ್ಣಿನ ಮನೆಗಳು ಮಾಡ್ತಾರೆ, ಮಡ್ ಹೌಸಸ್ ಮಾಡ್ತಾರಲ್ವಾ, ಮಣ್ಣಿನ ಮನೆಗಳು ಮಾಡ್ತಾರೆ. ಓಕೆ, ಸಿಟೀಸ್ ಎಲ್ಲ ಕಾಂಕ್ರೀಟ್ ಹೌಸಸ್ ಮಾಡ್ತಾರೆ, ಯಾಕಂದ್ರೆ ಕಾಂಕ್ರೀಟ್ ಚೀಪ್ ಅಂತ ಮಾಡ್ತಾರೆ. ಇದು ಮಡ್ ಹೌಸ್ ಮಾಡ್ತಾರೆ. ಯಾವಾಗಲೂ ಹಳ್ಳಿಗಳಲ್ಲಿ ಮಡ್ ಹೌಸಸ್ ಯಾವಾಗಲೂ ತಣ್ಣಗಿರುತ್ತೆ. ಯಾತಕ್ಕೆ ಹಂಗಿರುತ್ತೆ ಯೋಚನೆ ಮಾಡೋಣ. ಓಕೆ, ಯಾತಕ್ಕೆ ಮಣ್ಣಿಂದ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಹಳ್ಳಿಗಳಲ್ಲಿ? ಫಸ್ಟ್ ಆಫ್ ಆಲ್ ಮಡ್ ಚೀಪರ್, ಮಣ್ಣು ಕಾಂಕ್ರೀಟ್ ಗಿಂತ ಚೀಪ್. ಓಕೆ, ಬಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಮಡ್ ಅಲ್ಲಿ ಏನಾಗುತ್ತೆ, ಈ ಮಡ್ಡದ ನಿರ್ದಿಷ್ಟ ಸಾಮರ್ಥ್ಯ ಗ್ಲಾಸ್ ಅಷ್ಟು 840. ಓಕೆ, ಕಾಂಕ್ರೀಟ್ ನಿರ್ದಿಷ್ಟ ಸಾಮರ್ಥ್ಯನು 880. ಓಕೆ, ಅಷ್ಟೇನೆ. ಸೊ ಇದು ಬಿಸಿಲಲ್ಲಿ ಅಷ್ಟೇ ಶಾಖ ಬಂದ್ರೆ ಇದು ಅಷ್ಟೇ ಹೀಟ್ ಅಪ್ ಆಗಬೇಕು, ಇದು ಅಷ್ಟೇ ಹೀಟ್ ಅಪ್ ಆಗಬೇಕು. ಆದ್ರೆ ಏನ್ ವ್ಯತ್ಯಾಸ ಗೊತ್ತಾ?
ಈ ಮಡ್ಡಲ್ಲಿ ರಂಧ್ರಗಳಿರುತ್ತೆ, ಈ ಮಣ್ಣಿನಲ್ಲಿ ರಂಧ್ರಗಳಿರುತ್ತೆ, ಪೋರ್ಸ್ ಅಂತ ಕರೀತಾರಲ್ಲ ಇಂಗ್ಲಿಷ್ ಅಲ್ಲಿ, ರಂಧ್ರಗಳಿರುತ್ತೆ. ಆ ರಂಧ್ರಲ್ಲಿ ಏನಾಗುತ್ತೆ, ನೀರು ಟ್ರಾಪ್ ಆಗಿರುತ್ತೆ, ಗಾಳಿ ಟ್ರಾಪ್ ಆಗಿರುತ್ತೆ, ಗೊತ್ತಾಯ್ತಾ? ಸೊ ಗಾಳಿ ಟ್ರಾಪ್ ಆಗಿರೋದ್ರಿಂದ ಏನಾಗುತ್ತೆ, ಆ ಗಾಳಿಯ ನಿರ್ದಿಷ್ಟ ಸಾಮರ್ಥ್ಯ, ಆಮೇಲೆ ನೀರಿನ ನಿರ್ದಿಷ್ಟ ಸಾಮರ್ಥ್ಯ ನಾವು ಅವೆಲ್ಲ ಹೇಳಿದ್ವಲ್ಲ 4186 ಅಂತ ಹೇಳಿದ್ವಲ್ಲ, ಅದು ಜಾಸ್ತಿ ಇದೆ. ಅದು ಎಷ್ಟೋ ಸತಿ ಇವನ್ ನೋಡಿರ್ಬೋದು ನೀವು ಮನೆಗಳಲ್ಲಿ, ಮಣ್ಣಿನ ಮನೆಗಳಲ್ಲಿ ಸುಮ್ಮನೆ ನೀರನ್ನ ಏನ್ ಮಾಡ್ತಾರೆ, ಚಿಮುಕಿಸ್ತಾರೆ ಇದ್ರ ಮೇಲೆ, ಗೋಡೆಗಳ ಮೇಲೆ. ಆ ರಂಧ್ರದಿಂದ ಅದು ಒಳಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದಕ್ಕೆ ನಿರ್ದಿಷ್ಟ ಸಾಮರ್ಥ್ಯ ಜಾಸ್ತಿ, ಅದು ಶಾಖ ಹೀರ್ಕೊಳ್ಳುತ್ತೆ, ಅದಕ್ಕೆ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಕ್ ಬಿಡಲ್ಲ. ಈ ಕಾಂಕ್ರೀಟ್ ಅಲ್ಲಿ ರಂಧ್ರಗಳಿಲ್ಲ, ಓಕೆ, ಸೊ ಶಾಖ ಹೀರ್ಕೊಳ್ಳೋಕ್ ಸಾಧ್ಯ ಇಲ್ಲ. ಪೇಂಟ್ ಬೇರೆ ಹಾಕ್ಬಿಟ್ಟಿರ್ತಾರೆ, ಇಲ್ಲಿ ನಾವೇನಾದ್ರು ನೀರು ಹಾಕಿದ್ರೆ ಏನು ಒಳಗೆ ಹೋಗಲ್ಲ ಅದು. ಸೊ ಅದಕ್ಕೆ ನಿರ್ದಿಷ್ಟ ಸಾಮರ್ಥ್ಯ 880. ಬಟ್ ಇದ್ರ ನಿರ್ದಿಷ್ಟ ಸಾಮರ್ಥ್ಯ, ಮಣ್ಣಿನ ನಿರ್ದಿಷ್ಟ ಸಾಮರ್ಥ್ಯ 840. ಅದ್ರ ಒಳಗೆ ಇರೋ ಇದು ನೀರು ಸೇರ್ಕೊಂಡಿರುತ್ತಲ್ಲ, ಅದ್ರ ನಿರ್ದಿಷ್ಟ ಸಾಮರ್ಥ್ಯ ಜಾಸ್ತಿ. ಆಮೇಲೆ ಒಳಗೆ ಗಾಳಿ ಬೇರೆ ಇರುತ್ತೆ, ಅದ್ರ ನಿರ್ದಿಷ್ಟ ಸಾಮರ್ಥ್ಯ ಜಾಸ್ತಿ. ಅದಕ್ಕೇನೆ ಅದು ಅಷ್ಟು ಹೀಟ್ ಅಪ್ ಆಗಲ್ಲ, ಓಕೆ, ಅದಕ್ಕೆ ಕೂಲ್ ಆಗಿರುತ್ತೆ. ಆಮೇಲೆ ರಾತ್ರಿ ಅದು ಅಷ್ಟು ಟೆಂಪರೇಚರ್ ಜಾಸ್ತಿ ಆಗಲ್ಲ, ಆಮೇಲೆ ರಾತ್ರಿ ಕೂಲ್ ಆಗ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲೆಲ್ಲ ನಮ್ಮ ದೇಶದಲ್ಲಿ, ಅಮೆರಿಕಲ್ಲೆಲ್ಲ ಎಲ್ಲ ವುಡ್ ಅಲ್ಲಿ ಮಾಡ್ತಾರೆ, ಯಾಕಂದ್ರೆ ವುಡ್ ನಿರ್ದಿಷ್ಟ ಸಾಮರ್ಥ್ಯ 1700, ಅಷ್ಟು ಶೆಕೆ ಆಗಲ್ಲ, ಯಾಕಂದ್ರೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಶಾಖ ನಿರ್ದಿಷ್ಟ ಸಾಮರ್ಥ್ಯ ಜಾಸ್ತಿ ಇದ್ದಷ್ಟು ಶೆಕೆ ಕಾಲದಲ್ಲಿ ಶಾಖ ಹೀರ್ಕೊಳ್ಳೋ ವಸ್ತುಗಳು ಬೇಕು. ವುಡ್ ಶಾಖ ಹೀರ್ಕೊಳ್ಳುತ್ತೆ, ನೀರು ಶಾಖ ಹೀರ್ಕೊಳ್ಳುತ್ತೆ. ಅದಕ್ಕೇನೆ ಈ ಮಣ್ಣಿನ ಮನೆಗಳು ಮಾಡ್ತಾರೆ, ಅದ್ಮೇಲೆ ನೀರು ಚುಮುಕಿಸ್ತಾರೆ, ಆಮೇಲೆ ಗಾಳಿನೂ ರಂಧ್ರಗಳಿರುತ್ತೆ, ಓಕೆ, ಅದಕ್ಕೇನೆ ಕೂಲ್ ಆಗಿರುತ್ತೆ. ಅದು ಒಂದು ಎಕ್ಸಾಂಪಲ್, ಅದು ಒಂದು ರಿಯಲ್ ಲೈಫ್ ಉಪಕರಣ, ಓಕೆ. ಇನ್ನೊಂದು ವಾಟರ್ ಹೀಟರ್, ಓಕೆ, ವಾಟರ್ ಹೀಟರ್, ಓಕೆ. ಇವಾಗ ಸೋಲಾರ್ ವಾಟರ್ ಹೀಟರ್ಸ್ ಎಷ್ಟೋ ಮನೆಗಳಲ್ಲಿ ಇವಾಗ ಹಳ್ಳಿಗಳು ಇರುತ್ತೆ, ಮೇಲ್ಗಡೆ ತುಂಬಾ ಶೆಕೆ ಇದ್ರೆ ಸೂರ್ಯ ಬರ್ತಾನಲ್ಲ, ಸೊ ಇಲ್ಲಿ ಹಿಂಗ್ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಇದು ಬಂದು ಇಲ್ಲಿ ಒಂದು ವಾಟರ್ ಹೀಟರ್ ಇಟ್ಟಿರ್ತಾರೆ, ಓಕೆ. ಆ ವಾಟರ್ ಹೀಟರ್ ನ ಒಳಗ್ ತಂದು ಬೇಕಾದ್ರೆ ವಾಟರ್ ಹೀಟರ್ ನ ಬರೀ ಸ್ನಾನ ಮಾಡಕ್ ಉಪಯೋಗಿಸ್ತಾರೆ, ಆಮೇಲೆ ಅಡುಗೆ ಮಾಡಕ್ ಬೇಕಾದ್ರೆ ಉಪಯೋಗಿಸ್ತಾರೆ, ಅದ್ರ ಮೇಲೆ ಅದನ್ನ ಉಪಯೋಗಿಸ್ಕೊಂಡು ಬೇಕಾದ್ರೆ ಇದು ಫರ್ನೆಸ್ ಏನೇನೋ ಮಾಡ್ಬೋದಲ್ವಾ. ಯಾಕೆ ವಾಟರ್ ಹೀಟರ್ ಉಪಯೋಗಿಸ್ತಾರೆ, ಯಾಕೆ ಎಣ್ಣೆದು ಉಪಯೋಗಿಸಲ್ಲ, ಯಾಕೆ ಅದನ್ನ ವಾಟರ್ ಉಪಯೋಗಿಸ್ಬೋದು, ಆಯಿಲ್ ಉಪಯೋಗಿಸ್ಬೋದು, ಯಾತಕ್ಕೆ ವಾಟರ್ ಉಪಯೋಗಿಸ್ತಾರೆ? ಯಾಕಂದ್ರೆ ವಾಟರ್ದು ನಿರ್ದಿಷ್ಟ ಸಾಮರ್ಥ್ಯ ಜಾಸ್ತಿ, ಅದ್ರ ಟೆಂಪರೇಚರ್ ಎಷ್ಟು ಇನ್ಕ್ರೀಸ್ ಆಗಲ್ಲ, ಓಕೆ. ಸೂರ್ಯಕಿರಣ ಅದು ಶಕ್ತಿ ಹೀರ್ಕೊಳ್ಳೋವಾಗ ಅದು ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆಗಲ್ಲ. ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ, ಯಾತಕ್ಕೆ ಟೆಂಪರೇಚರ್ ಜಾಸ್ತಿ ಆಗ್ಬಿಡುದು, ಅಷ್ಟೇ ಶಾಖ ಹೀರ್ಕೊಂಡಾಗ ಎರಡು ವಸ್ತುಗಳು ಒಂದು ಟೆಂಪರೇಚರ್ ಅಷ್ಟೇ ಶಾಖ ಹೀರ್ಕೊಂಡ್ರೆ, ಇದು ನೀರು ಅಂತ ಇಟ್ಕೊಂಡ್ರೆ, ಅದು ಆಯಿಲ್ ಅಂತ ಇಟ್ಕೊಳ್ಳೋಣ, ಓಕೆ. ಸೊ ಏನಾಗುತ್ತೆ ಅಂತ ಇಟ್ಕೊಳ್ಳೋಣ, ಹೀಟ್ ಮಾಡಕ್ಕೆ ಎರಡು ತರ ಮಾಡೋಣ ಅಂತ ಇಟ್ಕೊಳ್ಳೋಣ, ಓಕೆ. ಸೊ ಸೋಲಾರ್ ಸಣ್ಣ ಬರ್ತಾ ಇದೆ, ಇಲ್ಲಿ ನೀರಿನ ಟ್ಯಾಂಕು, ಇದು ಎಣ್ಣೆ ಟ್ಯಾಂಕ್ ಅಂತ ಇಟ್ಕೊಳ್ಳೋಣ. ಇದು ನಿರ್ದಿಷ್ಟ ಸಾಮರ್ಥ್ಯ 4186, ಇದು ನಿರ್ದಿಷ್ಟ ಸಾಮರ್ಥ್ಯ 2000, ಓಕೆ. ಅಷ್ಟೇ ಶಾಖ. ಇದನ್ನ ವಾಟರ್ ಟ್ಯಾಂಕ್ ಇಂದ ಕೆಳಗೆ ಬರ್ತಾ ಇದೆ ಹೀಟರ್ ಉಪಯೋಗಿಸ್ಕೊಳ್ಳೋಕೆ. ಇದು ಎಣ್ಣೆದ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ಓಕೆ. ಅವಾಗ ಏನಾಗುತ್ತೆ, ಇದು ನಿರ್ದಿಷ್ಟ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಇದು ಟೆಂಪರೇಚರ್ ಅಷ್ಟು ಜಾಸ್ತಿ ಆಗಲ್ಲ, ಶಾಖ ಹೀರ್ಕೊಂಡು ಅದು 60 ಡಿಗ್ರಿಗೆ ಹೋಗ್ಬೋದು, ಓಕೆ. ಇದು ಹೀರ್ಕೊಂಡು ಇದು 80-90 ಡಿಗ್ರಿ ಹೊಟ್ಟೋಗುತ್ತೆ. ಸೊ ಈ ಪೈಪ್ಗಳಲ್ಲಿ ಏನಾಗುತ್ತೆ, ಇದು 90 ಡಿಗ್ರಿ ಎಣ್ಣೆ ಬರ್ತಾ ಇದೆ, ಇದ್ರ ಪೈಪ್ಗಳಲ್ಲಿ 60 ಡಿಗ್ರಿ ನೀರು ಬರ್ತಾ ಇದೆ. ಇದು ಟೆಂಪರೇಚರ್ ಜಾಸ್ತಿ ಇದ್ರೆ ಏನಾಗುತ್ತೆ, ಈ ಪೈಪ್ ಇಂದ ಲಾಸ್ ಆಗೋಗುತ್ತೆ. ಟೆಂಪರೇಚರ್ ಜಾಸ್ತಿ ಇದ್ದಷ್ಟು ಒಳಗೆ ಹೋಗ್ತಾ ಇರೋ ಫ್ಲೂಯಿಡ್ ಅದು ಲಾಸ್ ಆಗೋಗುತ್ತೆ, ಅದು ಹೊಟ್ಟೋಗುತ್ತೆ. ಅರ್ಧಕ್ಕರ್ಧ ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟಿಗೆ ಅರ್ಧಕ್ಕರ್ಧ ಲಾಸ್ ಆಗೋಗಿರುತ್ತೆ. ಇದು ಅಷ್ಟು ಲಾಸ್ ಆಗಲ್ಲ, ಯಾಕಂದ್ರೆ ಟೆಂಪರೇಚರ್ ಅಷ್ಟು ಜಾಸ್ತಿ ಆಗಿಲ್ಲ. ಅದಕ್ಕೇನೆ ನೀರು ಉಪಯೋಗಿಸೋದು, ವಾಟರ್ ಹೀಟ್ ನ ಸ್ಟೋರ್ ಮಾಡಕ್ಕೆ ನೀರು ಉಪಯೋಗಿಸ್ತಾರೆ, ಓಕೆ. ಇವಾಗ 4ನೇ ಅಂಶದ ವಿಚಾರ ಮಾತಾಡೋಣ. ಅದು ನಿರ್ದಿಷ್ಟ ಸಾಮರ್ಥ್ಯ ವಿಚಾರ ಮಾತಾಡಿದ್ವಿ ಅಲ್ವಾ, ಸ್ಪೆಸಿಫಿಕ್ ಹೀಟ್ ವಿಚಾರ. ಅದಕ್ಕೆ ಸ್ವಲ್ಪ ಅದ್ರದ್ದು ತಮ್ಮ ಅಂತ ಅನ್ಕೋಬಹುದು. ಇದು ಸುಪ್ತ ಸಾಮರ್ಥ್ಯ ವಿಚಾರ ಮಾತಾಡೋಣ, ಅದು ತುಂಬಾ ಇಂಪಾರ್ಟೆಂಟ್, ಓಕೆ. ಸುಪ್ತ ಸಾಮರ್ಥ್ಯಕ್ಕೂ ನಿರ್ದಿಷ್ಟ ಸಾಮರ್ಥ್ಯಕ್ಕೂ ವ್ಯತ್ಯಾಸ ಹೇಳ್ಕೊಡ್ತೀನಿ, ಬಟ್ ಫಸ್ಟ್ ಅದ್ರ ಅಂಶದ ವಿಚಾರ ಮಾತಾಡೋಣ. ವಸ್ತುಗಳು ಸ್ಥಿತಿಯನ್ನು ಬದಲಾಯಿಸುವಾಗ ಸುಪ್ತ ಶಾಖವನ್ನು ಹೀರಿಕೊಳ್ಳುತ್ತವೆ. ಅಂದ್ರೆ ಸ್ಥಿತಿ ಬದಲಾಯಿಸುವ ವಸ್ತುಗಳು ಘನ ಸ್ಥಿತಿಯಿಂದ ದ್ರವ್ಯ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗತ್ವೆ ಅಲ್ವಾ. ಇವಾಗ ನೀರು ಐಸ್ ಆಗಿರುತ್ತೆ ಇಲ್ಲಿ, ಓಕೆ. ಇದು ಐಸ್, ಇದು ಯಾವ್ದು, ಯಾವ ಸ್ಥಿತಿ ಇದು,
ಇದು ಘನ ಸ್ಥಿತಿ ಅಲ್ವಾ. ಓಕೆ, ಇದು ನೀರು. ಈ ನೀರು ಯಾವ ಸ್ಥಿತಿ? ಇದು ದ್ರವ್ಯ ಸ್ಥಿತಿ. ಇದು ಆವಿ ಆದ್ರೆ ಯಾವ ಸ್ಥಿತಿ? ಅನಿಲ ಸ್ಥಿತಿ. ಸೊ ಅದು ಸ್ಥಿತಿ ಚೇಂಜ್ ಆಗುವಾಗ ಅದಕ್ಕೆ ಒಂದು ಸುಪ್ತ ಶಾಖವನ್ನು ಹೀರ್ಕೊಳ್ಳುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಕತೆ ಹೇಳ್ತೀನಿ. ಇವಾಗ ಕತೆ ಅಲ್ಲ, ಅದಕ್ಕೆ ಒಂದು ಇದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಈ ನೀರು ಇಲ್ಲಿ ಇಟ್ಟಿದೀವಿ ಅಂತ ಇಟ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ ಇದು ಕೊಟ್ವಿ ಅಂತ ಇಟ್ಕೊಳ್ಳೋಣ, ಹೀಟ್ ಆನ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಅದು ಟೆಂಪರೇಚರ್ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಇವಾಗ ಶುರು ಆದಾಗ 23 ಡಿಗ್ರಿ ಇರುತ್ತೆ, ಹೊರಗಡೆ ಎಲ್ಲ 23 ಡಿಗ್ರಿ ಇರೋದ್ರಿಂದ 23 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಅದು ಹೀಟ್ ಹಾಕ್ತಾ 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 ಟೆಂಪರೇಚರ್ ಜಾಸ್ತಿ ಹಾಕೊಂಡು ಹೋಗ್ತಾ ಇರುತ್ತೆ. ಯಾಕಂದ್ರೆ ಇದ್ರ ನಿರ್ದಿಷ್ಟ ಸಾಮರ್ಥ್ಯ 4186, 4184 ಅಷ್ಟು ನಾವು ಶಾಖ ಕೊಟ್ರೆ ಅದು 1 ಡಿಗ್ರಿ ಜಾಸ್ತಿ ಆಗುತ್ತೆ. 8000 ಕೊಟ್ರೆ 2 ಡಿಗ್ರಿ ಜಾಸ್ತಿ ಆಗುತ್ತೆ. 12000 ಕೊಟ್ರೆ ಇನ್ನೊಂದು ಡಿಗ್ರಿ ಜಾಸ್ತಿ ಆಗುತ್ತೆ. ಡಿಗ್ರಿ ಜಾಸ್ತಿ ಹಾಕೊಂಡು ಹೋಗ್ತಾ ಇರುತ್ತೆ ಅಲ್ವಾ. ಆಮೇಲೆ ಏನಾಗುತ್ತೆ, ಯಾಕಂದ್ರೆ ಥರ್ಮಾಮೀಟರ್ ಇಟ್ಟು ನೋಡೋಣ. ಇವಾಗ ಆಮೇಲೆ ಎಕ್ಸ್ಪೆರಿಮೆಂಟ್ ನಾನು ತೋರಿಸ್ತೀನಿ. ಎಕ್ಸ್ಪೆರಿಮೆಂಟ್ ಮಾಡುವಾಗ ಸುಮ್ಮನೆ ಹೇಳ್ತೀನಿ ಅಷ್ಟೇ. ಓಕೆ, ಥರ್ಮಾಮೀಟರ್ ನೋಡ್ತಾ ಇದ್ರೆ ಈಗ ನೀವು ಶಾಖ ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇಲ್ಲ ತೋರಿಸ್ತಾ ಇದೀನಿ ಅವ್ರಿಗೆ, ಅಲ್ಲ ಗೊತ್ತಾಯ್ತು. ಈಗ ಶಾಖ ಕೊಡ್ತಾ ಇದ್ರೆ ಈ ಟೆಂಪರೇಚರ್ ಇವಾಗ 23 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಬಿಸಿ ಆಗ್ತಾ 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 23ರಿಂದ 30 ಆಗುತ್ತೆ, 35 ಆಗುತ್ತೆ, 40 ಆಗುತ್ತೆ, ಹಾಕೊಂಡು ಹೋಗ್ತಾ ಇರುತ್ತೆ ಅಲ್ವಾ. ಬಟ್ ಅದು 100 ಡಿಗ್ರಿ ಆದ ತಕ್ಷಣ ಏನಾಗುತ್ತೆ, 100 ಡಿಗ್ರಿ ತಕ್ಷಣ ಆವಿ ಆಗಕ್ಕೆ ಶುರು ಆಗುತ್ತೆ ಅಲ್ವಾ. ಬಟ್ ನೀವು ಅಲ್ಲಿ ಇಟ್ಟಾಗ ನೋಡ್ರಿ, ನೀವು ಇನ್ ನೆಕ್ಸ್ಟ್ 5 ನಿಮಿಷ ಅದು ಆವಿ ಆಗ್ತಾ ಇರುತ್ತಲ್ಲ ನೀರು, ಟೆಂಪರೇಚರ್ ಚೇಂಜ್ ಆಗಲ್ಲ, 100ಕ್ಕೆ ಕುತ್ಕೊಂಡಿರುತ್ತೆ. ಟೆಂಪರೇಚರ್ ಚೇಂಜೇ ಆಗಲ್ಲ. ಎಷ್ಟಿದಲ್ವಾ. ನೀವು ಶಾಖ ಕೊಡ್ತಾ 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 23ರಿಂದ 30 ಆಯ್ತು, 30ರಿಂದ 40 ಆಯ್ತು, 40ರಿಂದ 50 ಆಯ್ತು, 60 ಆಯ್ತು, ಹೋಗ್ತಾ ಇದೆ. ಶಾಖ ಹೀರ್ಕೊಳ್ಳುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಬಟ್ ಅದು ಆವಿ ಆಗುವಾಗ ಟೆಂಪರೇಚರ್ ಚೇಂಜೇ ಆಗಲ್ಲ, 100ರಲ್ಲೇ ಬಿದ್ದಿರುತ್ತೆ. ಅದು ಪೂರ್ತಿ ಆವಿ ಆಗೋವರೆಗೂ ಅದು ಟೆಂಪರೇಚರ್ ಚೇಂಜೇ ಆಗಲ್ಲ, 100ರಲ್ಲೇ ಬಿದ್ದಿರುತ್ತೆ. ಯಾಕಂದ್ರೆ ಆ ಟೆಂಪರೇಚರ್ ಚೇಂಜ್ ಇದು ಆ ಸ್ಥಿತಿ ಇದು ಯಾವ್ದಿದು ದ್ರವ್ಯ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗುವಾಗ ಅದು ಸುಪ್ತ ಶಾಖವನ್ನು ಹೀರ್ಕೊಳ್ಳುತ್ತೆ. ಆ ಸುಪ್ತ ಶಾಖವನ್ನು ಹೀರ್ಕೊಳ್ಳೋದು ಎಷ್ಟು, ಅದಕ್ಕೆ 334 ಅದದ್ದು ಸುಪ್ತ ಶಾಖ ಹೀರ್ಕೊಳ್ಳೋದ್ರಿಂದ ಅವಾಗ ಟೆಂಪರೇಚರ್ ಚೇಂಜೇ ಆಗಲ್ಲ. ಯಾವಾಗ ಒಂದು ವಸ್ತು ಘನ ಸ್ಥಿತಿಯಿಂದ, ಇವಾಗ ಇದು ಐಸು ಅಷ್ಟೇ. ಈಗ ಐಸ್ ವಿಚಾರ ಮಾತಾಡಿದ್ವಿ, ಅಲ್ಲಿ ನಾವು ಗೊತ್ತಿಲ್ಲ ನಾನು. ಐಸು ಅದನ್ನ ಇವಾಗ ಇದನ್ನ ಐಸನ್ನ ಇಲ್ಲಿ ಇಟ್ಟರೆ ನಾವು ಇದು ನಾನು ನೀರಿಂದ ನಾನು ದ್ರವ್ಯ ಸ್ಥಿತಿಯಿಂದ ಇದು ಅನಿಲ ಸ್ಥಿತಿ ವಿಚಾರ ಮಾತಾಡಿದೆ. ಇವಾಗ ಐಸ್ ಇಟ್ಬಿಟ್ಟು ಅದನ್ನ ಹೀಟ್ ಮಾಡಿದ್ರೆ ಆ ಐಸು ಅದು ಐಸ್ ಟೆಂಪರೇಚರ್ ಎಷ್ಟು 0 ಅಲ್ವಾ, 0 ಡಿಗ್ರೀಸ್ ಇರುತ್ತೆ. ಅದು ಮೆಲ್ಟ್ ಆಗೋವರೆಗೂ ಟೆಂಪರೇಚರ್ ಚೇಂಜೇ ಆಗಲ್ಲ. ನೀವು ಬೇಕಾದ್ರೆ ಟೆಂಪರೇಚರ್ ಐಸ್ ಟೆಂಪರೇಚರ್ ಇಟ್ಕೊಂಡು ಇಡ್ತಾ ಇರಿ, ನೋಡ್ತಾ ಇರಿ, ಅದು ಹೀಟ್ ಆನ್ ಮಾಡ್ತಾ ಇರ್ರಿ. ಅದು ಐಸು ನೀರಾಗೋವರೆಗೂ ಟೆಂಪರೇಚರ್ ಚೇಂಜೇ ಆಗಲ್ಲ. ಸೊ ಏನಾಗುತ್ತೆ ಇವಾಗ, ಸೊ ಇಲ್ಲಿ ನಾವು ನೋಡಿದ್ರೆ ಇವಾಗ ಟೈಮ್ ಇದು. ಓಕೆ, ಫಸ್ಟ್ ಐಸ್ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳೋಣ, ಹೀಟ್ ಆನ್ ಮಾಡಿ ಹೀಟ್ ಚೇಂಜ್ ಆಗ್ತಾ ಇರ್ತೀವಿ, ಟೈಮ್ ಇದು. ಓಕೆ, ಇದೇನಾಗುತ್ತೆ, ಇದು ಟೆಂಪರೇಚರ್ ಅಷ್ಟೇ 0ಲೇ ಬಿದ್ದಿರುತ್ತೆ, ಅದು ಪೂರ್ತಿ ಮೆಲ್ಟ್ ಆಗೋವರೆಗೂ. ಆಮೇಲೆ ಮೆತ್ತಗೆ ಚೇಂಜ್ ಆಗುತ್ತೆ ಟೆಂಪರೇಚರ್. ಇದು ಟೆಂಪರೇಚರ್ ಇದು ಮೆತ್ತಗೆ ಚೇಂಜ್ ಆಗುತ್ತೆ. ಇದು 23 ಡಿಗ್ರೀಸ್ ಅದು ಮೆಲ್ಟ್ ಆಗೋವರೆಗೂ ಅಷ್ಟೇ ಬಿದ್ದಿರುತ್ತೆ. ಆಮೇಲೆ 20, 30, ಆಮೇಲೆ 100 ಆದ್ಮೇಲೆ ಅದು ಅಷ್ಟೇ ಟೆಂಪರೇಚರ್ ಅಲ್ಲೇ 100ರಲ್ಲೇ ಬಿದ್ದಿರುತ್ತೆ. ಗೊತ್ತಾಯ್ತಾ. ಸೊ ಇಲ್ಲಿ ಅದು ಘನ ಸ್ಥಿತಿಯಿಂದ ದ್ರವ್ಯ ಸ್ಥಿತಿಗೆ ಹೋಗುವಾಗ ಸುಪ್ತ ಶಾಖ ಹೀರ್ಕೊಳ್ಳುತ್ತೆ, ಅದಕ್ಕೆ ಟೆಂಪರೇಚರ್ ಚೇಂಜ್ ಆಗಲ್ಲ. ಆಮೇಲೆ ದ್ರವ್ಯ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗುವಾಗ್ಲೂ ಅಷ್ಟೇ ಸುಪ್ತ ಶಾಖ ಹೀರ್ಕೊಳ್ಳುತ್ತೆ, ಅವಾಗಲೂ ಟೆಂಪರೇಚರ್ ಚೇಂಜ್ ಆಗಲ್ಲ. ಸೊ ಅದರಿಂದ ಏನ್ ತಿಳ್ಕೊತಾ ಇದೀವಿ ಅಂದ್ರೆ, ಯಾವಾಗ್ಲೂ ಒಂದು ವಸ್ತು ಸ್ಥಿತಿನ ಬದಲಾಯಿಸುವಾಗ ಸುಪ್ತ ಶಾಖವನ್ನು ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಳ್ಳೋದ್ರಿಂದ ಆ ಹೀರ್ಕೊಳ್ಳೋ ಟೈಮ್ ಅಲ್ಲಿ ಅದ್ರ ಟೆಂಪರೇಚರ್ ಚೇಂಜೇ ಆಗಲ್ಲ. ಘನ ಸ್ಥಿತಿಯಿಂದ ದ್ರವ್ಯ ಸ್ಥಿತಿ ಹೋಗಲು ಅಷ್ಟೇ, ದ್ರವ್ಯ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗುವಾಗ್ಲೂ ಅಷ್ಟೇ. ಸೊ ಫಸ್ಟ್ 2 ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ತೀನಿ ಇದ್ರ ವಿಷಯ, ಸುಪ್ತ ಶಾಖ ಸಾಮರ್ಥ್ಯ ವಿಚಾರ. ಒಂದು ಬೆವರದು. ನೀವೆಲ್ಲ ಯೋಚನೆ ಮಾಡಿದ್ರೆ ಯಾತಕ್ ನಾವು ಬೆವರ್ತೀವಿ? ಒಂದು ದೇಹ, ನಾವು ತುಂಬಾ ಶೆಕೆ ಆಗತ್ತೆ, ನಾವು ಹೊರಗಡೆ ಹೋಗ್ತೀವಿ, ಹೊರಗಡೆ ಹೋಗಿ ಬಿಸಿಲು, ಉರಿ ಬಿಸಿಲು ಬರ್ತಾ ಇರತ್ತೆ,
ಅಯ್ಯೋ ಏನಪ್ಪ ಬಿಸಿಲು ಬಿಸಿಲು ಅಂತ. ಆಮೇಲೆ ಚೆನ್ನಾಗಿ ಬೆವರಕ್ಕೆ ಶುರು ಮಾಡ್ತೀವಿ, ಕರ್ಚೀಫ್ ಇಟ್ಕೊಂಡು ಒರೆಸ್ಕೊತೀವಿ. ಯಾತಕ್ಕೆ ಬೆವರ್ತೀವಿ ಅಂತ ಯೋಚನೆ ಮಾಡಿದೀರ ಏನಾರು? ಯಾತಕ್ಕೆ ನಮ್ಮ ದೇಹ ಬೆವರುತ್ತೆ? ಯಾಕೆ ಅಂದ್ರೆ ಅದು ಆ ಸುಪ್ತ ಶಾಖ ಸಾಮರ್ಥ್ಯನ ಉಪಯೋಗಿಸ್ಕೊಂಡು ಅದನ್ನ ತಂಪು ಮಾಡ್ಕೊಳಕ್ಕೆ ಕಷ್ಟ ಪಡ್ತಾ ಇರುತ್ತೆ. ಯಾತಕ್ಕೆ? ನಾವು ಒಂದು ಇದು ನನ್ನ ಕೈ ಅಂತ ಇಟ್ಕೊಳ್ಳೋಣ. ಓಕೆ, ಈ ಕೈ ಮೇಲೆ ಶಾಖ ಬರ್ತಾ ಇದೆ. ಯಾವ ಶಾಖ? ಸೂರ್ಯನ ಶಾಖ ಬರ್ತಾ ಇದೆ ಅಲ್ವಾ? ಅದೇನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹೊರಗಡೆ 23 ಡಿಗ್ರಿ ಇರುವಾಗ ಸ್ವಲ್ಪ ಟೆಂಪರೇಚರ್ ಬಿಸಿಲು ಬಿದ್ದು 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 ಆ ಚರ್ಮ ಮೇಲಕ್ಕೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಗೊತ್ತಾಯ್ತಾ? ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ನಮ್ಗೆ ಶೆಕೆ ಆಗೋದು. ಅವಾಗ ಏನಾಗುತ್ತೆ, ಈ ನಮ್ಮ ಇದಲ್ಲಿ ಇದೆಯಲ್ಲ, ಸ್ಕಿನ್ ಅಲ್ಲಿ ಇದೆಯಲ್ಲ, ಇಲ್ಲಿ ಒಳಗೆ ರಂಧ್ರಗಳಿದೆ. ಗೊತ್ತಾಯ್ತಾ? ಈ ಚರ್ಮದ ಒಳಗೆ ರಂಧ್ರಗಳಿದೆ. ಆ ರಂಧ್ರಗಳ ಒಳಗೆ ನೀರಿರುತ್ತೆ. ಗೊತ್ತಾಯ್ತಾ? ಆ ನೀರ್ ಏನ್ ಮಾಡುತ್ತೆ, ಅದು ಶಾಖ ಬಂದಾಗ ಆ ನೀರು ಆವಿಯಾಗತ್ತೆ, ಆವಿಯಾಗ ಟ್ರೈ ಮಾಡುತ್ತೆ. ಗೊತ್ತಾಯ್ತಾ? ಅವಾಗ ಬೆವರದ್ ನಾವು. ಅದಕ್ಕೆ ನೀರ್ ಹೊರಗಡೆ ಬರೋದ್ ನೋಡಿದೀರಾ? ಅಯ್ಯೋ ಏನಪ್ಪ ಇಷ್ಟು ಬೆವರ್ತಾ ಇದೆ, ಇಷ್ಟು ಬೆವರ್ತಾ ಇದೆ ಅಂತ ಅನ್ಕೋತೀವಲ್ಲ. ಅದ್ ಏನಾಗ್ತಾ ಇದೆ, ಅಲ್ಲಿ ರಂಧ್ರಗಳಿರುತ್ತೆ. ಆ ರಂಧ್ರ ಒಳಗೆ ನೀರಿರುತ್ತಲ್ಲ, ಆ ನೀರು ಹೊರಗಡೆ ಟ್ರೈ ಮಾಡಿ ಅದು ಆವಿ ಆಗತ್ತೆ. ಓಕೆ, ಆ ಆವಿ ಹೊರಗಡೆ ಬಂದಾಗ ಅವಾಗ ನಮಗೆ ಸ್ವಲ್ಪ ತಣ್ಣಗಾದಂಗಾಗತ್ತೆ. ಯಾತಕ್ಕೆ? ಅದು ಸ್ಥಿತಿ ಬದಲಾಯಿಸ್ತಾ ಇದೆ. ಆ ನೀರು ಸ್ಥಿತಿ ಬದಲಾಯಿಸ್ತಾ ಇದೆ. ಆ ನೀರು ಯಾವ ಇದು ದ್ರವ್ಯ ಸ್ಥಿತಿಯಿಂದ ಇದು ಅನಿಲ ಸ್ಥಿತಿಗೆ ಹೋಗ್ತಾ ಇದೆ. ಅವಾಗ ಆ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಕ್ ಬಿಡಲ್ಲ ಅದು ಅಲ್ವಾ? ಹೇಳಿದೆ ಅಲ್ವಾ? ಅದು ಯಾವಾಗ್ಲೂ ಒಂದು ಸ್ಥಿತಿ ಬದಲಾಯಿಸುವಾಗ ಸುಪ್ತ ಶಾಖ ಸಾಮರ್ಥ್ಯ ಕೆಲಸ ಮಾಡುತ್ತೆ. ಅದು ತಾಪಮಾನನ ಜಾಸ್ತಿ ಹೋಗಕ್ ಬಿಡಲ್ಲ. ಗೊತ್ತಾಯ್ತಾ? ಸೊ ಅವಾಗ ಏನಾಗುತ್ತೆ, ಆ ನೀರು ಆ ಶಾಖನ ಹೀರ್ಕೊಡುತ್ತೆ, ಆದ್ರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಕ್ ಬಿಡಲ್ಲ. ಅದಕ್ಕೇನೆ ನಮ್ಮ ಬಾಡಿ ಟೆಂಪರೇಚರ್ ಕೂಲ್ ಆಗುತ್ತೆ. ಅದಕ್ಕೇನೆ ನಾವು ಬೆವರದು. ಗೊತ್ತಾಯ್ತಾ? ನಾವು ಏನಕ್ಕೆ ಬೆವರ್ತೀವಿ ಅಂದ್ರೆ, ಬೆವರವಾಗ ಅದ್ ಒಳಗಿರೋ ನೀರು ರಂಧ್ರಗಳಿಂದ ಹೊರಗಡೆ ಬಂದು ಆವಿ ಆಗತ್ತೆ. ಆವಿ ಆಗವಾಗ ಅದು ಶಾಖನ ಹೀರ್ಕೊಂಡು ಅದ್ರ ತಾಪಮಾನನ ಜಾಸ್ತಿ ಹೋಗಕ್ ಬಿಡಲ್ಲ. ಅದರಿಂದ ನಾವು ಸ್ವಲ್ಪ ಕೂಲ್ ಆಗ್ತೀವಿ. ಅದಕ್ಕೇನೆ ನಾವು ಬೆವರದು. ಗೊತ್ತಾಯ್ತಾ? ಅದೊಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಎಷ್ಟೋ ಕಡೆ ನೀವು ನೋಡಿದೀರಿ, ಯಾವ್ದಾದ್ರು ಅಂಗಡಿಗೆ ಹೋದ್ರೆ ತುಂಬಾ ಶೆಕೆ ಕಾಲದಲ್ಲಿ ಐಸ್ ಕೋಲ್ಡ್ ಡ್ರಿಂಕ್ಸ್ ಇಟ್ಟಿರ್ತಾರೆ. ಯಾವುದು ಥಮ್ಸ್ ಅಪ್, ಕೋಕೋ ಕೋಲಾ ಎಲ್ಲ ಇಟ್ಟಿರ್ತಾರೆ ಅಲ್ವಾ? ಕೆಲವು ಅಂಗಡಿಗಳಲ್ಲಿ ಇವಾಗಲ್ಲ, ಹೊಸ ಹೊಸ ಅಂಗಡಿಗಳೆಲ್ಲ ಫ್ರಿಡ್ಜ್ ಎಲ್ಲ ಇರುತ್ತೆ. ಬಟ್ ಇವಾಗ ಹಳೆ ಅಂಗಡಿಗಳೆಲ್ಲ ಹೋದ್ರೆ, ಅದು ಸಣ್ಣ ಸಣ್ಣ ಅಂಗಡಿಗಳಿಗೆ ಹೋದ್ರೆ ಅದು ಫ್ರಿಡ್ಜ್ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಐಸ್ ಎಲ್ಲ ಹಾಕಿ, ಇಲ್ಲೆಲ್ಲ ಐಸ್ ಎಲ್ಲ ಹಾಕಿ, ಓಕೆ, ಈ ಒಳಗೆ ಕೂಲ್ ಡ್ರಿಂಕ್ಸ್ ಒಳಗೆ ಇಟ್ಬಿಟ್ಟಿರ್ತಾರೆ. ನೀವು ಹೋದಾಗ ಅದರಿಂದ ತೆಗೆದ್ಬಿಟ್ಟು ಕೊಡ್ತಾರೆ. ತಣ್ಣಗೆ ಇರುತ್ತೆ ಅದು. ಯಾಕೆ ತಣ್ಣಗಿರುತ್ತೆ ಅಂತ ಯೋಚನೆ ಮಾಡಿದೀರಾ? ಏನಾಗುತ್ತೆ ಅಂದ್ರೆ, ಇದಕ್ಕೆ ಸೂರ್ಯದ ಮೇಲೆ ಇದು ಐಸ್ ಮೇಲೆ ಸೂರ್ಯ ಬೀಳ್ತಾ ಇದೆ ಅಲ್ವಾ? ಅವಾಗ ಏನಾಗತ್ತೆ, ಆ ಐಸ್ ಮೇಲೆ ಸೂರ್ಯ ಬಿದ್ರೆ ಆ ಐಸು ಆ ಶಾಖನ ಹೀರ್ಕೊಳ್ಳುತ್ತೆ. ಸೂಕ್ತ ಶಾಖ ಸಾಮರ್ಥ್ಯ ಕೆಲಸ ಮಾಡುತ್ತೆ. ಅದು ಸ್ಲೋಲಿ ಒಂದ್ ಸ್ವಲ್ಪ ಆಗ್ತಾ 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 ಆ ಐಸು ನೀರಾಗತ್ತೆ. ಆ ಐಸ್ ನೀರವಾಗ ಆಗವಾಗ್ಲೂ ಅದು ತಾಪಮಾನನ ಜಾಸ್ತಿ ಆಗಕ್ ಬಿಡಲ್ಲ. ನಾವ್ ಹೇಳಿದ್ವಲ್ಲ, ಒಂದು ಸ್ಥಿತಿನ ಬದಲಾಯಿಸುವಾಗ ಒಂದು ವಸ್ತು ತಾಪಮಾನನ ಜಾಸ್ತಿ ಆಗಕ್ ಬಿಡಲ್ಲ. ಸೊ ಅದಕ್ಕೇನೆ ಐಸ್ ಟೆಂಪರೇಚರ್ 0 ಡಿಗ್ರೀಸ್ ಇದ್ರು ಅದು ನೀರಾದ್ರೂ 0 ಡಿಗ್ರೀಸೇ ಇರುತ್ತೆ, ಚೇಂಜ್ ಆಗಲ್ಲ. ಅದಕ್ಕೇನೆ ಇದು ತಣ್ಣಗೆ ಇರುತ್ತೆ. ಗೊತ್ತಾಯ್ತಾ? ಸೊ ಎಷ್ಟು ಐಸ್ ಇರುತ್ತೋ ಅದ್ರ ಮೇಲೆ ಗೊತ್ತಾಗುತ್ತೆ. ಐಸ್ ಇರೋವರೆಗೂ ಅದು ತಾಪಮಾನನ ಜಾಸ್ತಿ ಆಗಿ ಬಿಡಲ್ಲ. ಐಸ್ ಪೂರ್ತಿ ಮುಗಿದೋದ್ಮೇಲೆ, ಎಲ್ಲ ಐಸ್ ಎಲ್ಲ ನೀರಾದ್ಮೇಲೆ ಏನ್ ಮಾಡ್ತಾರೆ ಅವರು, ಆ ನೀರನ್ನು ಬಿಸಾಕಪ್ಪ ಅಂತ ಹೇಳ್ತಾರೆ. ಅವನ್ನ ಯಾರೋ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇರ್ತಾನಲ್ಲ, ಅವ್ನ ನೀರನ್ನು ಬಿಸಾಕಿ ಆಮೇಲೆ ಹೊಸ ಐಸ್ ಅಂತಂದು ಹಾಕ್ತಾನೆ. ಅವಾಗ ಹಿಂಗೆ 0 ಡಿಗ್ರೀಸ್ ಇರುತ್ತೆ. ಐಸ್ ಪೂರ್ತಿ ಮೆಲ್ಟ್ ಆಗೋವರೆಗೂ, ಮಂಜುಗಡ್ಡೆ ಪೂರ್ತಿ ನೀರಾಗೋವರೆಗೂ ತಾಪಮಾನ ಹಂಗೆ ಇರುತ್ತೆ. ಅದು ಪೂರ್ತಿ ನೀರಾದ್ಮೇಲೆ ಹಂಗೆ ಬಿಟ್ಟಿದ್ರೆ ಮೆತ್ತಗೆ ನೀರು ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ಬಿಸಿಯಾಗಿರುತ್ತೆ. ಅಯ್ಯೋ ಯಾರು ಕುಡಿಯೋದಾರೆ, ಏನಪ್ಪ ಬಿಸಿಯಾಗಿ ಕೊಡ್ತಾ ಇದ್ದೀವಿ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಐಸ್ ಇರೋವರೆಗೂ ತಾಪಮಾನ ಜಾಸ್ತಿ ಆಗಲ್ಲ. ಸೊ ಈ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಎಷ್ಟೋ ಕಡೆ ಈ ಇದರಲ್ಲಿ ಹಳ್ಳಿಗಳಲ್ಲಿ ರಾತ್ರಿ ಹೊತ್ತು ತುಂಬಾ
ತುಂಬಾ ಬಿಸಿಲು, ಕೆಲವು ತುಂಬಾ ಬಿಸಿಲು ಬಂದು ತುಂಬಾ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ರಾತ್ರಿ ಹೊತ್ತು ಜಾಸ್ತಿ ಆಗಿರುತ್ತೆ, ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ. ಅವಾಗ ಎಷ್ಟೋ ಗಿಡಗಳೆಲ್ಲ ಸತ್ತೋಗುತ್ತವೆ ಅಲ್ವಾ. ಸೊ ಏನ್ ಮಾಡ್ತಾರೆ, ಗಿಡದ ಮೇಲೆ ನೀವು ನೋಡಿರ್ಬೋದು ಸ್ಪ್ರಿಂಕ್ಲರ್ ಸಿಸ್ಟಮ್ ಇಟ್ಕೊಂಡು ಆ ಗಿಡದ ಮೇಲೆ ನೀರನ್ನ ಸ್ಪ್ರಿಂಕಲ್ ಮಾಡ್ತಾರೆ. ಮಣ್ಣು ಮೇಲಲ್ಲ, ಮಣ್ಣು ಮೇಲೆ ಸ್ಪ್ರಿಂಕಲ್, ಮಣ್ಣಿನ ಮೇಲೆ ನೀರ್ ಹಾಕೋದು ಅದು ಗಿಡ ಬೆಳೆಯಕ್ಕೆ, ಅದು ಬೇರೆ. ಇವಾಗ ಒಂದು ಗಿಡ ಇದೆ ಅಂತ ಇಟ್ಕೊಳ್ಳೋಣ, ಭತ್ತ ಏನಾದ್ರು ವೆಜಿಟೇಬಲ್ಸ್ ತರಕಾರಿ ಗಿಡಗಳೆಲ್ಲ ಇಟ್ಟಿದೀವಿ ಅಂತ ಇಟ್ಕೊಳ್ಳೋಣ. ಇಲ್ಲಿಗೆ ನೀರ್ ಹಾಕೋದು ಅದು ಗಿಡ ಬೆಳೆಯಕ್ಕೆ, ಯಾಕಂದ್ರೆ ಬೇರೆ ಹೋಗಿ ಗಿಡ ಬೆಳೆಸುತ್ತೆ. ಬಟ್ ಎಲೆಗಳ ಮೇಲೆ ಯಾಕೆ ನೀರ್ ಹಾಕ್ತಾರೆ? ಅದೇನ್ ಬೆಳೆಯಕ್ಕಲ್ಲ ಅಲ್ವಾ, ಎಲೆಯಿಂದ ಹಾಕಿರೋ ನೀರಿಂದ ಬೆಳೆಯಕ್ ಸಾಧ್ಯ ಇಲ್ಲ. ಅದೇನಕ್ಕೆ ನೀರ್ ಹಾಕ್ತಾರೆ ಅಂದ್ರೆ, ಅದ್ಮೇಲೆ ನೀರ್ ಹಾಕಿದ್ರೆ ಅದು ನೀರು ಎಲೆ ಮೇಲೆ ಕುತ್ಕೊಂಡಿರುತ್ತೆ. ಅವಾಗ ಸೂರ್ಯ ಶಾಖ ಬಂದಾಗ ಏನಾಗತ್ತೆ, ಆ ನೀರು ಹಂಗೇನೆ ಸುಪ್ತ ಶಾಖ ಸಾಮರ್ಥ್ಯ ಉಪಯೋಗಿಸ್ಕೊಂಡು ಅದು ಶಾಖನ ಹೀರ್ಕೊಳ್ಳುತ್ತೆ. ಆದ್ರೆ ಅದು ತಾಪಮಾನನ ಜಾಸ್ತಿ ಆಗಕ್ ಬಿಡಲ್ಲ, ಹೇಳದ್ನಲ್ಲ. ಅದು ಅವಾಗ ಅಷ್ಟೇ ಇರುತ್ತೆ, ಅದು ಆವಿ ಆಗೋವರೆಗೂ, ಪೂರ್ತಿ ಆವಿ ಆಗೋವರೆಗೂ ಅದು ಹಂಗೇ ಇರುತ್ತೆ. ಅದು ಮಾಯಿಶ್ಚರ್ ಆಗುತ್ತೆ. ಮಾಯಿಶ್ಚರ್ ಅಂತ ಏನಂತ ಕರೀತಾರೆ ಕನ್ನಡದಲ್ಲಿ? ಮಾಯಿಶ್ಚರ್ ಏನಂತ ಕರೀತಾರಪ್ಪ, ತಡಿಯಪ್ಪ ಒಂದು ನಿಮಿಷ ನಾನು ನೋಡ್ಬಿಟ್ಟು ಹೇಳ್ತೀನಿ. ಮಾಯಿಶ್ಚರ್ ಏನಂತ ಕರೀತಾರೆ ಕನ್ನಡದಲ್ಲಿ? ತಡಿ, ಎಲ್ಲೋ ಬರ್ದಿಟ್ಕೊಂಡೆ ನಾನು. ತೇವಾಂಶ. ಅದು ಪೂರ್ತಿ ತೇವಾಂಶ ಆಗಿ, ಪೂರ್ತಿ ನೀರು ತೇವಾಂಶ ಆಗೋವರೆಗೂ, ಅದು ಆವಿ ಆಗೋವರೆಗೂ ಅದು ಆ ಎಲೆದು ತಾಪಮಾನನ ಜಾಸ್ತಿ ಆಗಿ ಬಿಡಲ್ಲ, ಅದು ಸ್ವಲ್ಪ ತಂಪಾಗೇ ಇರುತ್ತೆ. ಅದಕ್ಕೆ ನಾನು ಸ್ಪ್ರೇ ಮಾಡೋದು, ಗೊತ್ತಾಯ್ತಾ? ಸೊ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಬೆವರದು, ನಾವು ಬೆವರದು, ಓಕೆ, ಅದು ಆಮೇಲೆ ಐಸ್ ಕೋಲ್ಡ್ ಇದು ಡ್ರಿಂಕ್ಸ್ ಇಟ್ಕೊಳ್ಳೋಕೆ, ಆಮೇಲೆ ಇನ್ನೊಂದು 3ನೇದು ಗಿಡಗಳ ಮೇಲೆ ಯಾತಕ್ಕೆ ಸ್ಪ್ರೇ ಮಾಡ್ತಾರೆ. ಎಲ್ಲ ಅಷ್ಟೇನೆ ಸುಪ್ತ ಶಾಖ ಸಾಮರ್ಥ್ಯನ ಉಪಯೋಗಿಸ್ಕೊಂಡು ಅದ್ರದ್ದು ಟೆಂಪರೇಚರ್ನ ತಾಪಮಾನನ ಇನ್ಕ್ರೀಸ್ ಆಗಿ ಬಿಡದೇ ಇರೋದ್ರಿಂದ ಅದು ತಂಪಾಗಿರುತ್ತೆ, ಗೊತ್ತಾಯ್ತಾ? ಸೊ 3 ಪ್ರಾಕ್ಟಿಕಲ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಉಪಕರಣಗಳು ಇದರಿಂದ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಡ್ತೀನಿ. ಇವಾಗ 4 ಉಪಕರಣಗಳು ಉಪಯೋಗಗಳು ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ಇದನ್ನ ಅಳಿಸೋಣ. ಒಂದು ನಿಮಿಷ ಕೊಡ್ರಿ. ಮುಂಚೆನೆ ಅಳಿಸ್ಬೇಕಾಗಿತ್ತು, ಮರ್ತೋಯ್ತು ನಂಗೆ, ಅಳಿಸ್ತಾ ಇದ್ದೀನಿ, ಆಯ್ತಾ? ಓಕೆ, ಸೊ ಮೊದಲನೇ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಮೊದಲನೇ ಎಕ್ಸಾಂಪಲ್ ಏನಂದ್ರೆ ಇದು ಯಾವ್ದಪ್ಪ, ಪ್ರೆಷರ್ ಕುಕ್ಕರ್. ಓಕೆ, ಪ್ರೆಷರ್ ಕುಕ್ಕರ್ ವಿಚಾರ ಮಾತಾಡೋಣ. ಎಲ್ಲರೂ ಮನೇಲೂ ಪ್ರೆಷರ್ ಕುಕ್ಕರ್ ಇರುತ್ತೆ, ಗೊತ್ತಾಯ್ತಾ? ಇವಾಗ ರೆಗ್ಯುಲರ್ ಕುಕ್ಕರ್ಲು ಅಡ್ಗೆ ಮಾಡ್ತಾರಲ್ವಾ. ಸುಮ್ನೆ ಕುಕ್ಕರ್ ಅಂದ್ರೆ ಸುಮ್ನೆ ಒಂದು ಪಾತ್ರೆ ಇರುತ್ತೆ, ಆ ಪಾತ್ರೆಯಲ್ಲಿ ಅಡ್ಗೆ ಮಾಡ್ತಾರೆ, ಅನ್ನ ಇಡ್ತಾರೆ, ತರಕಾರಿ ಇಡ್ತಾರೆ, ಅಡ್ಗೆ ಮಾಡ್ತಾರೆ. ಓಕೆ, ಬಟ್ ಕೆಲವು ಮನೆಗಳಲ್ಲಿ ಪ್ರೆಷರ್ ಕುಕ್ಕರ್ ಅಡ್ಗೆ ಮಾಡ್ತಾರೆ. ಇದರಲ್ಲಿ ಒಂದು ವೇಟ್ ಹಾಕ್ಬಿಟ್ಟು ಉಸ್ ಅಂತ ಬರ್ತಾ ಇರುತ್ತೆ, ನೋಡಿದಿರಲ್ವಾ? ಅದು ಪ್ರೆಷರ್ ಕುಕ್ಕರ್ ಅಲ್ಲಿ. ಯಾತಕ್ಕೆ ಈ ಪ್ರೆಷರ್ ಕುಕ್ಕರ್ ಉಪಯೋಗಿಸ್ತಾರೆ? ಈ ರೆಗ್ಯುಲರ್ ಪಾತ್ರೆಗಿಂತ ಇದು ಯಾತಕ್ಕೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದು ವಿಚಾರ ಯೋಚನೆ ಮಾಡೋಣ. ಇದ್ರಲ್ಲಿ ಏನಾಗುತ್ತೆ, ಇದನ್ನ ಇವಾಗ ತರಕಾರಿ ಇಡ್ತೀವಿ, ಅನ್ನ ಇಡ್ತೀವಿ, ಆಮೇಲೆ ನೀರ್ ಇಡ್ತೀವಿ, ಗೊತ್ತಾಯ್ತಾ? ಇದೇನಾಗತ್ತೆ, ಇದಕ್ಕೆ ಇದು ಕೊಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ಇದು ಟೆಂಪರೇಚರ್, ಇದು ನೀರಾಗಿರುತ್ತೆ. ಇದು ನೀರು ಇನಿಷಿಯಲಿ 23 ಡಿಗ್ರಿ ಇರುತ್ತೆ, ಆಮೇಲೆ ಟೆಂಪರೇಚರ್ ಇನ್ಕ್ರೀಸ್ ಹಾಕೊಂಡು 100 ಡಿಗ್ರಿ ಆಗುತ್ತೆ. 100 ಡಿಗ್ರಿ ಆದ ತಕ್ಷಣ ಅದು ದ್ರವ್ಯ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೊಟ್ಟೋಗುತ್ತೆ, ಎಲ್ಲ ನೀರೆಲ್ಲ ಹೊಟ್ಟೋಗುತ್ತೆ, ನೀರೆಲ್ಲ ಆವಿ ಆಗುತ್ತೆ. ಹಂಗೆ ತರಕಾರಿ ಹೆಂಗೆ ಬಿಟ್ರೆ ಅದು ಸುಟ್ಟೊಟ್ಟೋಗುತ್ತೆ ಅಲ್ವಾ, ಅದು ನೀರೆಲ್ಲ ಹೊಟ್ಟೋಯ್ತಲ್ಲ ಆಮೇಲೆ, ಗೊತ್ತಾಯ್ತಾ? ಸೊ ಅದು ಸ್ವಲ್ಪ ಇಷ್ಟ ತರಕಾರಿ ಮಾಡೋದು, ಇಲ್ದಿದ್ರೆ ಏನಾದ್ರು ಬರೀ ಈರುಳ್ಳಿ ಅದೆಲ್ಲ ಮಾಡೋದಕ್ಕೆ ಇದು ಸರಿಯಾಗಿರುತ್ತೆ, ಗೊತ್ತಾಯ್ತಾ? ಅದ್ ನೀರು ಪೂರ್ತಿ ಆವಿ ಆಗಕ್ ಮುಂಚೆನೆ ಅಡುಗೆ ಮುಗಿಸ್ಬಿಟ್ರೆ ಸರಿ. ಬಟ್ ಅನ್ನ, ಅಕ್ಕಿ, ಬೇಳೆ ಅದಕ್ಕೆಲ್ಲ ಜಾಸ್ತಿ ಟೈಮ್ ಬೇಕು. ಓಕೆ, ಇದ್ರಲ್ಲಿ ಮಾಡಿದ್ರೆ ನೀರೆಲ್ಲ ಹೊಟ್ಟೋಗಿರುತ್ತೆ, ಅವಾಗ ಸುಟ್ಟೋಗುತ್ತೆ. ಅದಕ್ಕೆ ಪ್ರೆಷರ್ ಕುಕ್ಕರ್ ಮಾಡ್ತಾರೆ. ಇವ್ರು ಪ್ರೆಷರ್ ಕುಕ್ಕರ್ ಏನ್ ಮಾಡ್ತಾರೆ, ಈ ನೀರಲ್ಲಿ ಒಳಗೆ ನೀರ್ ಇಟ್ಬಿಟ್ಟು ಅನ್ನನೋ ಅಕ್ಕಿನೋ ಬೇಳೆನೋ ಇಡ್ತಾರೆ. ಅವಾಗ ಏನಾಗತ್ತೆ, ಇದು ಟೈಟ್ ಆಗಿದೆಯಲ್ಲ, ಸೊ ಏನಾಗತ್ತೆ, ಇದರಲ್ಲಿ ಇದು ಬಾಯ್ಲ್ ಆಗ್ತಾ ಈ ನೀರು ಅಗೇನ್ ಇಲ್ಲೂ ಅಷ್ಟೇ ದ್ರವ್ಯ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗುತ್ತೆ. ಅವಾಗ ಇಲ್ಲೆಲ್ಲ ಆವಿ ಇರುತ್ತೆ, ಬಟ್ ಆವಿ ಹೊರಗಡೆ ಹೋಗಲ್ಲ ಅಲ್ವಾ, ಆವಿ ಹೊರಗಡೆ ಹೋಗಲ್ಲ. ಸೊ ಏನಾಗುತ್ತೆ, 3 ವಿಚಾರ ಆಗುತ್ತೆ. ಅದ್ 3 ವಿಚಾರ ಮಾತಾಡೋಣ. ಒಂದೇನಾಗುತ್ತೆ, ಇದರಲ್ಲಿ ಇದು ಆವಿ ಒಳಗಡೆ ಇರೋದ್ರಿಂದ, ಇದು ಪ್ರೆಷರ್ ಇರೋದ್ರಿಂದ ಇದು ಇಲ್ಲಿ 100 ಡಿಗ್ರೀಸ್ಗೆನೆ ನೀರು ಅನಿಲ ಆಗತ್ತೆ. ಇಲ್ಲಿ ಪ್ರೆಷರ್ ಇರೋದ್ರಿಂದ ಅದು 120 ಡಿಗ್ರೀಸ್ ವರೆಗೂ ಅನಿಲ ಆಗಲ್ಲ, ಯಾಕಂದ್ರೆ ಪ್ರೆಷರ್ ಇದೆ. ಪ್ರೆಷರ್ ಜಾಸ್ತಿ ಇದ್ದಷ್ಟು ಬಾಯ್ಲಿಂಗ್ ಟೆಂಪರೇಚರ್ ಇದೆಯಲ್ಲ, ಎಲ್ಲಿ ಯಾವ ಟೆಂಪರೇಚರ್ ಅಲ್ಲಿ ನೀರು ಬಾಯ್ಲ್ ಆಗುತ್ತಲ್ಲ, ಎವಾಪರೇಟ್ ಆಗುತ್ತಲ್ಲ, ಅಂದ್ರೆ ದ್ರವ್ಯ ಸ್ಥಿತಿ ಅನಿಲ ಸ್ಥಿತಿಗೆ ಹೋಗುತ್ತಲ್ಲ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರೆಷರ್ ಇದ್ರೆ.
ಸೊ ಫಸ್ಟ್ ಜಾಸ್ತಿ ಟೆಂಪರೇಚರ್ ಹೋಗುತ್ತೆ, ಅದಕ್ಕೇನೆ ಈ ತರಕಾರಿಗಳು ಆಮೇಲೆ ಬೇಳೆ ಆಮೇಲೆ ಅನ್ನ ಇನ್ನು ಹೈಯರ್ ಟೆಂಪರೇಚರ್ ಅಲ್ಲಿ ಅಡುಗೆ ಮಾಡ್ಬೋದು, ಅದಕ್ಕೆ ಇನ್ನು ಚೆನ್ನಾಗಿ ಬೇಯುತ್ತೆ ಅದೊಂದು. ಸೊ ಜಾಸ್ತಿ ಟೆಂಪರೇಚರ್ ಹೋಗ್ಬೋದು. ಇಲ್ಲಿ 100 ಡಿಗ್ರೀಸ್ಗೆ ಆವಿ ಹೋಗುತ್ತೆ, ಇಲ್ಲಿ 120 ಡಿಗ್ರೀಸ್ ವರೆಗೂ ಹೋಗುತ್ತೆ ಅದೊಂದು. ಎರಡನೇದು, ಈ ಸ್ಟೀಮ್ ಇಲ್ಲೇ ಇರೋದ್ರಿಂದ, ಇದು ನೀರು ಸ್ಟೀಮ್ ಆಗ್ತಾ ಇರೋದ್ರಿಂದ ಏನಾಗತ್ತೆ, ನಾವ್ ಏನ್ ಹೇಳಿದ್ವಿ, ಸುಪ್ತ ಶಾಖ ಸಾಮರ್ಥ್ಯ ಕೆಲಸ ಮಾಡುತ್ತೆ. ಅದು ಅನಿಲ ಸ್ಥಿತಿ ದ್ರವ್ಯದಿಂದ ಅನಿಲ ಸ್ಥಿತಿಗೆ ಹೋಗೋದ್ರಿಂದ ಅದು ಹೊರಗಡೆ ಹೋಗ್ತಾ ಇಲ್ಲ, ಅದು ಅಲ್ಲೇ ಕುತ್ಕೊಂಡಿರುತ್ತೆ. ಅದ್ರ ಟೆಂಪರೇಚರ್ ಇನ್ಕ್ರೀಸ್ ಮಾಡಕ್ ಬಿಡದೇ ಇಲ್ಲ, 120 ಕುತ್ಕೊಂಡಿರುತ್ತೆ. ಅದಕ್ಕಿಂತ ಜಾಸ್ತಿ ಹೋಗಕ್ ಸಾಧ್ಯವೇ ಇಲ್ಲ ಅದು, ಗೊತ್ತಾಯ್ತಾ? ಯಾಕಂದ್ರೆ ಸುಪ್ತ ಶಾಖ ಸಾಮರ್ಥ್ಯ ಕೆಲಸ ಮಾಡ್ತಾ ಇರುತ್ತೆ, ಅಲ್ಲೇ ಕುತ್ಕೊಂಡಿರುತ್ತೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಅದಕ್ಕೇನೆ ಯಾವ ಇದನ್ನು ತರಕಾರಿನೂ ಬೇಳೆನೂ ಅನ್ನ ಆಗ್ಲಿ ಅದು ಸುಟ್ಟೋಗಲ್ಲ. ಅದು ಎರಡನೇದು, ಗೊತ್ತಾಯ್ತಾ? ಸೊ ಅದು ಟೆಂಪರೇಚರ್ ಸ್ಟೇಬಲ್ ಆಗಿರುತ್ತೆ, ಜಾಸ್ತಿನೂ ಆಗಲ್ಲ ಕಡಿಮೆ ಆಗಲ್ಲ, ಯಾವಾಗಲೂ 120 ಡಿಗ್ರೀಸ್ ಇರುತ್ತೆ, ಸ್ಟೇಬಲ್ ಆಗಿರುತ್ತೆ, ಗೊತ್ತಾಯ್ತಾ? ಸಮವಾಗಿರುತ್ತೆ. ಅದು ಎರಡನೇದು. ಆಮೇಲೆ ಮೂರನೇದು ಏನು ಅಂದ್ರೆ, ಪ್ರೆಷರ್ ಅಲ್ಲಿ ಅಡುಗೆ ಆಗೋದ್ರಿಂದ, ಯಾವಾಗಲೂ ಪ್ರೆಷರ್ ಅಡುಗೆ ಮಾಡಿದ್ರೆ ಜಾಸ್ತಿ ಬೇಗ ಅದು ಬೇಯುತ್ತೆ, ಗೊತ್ತಾಯ್ತಾ? ಸೊ ಪ್ರೆಷರ್. ಸೊ 3 ರೀಸನ್ ಇಂದ, ಓಕೆ. ಫಸ್ಟ್ ಆಫ್ ಆಲ್ ಬಾಯ್ಲಿಂಗ್ ಟೆಂಪರೇಚರ್ 100ರಿಂದ 120 ಆಗುತ್ತೆ, ಸೊ ಜಾಸ್ತಿ ಟೆಂಪರೇಚರ್ ರೀಚ್ ಆಗ್ಬೋದು. ಇನ್ನೊಂದು ಅದು ಸುಪ್ತ ಶಾಖ ಸಾಮರ್ಥ್ಯ ಕೆಲಸ ಮಾಡೋದ್ರಿಂದ ಅದು 120 ಜಾಸ್ತಿ ಹೋಗಿ ಬಿಡದೇ ಇಲ್ಲ, ಯಾಕಂದ್ರೆ ಅಲ್ಲೇ ಆವಿ ಇರುತ್ತೆ, ಆವಿ ಎಲ್ಲೂ ಹೋಗಿಲ್ವಲ್ಲ, ನೀರು ಇರುತ್ತೆ, ಆವಿನೂ ಇರುತ್ತೆ, ಓಕೆ. ಸೊ ಇನ್ನು ಜಾಸ್ತಿ ಅದು ಟೆಂಪರೇಚರ್ ಜಾಸ್ತಿ ಆಗಲ್ಲ, ಸುಟ್ಟೋಗಲ್ಲ. ಅದಕ್ಕೆ ಪ್ರೆಷರ್ ಕುಕ್ಕರ್ ಯಾವಾಗಲೂ ನೀವು ಮುಟ್ಟಿದ್ರೆ ಅಷ್ಟು ಸುಡಲ್ಲ, ಯಾಕಂದ್ರೆ ಅದು ಜಾಸ್ತಿ ಅದಕ್ಕಿಂತ ಜಾಸ್ತಿ ಹೋಗಕ್ ಸಾಧ್ಯವೇ ಇಲ್ಲ. ಆಮೇಲೆ ಪ್ರೆಷರ್ ಇಂದ ಅಡುಗೆ ಮಾಡೋದ್ರಿಂದ ಅದು ಇನ್ನು ಚೆನ್ನಾಗಿ ಬೇಯುತ್ತೆ, ಗೊತ್ತಾಯ್ತಾ? ಸೊ ಅದು ಎರಡನೇ ಎಕ್ಸಾಂಪಲ್, ಹೆಂಗ ಸುಪ್ತ ಶಾಖ ಸಾಮರ್ಥ್ಯದಿಂದ ತಾಪಮಾನನ ಜಾಸ್ತಿ ಆಗಕ್ ಬಿಡಲ್ಲ, ಅದರಿಂದ ಇನ್ನು ಚೆನ್ನಾಗಿ ಅಡುಗೆ ಮಾಡ್ಬೋದು, ಗೊತ್ತಾಯ್ತಾ? ಇನ್ ಮೂರನೇ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೆಕ್ಸ್ಟ್ 5ನೇ ಅಂಶದ ವಿಚಾರ ಮಾತಾಡೋಣ, ಓಕೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ನಮಗೆ ತುಂಬಾ ನೋಡಿರ್ತೀರಿ ನೀವು, ಗೊತ್ತಾಯ್ತಾ? ರಿಯಲ್ ಲೈಫ್ ಅಲ್ಲಿ ತುಂಬಾ ನೋಡಿರ್ತೀರಿ. ವಸ್ತುಗಳು ಶಾಖದಿಂದ ವಿಸ್ತರಿಸುತ್ತವೆ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಲ್ಲ ವಸ್ತುಗಳಿಗೆ ಶಾಖ ಕೊಟ್ರೆ ಮೆತ್ತಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಣಿಸಲ್ಲ ಅದಷ್ಟು ಚೆನ್ನಾಗಿ ನಮಗೆ, ಬಟ್ ಅದು ಅರಿವಾಗುತ್ತೆ, ಕಾಣಿಸಲ್ಲ, ಅದನ್ನ ಮೆಷರ್ ಮಾಡೋದು ತುಂಬಾ ಕಷ್ಟ, ಅಷ್ಟು ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಗೊತ್ತಾಯ್ತಾ? ವಿಸ್ತರಿಸುತ್ತೆ. ಆದ್ರೆ ತಂಪಿನಿಂದ ಸಂಕೋಚಿಸುತ್ತವೆ, ಅಂದ್ರೆ ಕಂಟ್ರಾಕ್ಟ್ ಆಗುತ್ತೆ. ಹೆಂಗೆ ತುಂಬಾ ಬಿಸಿ ಇದ್ರೆ ಅದು ಹೆಂಗೆ ವಸ್ತುಗಳು ಎಕ್ಸ್ಪ್ಯಾಂಡ್ ಆಗುತ್ತಾ, ಅಂದ್ರೆ ವಿಸ್ತರಿಸುತ್ತವೆ, ಹಂಗೇನೆ ಅದಕ್ಕೆ ತಂಪಾದ್ರೆ, ಚಳಿ ಬಂದ್ರೆ ಅದು ಶ್ರಿಂಕ್ ಆಗುತ್ತೆ, ಯಾಕೆ ಸಂಕೋಚಿಸುತ್ತವೆ, ಗೊತ್ತಾಯ್ತಾ? ಅದು ಎಷ್ಟು ಆ ವಸ್ತುಗಳು ಎಷ್ಟು ವಿಸ್ತರಿಸುತ್ತವೆ, ಎಷ್ಟು ಸಂಕೋಚಿಸುತ್ತವೆ ಅನ್ನೋದು ವಸ್ತು ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ವಸ್ತುಗಳು ಒಂದೇ ತರ ವಿಸ್ತಾರ ಆಗಲ್ಲ, ಒಂದೇ ತರ ಸಂಕೋಚಿಸಲ್ಲ, ಗೊತ್ತಾಯ್ತಾ? ಇವಾಗ ಅಲ್ಯೂಮಿನಿಯಂ 23, ಈ ನಂಬರ್ಗಳ ಜ್ಞಾಪಕ ಇಟ್ಕೊಳ್ರಿ, ಯೂನಿಟ್ಸ್ ಹೇಳ್ಬಿಡ್ತೀನಿ. ಅಂದ್ರೆ 1 ಇಂಚ್ ಅಲ್ಯೂಮಿನಿಯಂ ಇದ್ರೆ, 1 ಇಂಚ್ ಅಲ್ಯೂಮಿನಿಯಂ ಇದ್ರೆ 1 ಇಂಚು ಅಂತ ಇಟ್ಕೊಳ್ಳೋಣ. ಅದಕ್ಕೆ ಶಾಖ ಕೊಟ್ರೆ, ಓಕೆ, ಅದಕ್ಕೆ ಶಾಖ ಕೊಟ್ರೆ, ಓಕೆ, ಅದೇನಾಗತ್ತೆ, ಅದು ಶಾಖ ಕೊಡ್ತಾ ಇದ್ರೆ ಎಕ್ಸ್ಪ್ಯಾಂಡ್ ಹಾಕೊಂಡು ಹೋಗ್ತಾ ಇರುತ್ತೆ, ಗೊತ್ತಾಯ್ತಾ? ಅದು ಇಷ್ಟು ಜಾಸ್ತಿ ಆಗ್ಬೋದು, ಇಷ್ಟು ಜಾಸ್ತಿ ಆಗ್ಬೋದು, 10⁻⁻6 ಇಂಚಸ್ ಜಾಸ್ತಿ ಆಗುತ್ತೆ. ಒಂದು ಟೆಂಪರೇಚರ್ 1 ಡಿಗ್ರಿ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ 10⁻⁻6. ಅಂದ್ರೆ ಇವಾಗ 100 ಡಿಗ್ರೀಸ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಅದದ್ದು 10⁻⁻4 ಸಣ್ಣದಾಗಿ ಇಷ್ಟು ಇನ್ಕ್ರೀಸ್ ಆಗುತ್ತೆ ಅಷ್ಟೇ, ಜಾಸ್ತಿ ಕಾಣಿಸಲ್ಲ. ಆದ್ರೆ ಅದರಿಂದ ಪರಿಣಾಮ ಎಷ್ಟು ಅಂತ ಆಮೇಲೆ ಹೇಳ್ತೀನಿ. ಸೊ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇದಕ್ಕೊಂದು ಬೆಂಕಿ ಹಚ್ಚೋಣ ಅಂತ ಇಟ್ಕೊಳ್ಳೋಣ. ಇಲ್ಲಿ ಸರಿ, 1 ನಿಮಿಷ ಬಂದೆ ನಾನು. ಇದಕ್ಕೆ ಬೆಂಕಿ ಹಚ್ಚೋಣ ಅಂತ ಇಟ್ಕೊಳ್ಳೋಣ. ಇಲ್ಲಿ ಕೂತ್ಕೊಂಡು ಇದಕ್ಕೆ ಕ್ಯಾಂಡಲ್ಗೆ ಇದ್ರೆ ಆ ಸ್ಟೋವ್ ಅಲ್ಲಿ ಇದ್ರ ಮೇಲೆ ಹಿಂಗ್ ಇಟ್ವಿ ಅಂತ ಇಟ್ಕೊಳ್ಳೋಣ, ಗೊತ್ತಾಯ್ತಾ? ಅಲ್ಲಿ ಹೋಗಕ್ಕಾಗಲ್ಲ ನಂಗೆ. ಇದ್ರ ಮೇಲೆ ಬೆಂಕಿ ಹಚ್ಚಿ ಇದ್ಮೇಲೆ ಇದನ್ನ ಈ ರಾಡ್ ಅನ್ನ ಹಿಂಗ್ ಇಡ್ತೀವಿ ಅಂತ ಇಟ್ಕೊಳ್ಳೋಣ. ಮೆತ್ತಗೆ ನೀವು ನೋಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಮಗ್ ಕಾಣಲ್ಲ, ಅದು ಮೆತ್ತಗೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಇದ್ರ ಲೆಂತ್ ಇಷ್ಟಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಾಣಲ್ಲ, ಅಷ್ಟು ಚೆನ್ನಾಗಿ ಕಾಣಲ್ಲ, ಅದು ತುಂಬಾ ಸಣ್ಣದು. ಆದ್ರೆ ಅದ್ರ ಪರಿಣಾಮ ನಾವು ವಿಚಾರ ಹೇಳ್ತೀನಿ, ಗೊತ್ತಾಯ್ತಾ? ಸೊ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ತರ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅಲ್ಯೂಮಿನಿಯಂ ಸ್ವಲ್ಪ ಜಾಸ್ತಿ, ಓಕೆ. ಕಾಪರ್ ಸ್ವಲ್ಪ ಜಾಸ್ತಿನೇ, ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ. ಗ್ಲಾಸ್ ಅಂದ್ರೆ ಮಣ್ಣಿಂದ ಮಾಡೋದು ಗ್ಲಾಸ್, ಅದಷ್ಟು ಎಕ್ಸ್ಪ್ಯಾಂಡ್ ಆಗಲ್ಲ. ಕಬ್ಬಿಣ ಸ್ವಲ್ಪ ಕಡಿಮೆ,
ಚಿನ್ನನೂ ಸ್ವಲ್ಪ ಕಡಿಮೆ, ಅಲ್ಯೂಮಿನಿಯಂ ಅಷ್ಟಿಲ್ಲ, ಕಾಂಕ್ರೀಟು ಸ್ವಲ್ಪ ಕಡಿಮೆ, ಅದರಿಂದ ಬಂದು ವುಡ್ ಮಾತ್ರ ತುಂಬಾ ಕಡಿಮೆ. ಗೊತ್ತಾಯ್ತಾ? ನೀರು ತುಂಬಾ ಜಾಸ್ತಿ ಎಕ್ಸ್ಪೆಂಡ್ ಆಗುತ್ತೆ, ಯಾಕಂದ್ರೆ ನೀರು ಅದು ಇದ್ರ ಸ್ಥಿತಿಲೇ ಇರುತ್ತಲ್ವಾ. ಇದೆಲ್ಲ ನಾ ಹೇಳ್ತಾ ಇರೋದು ಘನ ಸ್ಥಿತಿ, ಇದು ದ್ರವ್ಯ ಸ್ಥಿತಿಲೇ ಇರುತ್ತಲ್ವಾ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಂಡ್ ಆಗುತ್ತೆ. ಮರ್ಕ್ಯೂರಿ ರೂಮ್ ಟೆಂಪರೇಚರ್ ಅಲ್ಲೇ, ಇವಾಗ ಇದೆಲ್ಲ ರೂಮ್ ಟೆಂಪರೇಚರ್ ಅಲ್ಲಿ, ಅಲ್ಯೂಮಿನಿಯಂ, ಕಾಪರು, ಗ್ಲಾಸು ಅದೆಲ್ಲ ರೂಮ್ ಟೆಂಪರೇಚರ್ ಅಂದ್ರೆ 23 ಡಿಗ್ರಿ ಇವಾಗ ಇದೀವಲ್ಲ ರೂಮ್ ಟೆಂಪರೇಚರ್ ಅಲ್ಲಿ, ಆ ರೂಮ್ ಟೆಂಪರೇಚರ್ ಅಲ್ಲಿ ಅದು ಘನ ಸ್ಥಿತಿಲಿ ಇರುತ್ತೆ. ನೀರು ರೂಮ್ ಟೆಂಪರೇಚರ್ ಅಲ್ಲಿ ದ್ರವ್ಯ ಸ್ಥಿತಿಲಿ ಇರುತ್ತೆ, ಯಾಕಂದ್ರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ 0 ಡಿಗ್ರೀಸ್. ಆದ್ರೆ ಇದು ಮರ್ಕ್ಯೂರಿ ರೂಮ್ ಟೆಂಪರೇಚರ್ ಅಲ್ಲಿ ಯಾವ ಸ್ಥಿತಿಲಿ ಇರುತ್ತೆ? ದ್ರವ್ಯ ಸ್ಥಿತಿಲಿ ಇರುತ್ತೆ, ಯಾಕಂದ್ರೆ ಅದ್ರ ಮೆಲ್ಟಿಂಗ್ ಪಾಯಿಂಟ್ -40 ಡಿಗ್ರೀಸ್ ಏನೋ, ನೀರಿಗಿಂತ ಕಡಿಮೆ. ಎಷ್ಟು ಅದಕ್ಕೇನೆ ಥರ್ಮಾಮೀಟರ್ ಉಪಯೋಗಿಸೋದು, ಯಾಕಂದ್ರೆ ಎಷ್ಟು ಚಳಿ ಇದ್ರು ಇವಾಗ ನೀರು 0 ಡಿಗ್ರೀಸ್ ಕೆಳಗೆ ಬಂದ್ಬಿಟ್ರೆ ನೀರು ಚೆನ್ನಾಗಿ ಎಕ್ಸ್ಪಾಂಡ್ ಆಗುತ್ತೆ. ಬಟ್ 0 ಡಿಗ್ರೀಸ್ ಕಡಿಮೆ ಬಂದ್ಬಿಟ್ರೆ ನೀರು ಮಂಜುಗಡ್ಡೆ ಹೋಗುತ್ತೆ. ಅದಕ್ಕೆ ಥರ್ಮಾಮೀಟರ್ ಉಪಯೋಗಿಸಕ್ಕಾಗಲ್ಲ ಅದು, ಯಾಕಂದ್ರೆ ತುಂಬಾ ಚಳಿ ಇದ್ರೆ ಅದನ್ನ ಟೆಂಪರೇಚರ್ ಮೆಜರ್ ಮಾಡಕ್ ಹೋದ್ರೆ ಹೊರಗಡೆ ಎಷ್ಟಪ್ಪ ಟೆಂಪರೇಚರ್ ಇದೆ ಯಾರೋ ಕೇಳ್ತಾರೆ, ತುಂಬಾ ಚಳಿ ಇದೆಪ್ಪ, ಎಷ್ಟು ನೋಡ್ಕೊಂಬಪ್ಪ ಥರ್ಮಾಮೀಟರ್ ಮೆಜರ್ ಮಾಡ್ಕೊಂಬ ಅಂತ ಹೇಳಿದ್ರೆ ಅದ್ರೊಳಗೆ ಥರ್ಮಾಮೀಟರ್ ನೀರ್ ಇಟ್ಟಿದ್ರೆ ಅದು 0 ಡಿಗ್ರೀಸ್ ಆದ್ಮೇಲೆ ಅದು ಮಂಜುಗಡ್ಡೆ ಆಗುತ್ತೆ, ಥರ್ಮಾಮೀಟರ್ ಮುರಿದೇ ಹೋಗುತ್ತೆ ಅಲ್ವಾ. ಅದಕ್ಕೇನೆ ಮರ್ಕ್ಯೂರಿ ಉಪಯೋಗಿಸೋದು. ಯಾಕಂದ್ರೆ ಮರ್ಕ್ಯೂರಿ ಏನ್ ಮಾಡ್ತಾರೆ, ಈ ಮರ್ಕ್ಯೂರಿ ಥರ್ಮಾಮೀಟರ್ ಅಲ್ಲಿ ಇಲ್ಲಿ ಯಾತಕ್ಕೆ ಮರ್ಕ್ಯೂರಿ ಇಟ್ಟಿರ್ತಾರೆ, ಒಂದು ಸಣ್ಣದಾಗಿ ಒಂದು ಟ್ಯೂಬ್ಲಿ ಮರ್ಕ್ಯೂರಿ ಇಟ್ಟಿರ್ತಾರೆ, ನೋಡಿದಿರಲ್ವಾ, ಸಿಲ್ವರ್ ತರ ಕಾಣುತ್ತೆ ಅದು. ಓಕೆ, ಮರ್ಕ್ಯೂರಿ ಅದು ಆಕ್ಚುಲಿ ಸಿಲ್ವರ್ ಅಲ್ಲ, ಅದು ನೋಡಕ್ ಸಿಲ್ವರ್ ತರ ಇರುತ್ತೆ, ಅದು ಆಕ್ಚುಲಿ ಮರ್ಕ್ಯೂರಿ. ಯಾತಕ್ಕೆ ಮರ್ಕ್ಯೂರಿ ಉಪಯೋಗಿಸ್ತಾರೆ? 2 ರೀಸನ್ಗೆ. ಒಂದು, ಅದು ಮೆಲ್ಟಿಂಗ್ ಪಾಯಿಂಟ್ -40 ಡಿಗ್ರೀಸ್ ಏನೋ, ಅಂದ್ರೆ ಅದು -40 ಡಿಗ್ರೀಸ್ ಜಾಸ್ತಿ ಇದ್ರೆ ಅದು ಘನ ಸ್ಥಿತಿಗೆ ಹೋಗಲ್ಲ. ಓಕೆ, ಇದು ಸಾಲಿಡ್ ಆಗಿ ಹೋಗಲ್ಲ, ಅದು ಯಾವಾಗಲೂ ದ್ರವ್ಯ ಸ್ಥಿತಿಲೇ ಇರುತ್ತೆ. ತುಂಬಾ ಚಳಿ ಇದ್ರು ಇವಾಗ ಎಷ್ಟೋ ಕಡೆ, ಇವಾಗ ಡೆಲ್ಲಿಗೆಲ್ಲ ಹೋದ್ರೆ ಚಳಿಗಾಲದಲ್ಲಿ ಹೋದ್ರೆ -10ಗೆಲ್ಲ ಹೋಗುತ್ತೆ ಟೆಂಪರೇಚರ್, 0 ಡಿಗ್ರೀಸ್ ಹೋಗುತ್ತೆ, -3 ಹೋಗುತ್ತೆ, -4 ಹೋಗುತ್ತೆ. ಗೊತ್ತಾಯ್ತಾ? ಸೊ ಥರ್ಮಾಮೀಟರ್ ಅಲ್ಲಿ ಮರ್ಕ್ಯೂರಿ ಬದಲು ನೀರ್ ಇಟ್ಟಿದ್ರೆ ಚೆನ್ನಾಗಿ ಅದು ಎಕ್ಸ್ಪೆಂಡ್ ಆಗುತ್ತೆ. ಮರ್ಕ್ಯೂರಿ ಅಷ್ಟೇ ಎಕ್ಸ್ಪೆಂಡ್ ಆಗುತ್ತೆ, 69, ಇದು 60. ಆದ್ರೆ ಅದು ತುಂಬಾ ಚಳಿ ಇರುವಾಗ ಕಾಂಟ್ರಾಕ್ಟ್ ಆಗಕ್ಕೆ ಹೋಗಿ ಅದು ಅದು ಘನ ಸ್ಥಿತಿ ಹೊಟ್ಟೋಗುತ್ತೆ, ಐಸ್ ಆಗೋಗುತ್ತೆ, ಥರ್ಮಾಮೀಟರ್ ಮುರಿದೋಗುತ್ತೆ. ಅದಕ್ಕೆ ಮರ್ಕ್ಯೂರಿ ಉಪಯೋಗಿಸೋದು. ಸೊ ಒಂದು ರೀಸನ್ ಯಾಕೆ ಮರ್ಕ್ಯೂರಿ ಉಪಯೋಗಿಸೋದು ಥರ್ಮಾಮೀಟರ್ ಅಲ್ಲಿ ಅಂದ್ರೆ ಅದು ಯಾವಾಗಲೂ ದ್ರವ್ಯ ಸ್ಥಿತಿಲಿ ಇರುತ್ತೆ, ತುಂಬಾ ಚಳಿ ಆದ್ರೂ ದ್ರವ್ಯ ಸ್ಥಿತಿಲಿ ಇರುತ್ತೆ, ಅದು ಒಂದು ರೀಸನ್. ಓಕೆ, ಇನ್ನೊಂದು ರೀಸನ್ ಅಂದ್ರೆ ಅದು ತುಂಬಾ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಟೆಂಪರೇಚರ್ ಚೇಂಜ್ ಆದ್ರೆ, ಜಾಸ್ತಿ ಆದ್ರೆ ತುಂಬಾ ಇಳಿಯುತ್ತೆ, ಓಕೆ, ಕಡಿಮೆ ಆದ್ರೆ ತುಂಬಾ ಒಳಗೆ ಹೋಗುತ್ತೆ. ಯಾತಕ್ಕೆ ಥರ್ಮಾಮೀಟರ್ ಅದು ಬೇಕು? ಯಾಕಂದ್ರೆ ಥರ್ಮಾಮೀಟರ್ ನೋಡಿ ತುಂಬಾ ಕಡಿಮೆ ಅಲ್ವಾ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು, 23, 17 ಅದೆಲ್ಲ. ಅದು ಸೊ ಟೆಂಪರೇಚರ್ ಜಾಸ್ತಿ ಇದ್ರೆ ಅದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದನ್ನ ಮೆಷರ್ ಮಾಡಕ್ ಕಷ್ಟ. ಬಟ್ ಥರ್ಮಾಮೀಟರ್ ಮರ್ಕ್ಯೂರಿ ಉಪಯೋಗಿಸಿದ್ರೆ, ನೀವು ನೋಡಿದಿರಿ, ಇವಾಗ ನಾವು ಥರ್ಮಾಮೀಟರ್ ಅಂತ ಇಟ್ಕೊಳ್ಳೋಣ ಇದನ್ನ, ಓಕೆ, ಒಳಕ್ಕೆ ಇಟ್ಟರೆ ನಾವು ನಂಗೆ ಜ್ವರ ಇದೆ ಅಂತ ಇಟ್ಕೊಳ್ಳೋಣ, ಓಕೆ, 98 ಡಿಗ್ರಿ ನನಗೆ ಫ್ಯಾರನೈಟ್ ಗೊತ್ತು, 98 ಡಿಗ್ರೀಸ್ ಫ್ಯಾರನೈಟ್ ನಾರ್ಮಲ್ ಟೆಂಪರೇಚರ್, ಓಕೆ, ಸೆಂಟಿಗ್ರೇಡ್ ಗೊತ್ತಿಲ್ಲ ನನಗೆ, ಓಕೆ. ಬಟ್ ಜ್ವರ ಇದ್ರೆ 104 ಡಿಗ್ರೀಸ್ ಇರುತ್ತೆ, 6 ಡಿಗ್ರಿ ಜಾಸ್ತಿ ಆಗಿರುತ್ತೆ ಅಲ್ವಾ ಟೆಂಪರೇಚರ್. ಓಕೆ, ಆ ಟೈಮಲ್ಲಿ ಆ ಮರ್ಕ್ಯೂರಿ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗೋಗಿರುತ್ತೆ, ಯಾಕಂದ್ರೆ ತುಂಬಾ ಎಕ್ಸ್ಪ್ಯಾನ್ಷನ್ ಜಾಸ್ತಿ. ಗೊತ್ತಾಯ್ತಾ? ಅದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ತುಂಬಾ ಜಾಸ್ತಿ, ಅದರಿಂದ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದನ್ನ ಕಾಣುತ್ತೆ, ಆ ಎಕ್ಸ್ಪ್ಯಾಂಡ್ ಆಗಿರೋದು ಕಾಣುತ್ತೆ. ಇಷ್ಟಿದ್ರೆ ಇವಾಗ ಥರ್ಮಾಮೀಟರ್ 98 ಡಿಗ್ರಿಗೆ ಮೆರ್ಕ್ಯೂರಿ ಇಲ್ಲಿದ್ರೆ ಅದು ಟೆಂಪರೇಚರ್ ಜಾಸ್ತಿ ಆದ್ರೆ ಇಲ್ಲಿವರೆಗೂ ಬಂದಿರುತ್ತೆ. ನೀವು ನೋಡಿರ್ಬೇಕಲ್ವಾ, ಇದು 98 ಡಿಗ್ರೀಸ್ ಇರುತ್ತೆ, ಇದು ಬಂದ್ರೆ 104 ಡಿಗ್ರಿ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಓಕೆ, ಇಲ್ಲದ್ರೆ ಚಳಿ ಇದ್ರೆ 94 ಡಿಗ್ರೀಸ್ ಇದೆ, ಚಳಿ ಇದ್ರೆ ಅದು ಕಾಂಟ್ರಾಕ್ಟ್ ಆಗುತ್ತೆ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಇದು ಕಾಂಟ್ರಾಕ್ಟ್ ಆಗುತ್ತೆ, ಇದು ವಿಸ್ತರಿಸುತ್ತೆ, ಅದು ಸಂಕೋಚಿಸುತ್ತದೆ. ಆದ್ರೆ ಮರ್ಕ್ಯೂರಿ ಅದ್ರದ್ದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ತುಂಬಾ ಜಾಸ್ತಿ ನಂಬರ್ ಜಾಸ್ತಿ ಇರೋದ್ರಿಂದ ಅದು ಜಾಸ್ತಿ ವಿಸ್ತರಿಸುತ್ತೆ. ಟೆಂಪರೇಚರ್ ಜಾಸ್ತಿ ಆದ್ರೆ ಕಡಿಮೆ, ಜಾಸ್ತಿ ಸಂಕೋಚಿಸುತ್ತದೆ, ಟೆಂಪರೇಚರ್ ಕಡಿಮೆ ಆದ್ರೆ. ತಂಪಲ್ಲಿ ಜಾಸ್ತಿ ಸಂಕೋಚಿಸುತ್ತದೆ, ಶಾಖದಲ್ಲಿ ಜಾಸ್ತಿ ವಿಸ್ತರಿಸುತ್ತದೆ. ಅದಕ್ಕೇನೆ ಅದನ್ನ ಥರ್ಮಾಮೀಟರ್ ಉಪಯೋಗಿಸೋದು. ಗೊತ್ತಾಯ್ತಾ? ತುಂಬಾ ತುಂಬಾ ಇಂಪಾರ್ಟೆಂಟ್ ಅದು ಕಲಿಯೋದು. ಯಾಕಂದ್ರೆ ಇದು ಶೆಕೆಗಾಲದಲ್ಲಿ ವಸ್ತುಗಳು ಎಕ್ಸ್ಪ್ಯಾಂಡ್ ಆಗೋದು, ಆಮೇಲೆ ಚಳಿಗಾಲದಲ್ಲಿ ವಸ್ತುಗಳು ಶ್ರಿಂಕ್ ಆಗೋದು, ಅದು ನಮ್ಗೆ ಎಷ್ಟೋ ತೊಂದರೆಗಳು ಕೊಡುತ್ತೆ. ಅದಕ್ಕೇನೆ ಬಿಲ್ಡಿಂಗ್ಸ್ ಅಲ್ಲಿ ಮೆಟೀರಿಯಲ್ಸ್ ಸರಿಯಾಗಿ ಉಪಯೋಗಿಸ್ಬೇಕು. ಇವಾಗ ಇಲ್ಲಿ ಚಳಿ ಪ್ರದೇಶ, ಇಲ್ಲಿ ನಾವಿರೋದು ಅಮೆರಿಕ ಅಲ್ಲಿ ಚಳಿ ಪ್ರದೇಶ.
ಚಳಿ ಟೈಮಲ್ಲಿ ವಿಂಟರ್ ಅಲ್ಲಿ ತುಂಬಾ ಚಳಿ ಆಗುತ್ತೆ, -25 ಹೊರಟೋಗುತ್ತೆ. ಓಕೆ, ಸಮ್ಮರ್ ಅಲ್ಲಿ ತುಂಬಾ ಜೋರ ಹೋಗುತ್ತೆ, ಎಷ್ಟು 45 ಡಿಗ್ರಿಗೆಲ್ಲ ಹೊರಟೋಗುತ್ತೆ. ತುಂಬಾ ವ್ಯತ್ಯಾಸ ಜಾಸ್ತಿ. ಸಮ್ಮರ್ ಅಲ್ಲಿ ಟೆಂಪರೇಚರ್ ತುಂಬಾ ಶೆಕೆ ಜಾಸ್ತಿ, ವಿಂಟರ್ ಅಲ್ಲಿ ಚಳಿ ಜಾಸ್ತಿ. ಇಂಡಿಯಾ ಅಷ್ಟೇ ಅಲ್ಲ, ಬೆಂಗಳೂರಿಗೆ ಹೋದ್ರೆ ಸಮ್ಮರ್ ಅಲ್ಲಿ 40ಕ್ಕೆ ಹೋಗ್ಬೋದು, ಬಟ್ ವಿಂಟರ್ ಅಲ್ಲಿ 15 ಡಿಗ್ರಿಗೆ ಹೋಗುತ್ತೆ, 10 ಡಿಗ್ರಿಗೆ ಹೋಗುತ್ತೆ, ಅದಕ್ಕಿಂತ ಕಡಿಮೆ ಹೋಗಲ್ಲ. ಗೊತ್ತಾಯ್ತಾ? ಅಷ್ಟು ವೇರಿಯೇಷನ್ ಇಲ್ಲ. ಇಲ್ಲಿ ವಿಂಟರ್ ಅಲ್ಲಿ ತುಂಬಾ ಕೆಳಗೆ ಹೋಗುತ್ತೆ, ಸಮ್ಮರ್ ಅಲ್ಲಿ ತುಂಬಾ ಜಾಸ್ತಿ ಆಗುತ್ತೆ, ತುಂಬಾ ವ್ಯತ್ಯಾಸ ಜಾಸ್ತಿ. ನಾವು ಕಾಂಕ್ರೀಟ್ ಏನಾದ್ರು ಉಪಯೋಗಿಸಿದ್ರೆ ಇಲ್ಲಿ ಬಿಲ್ಡಿಂಗ್ಸ್ ಅಲ್ಲಿ ಎಲ್ಲ ವುಡ್ ಅಲ್ಲಿ ಮಾಡ್ತಾರೆ. ಯಾಕೆ? ವುಡ್ ಎಕ್ಸ್ಪ್ಯಾನ್ಷನ್ ಮೂರೇನೆ, ತುಂಬಾ ಕಡಿಮೆ, ಜಾಸ್ತಿ ಶೆಕೆಯಲ್ಲಿ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ಲ, ಆಮೇಲೆ ಚಳಿಲಿ ತುಂಬಾ ಜಾಸ್ತಿ ಕಂಟ್ರಾಕ್ಟ್ ಆಗಲ್ಲ, ಶ್ರಿಂಕು ಆಗಲ್ಲ. ಗೊತ್ತಾಯ್ತಾ? ಆದ್ರೆ ಕಾಂಕ್ರೀಟ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ ಶೆಕೆ ಆದ್ರೆ, ಆಮೇಲೆ ಟೆಂಪರೇಚರ್ ಕಡಿಮೆ ಆದ್ರೆ ಇದು ತಂಪಿನ ಟೈಮಲ್ಲಿ, ಚಳಿ ಟೈಮಲ್ಲಿ ತುಂಬಾ ಕಂಟ್ರಾಕ್ಟ್ ಆಗೋಗುತ್ತೆ. ಅವಾಗ ಏನಾಗುತ್ತೆ, ನಾವು ಕಾಂಕ್ರೀಟ್ ಅಲ್ಲಿ ಮಾಡಿದ್ರೆ ಅದರಲ್ಲಿ ಕ್ರ್ಯಾಕ್ ಬಂದ್ಬಿಡುತ್ತೆ. ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಕ್ಟ್ ಆಗಿದೆ, ಎಕ್ಸ್ಪ್ಯಾಂಡ್ ಆಗಿ ಕಾಂಟ್ರಾಕ್ಟ್ ಆಗಿದೆ, ಏನಾದ್ರು ಕುತ್ಕೊಂಡು ಎಳೆದೇ ಇರ್ತಾ ಇದ್ರೆ, ಇವಾಗ ನೀವು ಚಪಾತಿ ಹಿಟ್ಟನ್ನ ಎಳೆಯೋದು ಎಳೆಯೋದು ಹಿಂಗ್ ಮಾಡೋದು, ಎಳೆದು ಮಾಡ್ತಾ ಇದ್ರೆ ಚಪಾತಿ ಹಿಟ್ಟು ಏನಾಗುತ್ತೆ, ಕೊನೆಗೆ ಆದ್ಮೇಲೆ ಅದು ಸೀಡ್ ಬಿಟ್ಕೊಂಡ್ಬಿಡುತ್ತೆ ಅಲ್ವಾ? ಹಂಗೇನೆ ಕಾಂಕ್ರೀಟ್ ಅಲ್ಲಿ ನಾವು ಈ ಚಳಿ ಪ್ರದೇಶಗಳಲ್ಲಿ ಕಾಂಕ್ರೀಟ್ ಅಲ್ಲಿ ಬಿಲ್ಡಿಂಗ್ಸ್ ಮಾಡಿದ್ರೆ ಅದು ಬೇಗ ಶ್ರಿಂಕ್ ಆಗೋಗುತ್ತೆ. ಕಂಟಿನ್ಯೂ ಮಾಡ್ತೇನೆ. ಆದ್ರೆ ವುಡ್ ಅಷ್ಟು ಚೇಂಜ್ ಆಗಲ್ಲ. ಗೊತ್ತಾಯ್ತಾ? ವುಡ್ ಹೇಳಿದ್ನಲ್ಲ, ವುಡ್ ಬರೀ 3 ಅಷ್ಟೇನೆ ಥರ್ಮಲ್ ಎಕ್ಸ್ಪ್ಯಾನ್ಷನ್, ಇಲ್ಲಿ ಬರ್ದಿದ್ದೀವಿ 3. ಕಾಂಕ್ರೀಟ್ ಗಿಂತ ತುಂಬಾ ಕಡಿಮೆ. ಆದ್ರಿಂದ ಚಳಿ ಟೈಮಲ್ಲಿ ಜಾಸ್ತಿ ಶ್ರಿಂಕ್ ಆಗಲ್ಲ, ಶೆಕೆ ಟೈಮಲ್ಲಿ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ಲ. ಅದಕ್ಕೇನೆ ಈ ವುಡ್ ಕ್ರಾಕ್ಗಳಿಗೆ ಬರಲ್ಲ. ಅದಕ್ಕೆ ಇವಾಗ ಈ ಚಳಿ ಪ್ರದೇಶಗಳಲ್ಲಿ ಬೆಂಗಳೂರಲ್ಲ, ಅಮೆರಿಕಲ್ಲಿ, ಕಾಶ್ಮೀರಲ್ಲಿ ಅಲ್ಲೆಲ್ಲ ಹೋದ್ರೆ ಕಾಂಕ್ರೀಟ್ಗಿಂತ ಜಾಸ್ತಿ ಯಾವಾಗಲೂ ಮರದಲ್ಲೇನೆ ಮನೆಗಳು ಕಟ್ಟೋದು. ಗೊತ್ತಾಯ್ತಾ? ಅಷ್ಟು ಎಕ್ಸ್ಪ್ಯಾಂಡು ಆಗಲ್ಲ ಶೆಕೆಲಿ, ಅಷ್ಟು ಕಾಂಟ್ರಾಕ್ಟು ಆಗಲ್ಲ ಚಳಿಲಿ. ಗೊತ್ತಾಯ್ತಾ? ಸೊ 2 ಹೇಳಿದ ಎಕ್ಸಾಂಪಲ್ಸ್ ಹೇಳಿದೀನಿ. ಇನ್ನು ಕೆಲವು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಡ್ತೀನಿ ಇವಾಗ. ಗೊತ್ತಾಯ್ತಾ? ಇದ್ರ ವಿಚಾರ 1 ನಿಮಿಷ ತರ್ತೀನಿ. ಓಕೆ, ಇವಾಗ ನೀವು ಇನ್ನೊಂದು, ಸೊ ಇದನ್ನ 2 ಹೇಳಿದ್ದು ಥರ್ಮಾಮೀಟ್ರು, ಆಮೇಲೆ ಇದು ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಓಕೆ, ನಾನು ಹೇಳಿದ್ರೆ ಗೊತ್ತಾಗತ್ತೆ ಅಷ್ಟೇ. ಗೊತ್ತಾಯ್ತಾ? ಬಟ್ ನೀವೇನೆ ನೀವೇನೆ ಅನುಭವಿಸೋದು ವಿಚಾರ ಮಾತಾಡೋಣ. ಇವಾಗ ಎಷ್ಟೋ ಕಡೆ ನೀವು ನೋಡಿರ್ತೀರಿ, ಬಾಗಿಲುಗಳಿರುತ್ತೆ ಮನೆಯಲ್ಲಿ. ಗೊತ್ತಾಯ್ತಾ? ಆ ಬಾಗಿಲುಗಳು ಮನೆಗಳಲ್ಲಿ ಹಿಂಗಿರುತ್ತೆ ಬಾಗಿಲು. ಗೊತ್ತಾಯ್ತಾ? ಬಾಗಿಲು ಹಿಂಗಿರುತ್ತೆ. ಮೋಸ್ಟ್ಲಿ ಬಾಗಿಲೆಲ್ಲ ಮರದಿಂದ ಮಾಡಿರ್ತಾರಲ್ವಾ, ಇಲ್ಲೊಂದು ತೂತಿರುತ್ತಲ್ವಾ ಇಲ್ಲಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಬಾಗಿಲಿರುತ್ತೆ. ಅದೇನಾಗತ್ತೆ ನೀವು ನೋಡಿರ್ಬೇಕು ನೀವು. ಅದು ಟೆಂಪರೇಚರ್ ಚೇಂಜ್ ಆದಾಗ ಕೆಲವು ಸತಿ ಬಾಗಿಲು ಫಿಟ್ಟೇ ಆಗಲ್ಲ, ಸ್ಟಕ್ ಆಗೋಗಿರುತ್ತೆ. ಯಾಕಂಗಾಗತ್ತೆ? ಯಾಕೆಂದ್ರೆ ಸೊ ಒಂದೊಂದಕ್ಕೂ ವಸ್ತುವಿಗೆ ಬೇರೆ ಬೇರೆ ಮೆಟೀರಿಯಲ್ ಬೇರೆ ಇದೆ ಅಂತ ಹೇಳಿದ್ನಲ್ಲ. ಅಲ್ಯೂಮಿನಿಯಂ 23, ಕಾಪರ್ 17, ಇದಕ್ಕೆ 9 ಅಂತ ಹೇಳಿದ್ನಲ್ಲ. ಓಕೆ, ಸೊ ಬಾಗಿಲು ಮರದಿಂದ ಮಾಡಿರ್ತಾರೆ. ಓಕೆ, ಬಟ್ ಆ ಫ್ರೇಮು ಅದು ಕಾಂಕ್ರೀಟ್ ಅಲ್ಲಿ ಇರುತ್ತೆ ಅಲ್ವಾ? ಮೋಸ್ಟ್ಲಿ ಕಾಂಕ್ರೀಟ್ ತಾನೆ. ಮನೆಗಳಲ್ಲಿ ಪೂರ್ತಿ ಫ್ರೇಮ್ ಇಲ್ಲೆಲ್ಲ ಕಾಂಕ್ರೀಟ್ ತಾನೇ ಇರೋದು. ಕರೆಕ್ಟಾ? ಇದೆಲ್ಲ ಕಾಂಕ್ರೀಟ್ ಅಲ್ವಾ? ಸೊ ಇದು ಈ ಫ್ರೇಮ್ ಇದೆಯಲ್ಲ, ಆ ಫ್ರೇಮು ಕಾಂಕ್ರೀಟ್ 12 ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು. ಇದು ಮರ, ಇದು ಬಾಗ್ಲು ಮರ, ಅದು 3 ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಮರ ಕಡಿಮೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಕಾಂಕ್ರೀಟ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಏನಾಗುತ್ತೆ, ಸಮ್ಮರ್ ಏನಾಗುತ್ತೆ, ಮರ ಅಷ್ಟು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ಲ. ಬಿಕಾಸ್ ನಾ ಏನ್ ಹೇಳಿದೆ, ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಶಾಖದಿಂದ ವಿಸ್ತರಿಸುತ್ತದೆ. ಓಕೆ, ಸೊ ಮರ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ಲ, ಯಾಕಂದ್ರೆ 3 ಮಾತ್ರ. ಓಕೆ, ಆದ್ರೆ ಆ ಕಾಂಕ್ರೀಟ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ, ತೂತು ಜಾಸ್ತಿ ಆಗೋಗುತ್ತೆ ಅಲ್ವಾ? ಅವಾಗ ಏನಾಗುತ್ತೆ, ಇವಾಗ ಸರಿಯಾಗಿ ಟೈಮಲ್ಲಿ ಸರಿಯಾಗಿ ಟೆಂಪರೇಚರ್ ಸರಿಯಾಗಿದ್ರೆ ಅದು ಪೂರ್ತಿ ಬಾಗಿಲು ಚೆನ್ನಾಗಿ ಹಾಕೊಳುತ್ತೆ ಅಲ್ವಾ? ಬಟ್ ಸಮ್ಮರ್ ಅಲ್ಲಿ ಏನಾಗುತ್ತೆ, ಆ ತೂತಿದೆಯಲ್ಲ ಅದು ಕಾಂಕ್ರೀಟ್, ಅದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋಗುತ್ತೆ ಹಿಂಗೆ. ಗೊತ್ತಾಯ್ತಾ? ಇದು ಅಷ್ಟು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ಲ. ಸೊ ಅವಾಗ ಸಡಿಲ ಬಿಟ್ಕೊಂಡ್ಬಿಡುತ್ತೆ, ಲೂಸ್ ಆಗುತ್ತೆ. ಬಾಗಿಲು ಸರಿಯಾಗಿ ಹಾಕೊಳ್ಳೋದೇ ಇಲ್ಲ ಸಮ್ಮರ್ ಅಲ್ಲಿ. ವಿಂಟರ್ಲಿ ಉಲ್ಟಾ, ಇದು ಕಾಂಕ್ರೀಟ್ ಜಾಸ್ತಿ ಶ್ರಿಂಕ್ ಆಗೋಗುತ್ತೆ, ಮರ ಜಾಸ್ತಿ ಶ್ರಿಂಕ್ ಆಗಲ್ಲ. ಅವಾಗ ಏನಾಗುತ್ತೆ, ಟೈಟ್ ಆಗೋಗುತ್ತೆ, ಬಾಗಿಲು ಹಾಕಕ್ಕೆ ಆಗಲ್ಲ. ಸೊ ಸಮ್ಮರ್ ಅಲ್ಲಿ ಬಾಗಿಲು ತುಂಬಾ ಲೂಸ್ ಆಗೋಗುತ್ತೆ,
ವಿಂಟರ್ ಅಲ್ಲಿ ಬಾಗಿಲು ಹಾಕಕ್ಕೆ ಆಗಲ್ಲ, ಟೈಟ್ ಆಗೋಗುತ್ತೆ ಅಂತ ತಳ್ಬೇಕು. ವಿಂಟರ್ ಅಲ್ಲಿ ನಮ್ಮ ಇಲ್ಲೆಲ್ಲ ಹಂಗೇನೆ, ನಾವು ನಮ್ ವಿಂಟರ್ ಅಲ್ಲಿ ತುಂಬಾ ಚಳಿ ಆಗೋಗುತ್ತಲ್ವಾ, ಆ ಬಾಗಲೇ ಹಾಕಕ್ಕಾಗಲ್ಲ, ಅದು ಟೈಟ್ ಆಗಿ ಕುತ್ಕೊಂಡ್ಬಿಡುತ್ತೆ, ಎಳಿಬೇಕು ಅದನ್ನ, ಗೊತ್ತಾಯ್ತಾ? ಸೊ ಅದೊಂದು, ಯಾಕೆಂದ್ರೆ ನಾ ಹೇಳಿದ್ನಲ್ಲ ಒಂದೊಂದು ವಸ್ತುವಿಗೆ ಬೇರೆ ಬೇರೆ ಇದು ಎಕ್ಸ್ಪ್ಯಾಂಡ್ ಎಷ್ಟಾಗುತ್ತೆ ಅನ್ನೋದು ಬೇರೆ ಬೇರೆ ಇರುತ್ತೆ. ಓಕೆ, ಎಕ್ಸ್ಪ್ಯಾನ್ಷನ್ ವ್ಯಾಲ್ಯೂಗೆ ಬೇರೆ ಬೇರೆ ಇರುತ್ತೆ. ಅದರಿಂದ ಒಂದೊಂದು ವಸ್ತುಗೆ ಬೇರೆ ಇರೋದ್ರಿಂದ ಎರಡು ವಸ್ತುನ ನಮ್ಮ ಒಟ್ಟಿಗೆ ತಂದ್ರೆ ಅವಾಗ ತೊಂದರೆ ಬರುತ್ತೆ. ಸೊ ಇದೊಂದು ಎಕ್ಸಾಂಪಲ್ ಹೇಳಿದೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ನೀವು ನೋಡಿರ್ತೀರಿ, ನೀವು ಯಾವಾಗ್ಲೂ ತಡೀರಿ ಒಂದು, ಇದು ನೋಡೋಣ. ಇದು ಗ್ಲಾಸ್, ಇದು ಗ್ಲಾಸ್ ಅಲ್ವಾ, ಇದು ಗ್ಲಾಸ್, ಇದು ಮೆಟಲ್ ಅಲ್ವಾ. ಇದು ಸರಿಯಾಗಿ ಟೆಂಪರೇಚರ್ ಸರಿಯಾಗಿದ್ರೆ ಇದು ಚೆನ್ನಾಗಿ ಟೈಟ್ ಆಗಿ ಹಿಂಗ್ ಮಾಡಿದ್ರೆ ಟೈಟ್ ಆಗಿ ಕೂತ್ಕೊಳ್ಳುತ್ತೆ, ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ? ಇವಾಗ ಆದ್ರೆ ನಾವ್ ಏನ್ ಮಾಡೋಣ ಅಂತ ಇಟ್ಕೊಳ್ಳೋಣ. ಇವಾಗ ಇದನ್ನ ನಾವು ಸ್ವಲ್ಪ ಇದು ತುಂಬಾ ಇದು ಟೈಟ್ ಆಗಿ ಹೋಗಿದೆ ಅಂತ ಇಟ್ಕೊಳ್ಳೋಣ. ಇದು ಕೆಲವು ಸತಿ ಏನಾಗುತ್ತೆ, ಶೆಕೆ ಜಾಸ್ತಿ ಇದ್ರೆ ಏನಾಗುತ್ತೆ, ಇದ್ದು ಓಕೆ ಇದು ಮೆಟಲ್, ಓಕೆ ಇದೇನಿದು ಐರನ್ ಅಲ್ಯೂಮಿನಿಯಂ ಮಾಡಿರ್ತಾರೆ, ಇದಕ್ಕೆ 23 ಥರ್ಮಲ್ ಎಕ್ಸ್ಪ್ಯಾನ್ಷನ್. ಓಕೆ, ಇದು ಗ್ಲಾಸ್ಗೆ ಎಷ್ಟಪ್ಪ 9. ಓಕೆ, ಗ್ಲಾಸ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ಲ ಅಲ್ವಾ, ಗ್ಲಾಸ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ಲ, ಇದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋಗುತ್ತೆ. ಇದು ಜಾಸ್ತಿ ಅಲ್ವಾ 23, ಇದು 9. ಓಕೆ, ಇದು ಗ್ಲಾಸ್, ಇದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ಲ, ಇದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋಗುತ್ತೆ. ಅದರಿಂದ ಏನಾಗುತ್ತೆ, ಲೂಸ್ ಆಗೋಗುತ್ತೆ. ಸಮ್ಮರ್ ಅಲ್ಲಿ ತುಂಬಾ ಶೆಕೆ ಇದ್ರೆ ಇದು ಲೂಸ್ ಆಗೋಗುತ್ತೆ. ಓಕೆ, ವಿಂಟರ್ ಉಲ್ಟಾ, ಇದು ಜಾಸ್ತಿ ಕಾಂಟ್ರಾಕ್ಟ್ ಆಗೋಗುತ್ತೆ, ಇದು ಜಾಸ್ತಿ ಕಾಂಟ್ರಾಕ್ಟ್ ಆಗಲ್ಲ, ತುಂಬಾ ಟೈಟ್ ಆಗುತ್ತೆ, ತೆಗಿಯಕ್ಕೆ ಅಂತ ಕಷ್ಟಪಟ್ಕೊಂಡು ತೆಗಿಬೇಕು, ಗೊತ್ತಾಯ್ತಾ? ಇದು ನೀವು ನೋಡಿರ್ತೀರಿ. ಅದನ್ನ ಹೆಂಗ್ ಉಪಯೋಗಿಸ್ತಾರೆ ಜನಗಳು. ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಇವಾಗ ಎಷ್ಟೋ ಸತಿ ನಮ್ಗೆ ಟೈಟ್ ಆಗೋಗಿರುತ್ತೆ ಕೆಲವು ಸತಿ, ಇದನ್ನ ತೆಗಿಯಕ್ಕೆ ಏನ್ ಮಾಡ್ತಾರೆ, ಅದನ್ನ ಬಿಸಿನೀರಲ್ಲಿ ಹಾಕ್ಬಿಡ್ತಾರೆ. ಆ ಬಿಸಿನೀರಲ್ಲಿ ಬಿಟ್ಬಿಟ್ರೆ ಅದೇನಾಗತ್ತೆ, ಇದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಇದು ಅಷ್ಟು ಎಕ್ಸ್ಪ್ಯಾಂಡ್ ಆಗಲ್ಲ, ಅವಾಗ ಲೂಸ್ ಆಗುತ್ತೆ, ಗೊತ್ತಾಯ್ತು? ಚಳಿ ಟೈಮಲ್ಲಿ ನಮ್ಮ ಮನೆಯಲ್ಲಿ ಇವಾಗ ಇಲ್ಲಿ ಚಳಿ ಪ್ರದೇಶದಲ್ಲಿ ಏನಾಗುತ್ತೆ, ಇದು ಜಾಸ್ತಿ ಕಾಂಟ್ರಾಕ್ಟ್ ಆಗುತ್ತೆ, ಇದು ಕಡಿಮೆ ಕಾಂಟ್ರಾಕ್ಟ್ ಆಗುತ್ತೆ. ಯಾಕೆ, ಇದು 23, ಇದು 9. ಅವಾಗ ಟೈಟ್ ಆಗೋಗುತ್ತೆ, ತೆಗಿಯಕ್ಕೆ ಅಂತ ಕಷ್ಟಪಡ್ತೀವಿ. ಅವಾಗ ಏನ್ ಮಾಡ್ತೀವಿ, ಬಿಸಿನೀರಲ್ಲಿ ಇದನ್ನ ನಿಲ್ಲಿಸಿದ್ರೆ ಇದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಇದು ಕಡಿಮೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಅವಾಗ ಲೂಸ್ ಆಗುತ್ತೆ, ಅದು ತೆಕ್ಕೊಳ್ಳೋದು ತುಂಬಾ ಸುಲಭ. ಓಕೆ, ಸೊ ಅದು ಎರಡನೇ ಎಕ್ಸಾಂಪಲ್ ಹೇಳಿದ್ದೀನಿ. ಓಕೆ, ಎಲ್ಲಿದು ವರ್ಕ್ ಆಗುತ್ತೆ ಅಂತ. ಓಕೆ, ಮಾತಾಡಿದೆ. ಇವಾಗ ಎಲ್ಲಿ ಉಪಕರಣದಲ್ಲಿ ಎಲ್ಲಿ ಉಪಯೋಗಿಸ್ತೀವಿ ಅದ್ ವಿಚಾರ ಮಾತಾಡೋಣ, ಗೊತ್ತಾಯ್ತಾ? ಈ ಇದರಲ್ಲಿ ಒಂದು ಎರಡು ಉಪಕರಣಗಳು ಹೇಳ್ತೀನಿ, ಹೆಂಗೆ ಈ ಎಕ್ಸ್ಪ್ಯಾನ್ಷನ್ ಅನ್ನ ಉಪಯೋಗಿಸ್ಕೊಂಡು. ಇಷ್ಟೊತ್ತು ಏನ್ ಹೇಳಿದೆ ನಾನು, ಆ ಎಕ್ಸ್ಪ್ಯಾನ್ಷನ್ ನಮ್ಗೆ ಎಷ್ಟು ತೊಂದರೆಗಳು ಕೊಡುತ್ತೆ, ಬಾಗಿಲು ಮುಚ್ಚಕ್ಕೆ ಆಗಲ್ಲ, ಆಮೇಲೆ ಇದು ಈ ರೈಲ್ವೆ ಕಂಬಿಗಳು ಬೆಂಡ್ ಆಗುತ್ತೆ, ತೊಂದರೆಗಳ ವಿಚಾರ ಮಾತಾಡಿದೆ. ಇವಾಗ ಏನ್ ಮಾತಾಡೋಣ, ಇವಾಗ ಎಲ್ಲಿ ಉಪಯೋಗಿಸ್ಕೋತೀವಿ, ಅಳವಡಿಸ್ಕೋತೀವಿ ಅದ್ರ ವಿಚಾರ ಮಾತಾಡೋಣ. ಇವಾಗ ಎಷ್ಟೋ ಮನೆಗಳಲ್ಲಿ ಬಿಲ್ಡಿಂಗ್ಸ್ ಥರ್ಮೋಸ್ಟಾಟ್ ಅಂತ ಇರುತ್ತೆ. ಆ ಥರ್ಮೋಸ್ಟಾಟ್ ಏನ್ ಮಾಡುತ್ತೆ, ಅದು ಟೆಂಪರೇಚರ್ ಅನ್ನ ಜಾಸ್ತಿ ಇನ್ಕ್ರೀಸ್ ಮಾಡಕ್ ಬಿಡಲ್ಲ. ಅಂದ್ರೆ ಒಂದು ಏರ್ ಕಂಡೀಷನರ್ ಇರುತ್ತೆ ಅಂತ ಇಟ್ಕೊಂಡು ಒಂದು ಬಿಲ್ಡಿಂಗ್ ಅಲ್ಲಿ, ಎಲ್ಲೋ ನೀವು ಸಣ್ಣ ಸಣ್ಣ ಮನೆಗಳಲ್ಲಿ ಇರಲ್ಲ, ಬಟ್ ಸಾವುಕಾರ ಮನೇಲಿ ಇರುತ್ತೆ, ಇಲ್ಲದಿದ್ರೆ ಇದರಲ್ಲಿ ಥಿಯೇಟರ್ ಎಲ್ಲ ಇರುತ್ತೆ, ಇಲ್ಲದ್ರೆ ಹೋಟೆಲ್ಸ್ ಎಲ್ಲ ಇರುತ್ತೆ, ಗೌರ್ಮೆಂಟ್ ಆಫೀಸ್ ಏರ್ ಕಂಡೀಷನರ್ ಇರುತ್ತಲ್ಲ, ಅದು 3 ಹೊತ್ತು ಹಂಗೆ ಬಿಟ್ಬಿಟ್ರೆ ಅದು ಚಳಿ ಆಗ್ತಾ ಇರುತ್ತೆ. ಅದಕ್ಕೊಂದು ಥರ್ಮೋಸ್ಟಾಟ್ ಹಾಕ್ತಾರೆ. ಆ ಥರ್ಮೋಸ್ಟಾಟ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಬಿಲ್ಡಿಂಗ್ ಅಲ್ಲಿ ಒಂದು ಥರ್ಮೋಸ್ಟಾಟ್ ಹಾಕಿರ್ತಾರೆ. ಅದ್ ಏನ್ ಮಾಡುತ್ತೆ, ಅದು ಆ ಥರ್ಮೋಸ್ಟಾಟ್ ಟೆಂಪರೇಚರ್ ಮೆಷರ್ ಮಾಡುತ್ತೆ. ಆ ಟೆಂಪರೇಚರ್ ಮೆಷರ್ ಮಾಡಿ ಅದು ಟೆಂಪರೇಚರ್ ಜಾಸ್ತಿ ಆದ್ರೆ ಏರ್ ಕಂಡೀಷನರ್ ಆನ್ ಮಾಡುತ್ತೆ. ಟಕ್ ಅಂತ ನೀವು ನೋಡಿರ್ಬೋದು, ಟಕ್ ಅಂತ ಬಂದು ಏರ್ ಕಂಡೀಷನರ್ ಅದೇ ತಾನೇ ಆನ್ ಆಗುತ್ತೆ. ಓಕೆ, ಆಮೇಲೆ ಟೆಂಪರೇಚರ್ ಕಡಿಮೆ ಆದಾಗ ಅದು ಏರ್ ಕಂಡೀಷನರ್ ಅದೇ ಶಟ್ ಡೌನ್ ಮಾಡ್ಬಿಡುತ್ತೆ, ಅವಾಗ ಚಳಿ ಆಗಲ್ಲ. ಸೊ ಏನ್ ಹೇಳ್ರಿ, ಸೊ ಆ ಥರ್ಮೋಸ್ಟಾಟ್ ಅದೇ ತಾನೇ ಟೆಂಪರೇಚರ್ ಮೆಷರ್ ಮಾಡ್ತಾ ಇರುತ್ತೆ. ಟೆಂಪರೇಚರ್ ಮೆಷರ್ ಮಾಡಿ ತುಂಬಾ ಶೆಕೆ ಆದ್ರೆ ಏರ್ ಕಂಡೀಷನರ್ ಆನ್ ಮಾಡಿ ಅದು ಏರ್ ಕಂಡೀಷನರ್ ಚಳಿ ಗಾಳಿನ ಬೀಸುತ್ತೆ. ಅವಾಗ ಏನಾಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ. ಆ ಟೆಂಪರೇಚರ್ ಇನ್ನೂ ಕಡಿಮೆ ಆದ್ರೆ ಅದೇನ್ ಥರ್ಮೋಸ್ಟಾಟ್ ಏನ್ ಮಾಡುತ್ತೆ, ಏರ್ ಕಂಡೀಷನರ್ ಆಫ್ ಮಾಡ್ಬಿಡುತ್ತೆ. ಸೊ ಹಿಂಗೆ ಚಳಿ ಆದ್ರೆ ಆಫ್ ಮಾಡುತ್ತೆ, ಶೆಕೆ ಆದ್ರೆ ಆನ್ ಮಾಡುತ್ತೆ. ಅವಾಗ ಟೆಂಪರೇಚರ್ ಅಷ್ಟು ಜಾಸ್ತಿ ತುಂಬಾ ಚಳಿನೂ ಆಗಲ್ಲ. ಎಷ್ಟೋ ಕಡೆ ಥರ್ಮೋಸ್ಟಾಟ್ ಇಲ್ದೇನೆ ಏರ್ ಕಂಡೀಷನರ್ ಚೆನ್ನಾಗಿ ಹಾಕ್ಬಿಡ್ತಾರೆ. ಟ್ರೈನ್ಗಳೆಲ್ಲ ಫಸ್ಟ್ ಕ್ಲಾಸ್ ಹೋದ್ರೆ, AC ಹೋದ್ರೆ ಅದು ಥರ್ಮೋಸ್ಟಾಟು ಇಲ್ಲ, ಏನೂ ಇಲ್ಲ,
ಚಳಿ 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 ರಾತ್ರಿ ಹೊತ್ತೆಲ್ಲ ಮೂರತ್ತು ಗಡಗಡತ ನಡುಗ್ತಾ ಇರ್ತೀವಿ, ಯಾಕಂದ್ರೆ ಅಲ್ಲಿ ಥರ್ಮೋಸ್ಟಾಟ್ ಇರಲ್ಲ. ಈ ಥರ್ಮೋಸ್ಟಾಟ್ ಇಂದ ಹಿಂಗೆ ಟೆಂಪರೇಚರ್ ಜಾಸ್ತಿನೂ ಹೋಗ್ಬಿಡಲ್ಲ, ಕಡಿಮೆ ಹೋಗಕ್ಕೂ ಬಿಡಲ್ಲ. ಓಕೆ, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡೋಣ ಥರ್ಮೋಸ್ಟಾಟ್ ಅಲ್ಲಿ. ಓಕೆ, ಟೆಂಪರೇಚರ್ ಮೆಷರ್ ಮಾಡುತ್ತೆ ನಿಜ, ಬಟ್ ಹೆಂಗ್ ಅದು ಶಟ್ ಡೌನ್ ಮಾಡುತ್ತೆ, ಇದು ಮಾಡುತ್ತೆ. ಅದಕ್ಕೊಂದು ಸ್ವಿಚ್ ಇರುತ್ತೆ, ಅದು ಹಿಂದ್ಗಡೆ ಒಂದು ಬೈ ಮೆಟಾಲಿಕ್ ಸ್ಟ್ರಿಪ್ ಅಂತ ಮಾಡಿರ್ತಾರೆ. ಅದಕ್ಕೆ ಹೇಳ್ತಾರೆ ಬೈ ಮೆಟಾಲಿಕ್ ಸ್ಟ್ರಿಪ್, ಅಂದ್ರೆ ಎರಡ ಲೋಹಗಳ ಮಿಶ್ರಣದ ಒಂದು ಸ್ಟ್ರಿಪ್. ಅಂದ್ರೆ ಒಂದು ಇದು ಅಲ್ಯೂಮಿನಿಯಂ, ಒಂದು ಕಾಪರ್. ಓಕೆ, ಅಲ್ಯೂಮಿನಿಯಂ ಕಾಪರ್ ಎರಡನ್ನು ಅಂಟಿಸ್ಬಿಟ್ಟಿರ್ತಾರೆ. ಇದು ಅಲ್ಯೂಮಿನಿಯಂ, ಸೊ ಬೇರೆ ಬೇರೆ ಕಲರ್ ಮಾಡೋಣ. ಓಕೆ, ಬೇರೆ ಬೇರೆ ಕಲರ್ ಹಾಕೋಣ. ಇದು ಅಲ್ಯೂಮಿನಿಯಂ, ಇದು ಕಾಪರ್. ಆಯ್ತಾ? ನಿಮ್ಗೆ ಅವಲ್ಲೇ ಹೇಳಿದೆ ಒಂದೊಂದು ವಸ್ತುಗೆ ಬೇರೆ ಬೇರೆ ತರ ಎಕ್ಸ್ಪಾಂಡ್ ಆಗುತ್ತೆ ಅಂತ ಹೇಳಿದೆ. ಇದು 23 ಅಂತ ಹೇಳಿದೆ, ಇದು 17 ಅಂತ ಹೇಳಿದೆ. ಸೊ ಇವಾಗ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆದ್ರೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ? ಅಲ್ಯೂಮಿನಿಯಂ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವ ಕಡಿಮೆ ಎಕ್ಸ್ಪ್ಯಾಂಡ್ ಆಗುತ್ತೆ? ಕಾಪರ್ ಕಡಿಮೆ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಎರಡು ಅಂಟ್ಕೊಂಡಿದೆ ಅಲ್ವಾ, ಒಂದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಒಂದು ಕಡಿಮೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ, ಒತ್ತಡ ಬಂದು ಒಂದು ನಾನು ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತೀನಿ, ಇದು ಅಷ್ಟು ಎಕ್ಸ್ಪ್ಯಾಂಡ್ ಆಗಲ್ಲ, ಅವಾಗ ಬೆಂಡ್ ಆಗೋಗುತ್ತೆ. ಸೊ ಇದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಿ ಇದು ಕಡಿಮೆ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಆ ಸ್ಟ್ರಿಪ್ ಬೆಂಡ್ ಆಗೋಗುತ್ತೆ. ಗೊತ್ತಾಯ್ತಾ? ಹಿಂಗಾಗೋಗುತ್ತೆ ಆ ಸ್ಟ್ರಿಪ್. ಅದು ಬೆಂಡ್ ಆದಾಗ ಒಂದು ಸ್ವಿಚ್ ಇರುತ್ತೆ, ಆ ಸ್ವಿಚ್ ಅನ್ನ ಟಕ್ ಅಂತ ಬಿಡೋ, ಅದನ್ನ ಅದೇ ತಾನೇ ನಾವು ಒತ್ತ ಬದಲು ಅದೇ ತಾನೇ ಒತ್ತತ್ತೆ. ಥರ್ಮೋಸ್ಟಾಟ್ ಇಲ್ಲದೆ ಚಳಿದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಹೋಗಿ ಏರ್ ಕಂಡೀಷನ್ ನಾವೇ ಆಫ್ ಮಾಡ್ತೀವಿ. ಇದೇನ್ ಮಾಡುತ್ತೆ, ಆ ಸ್ಟ್ರಿಪ್ ಬೆಂಡ್ ಆಗಿ ಆ ಸ್ವಿಚ್ ಅನ್ನು ಹೋಗಿ ಆನ್ ಮಾಡ್ಬಿಡುತ್ತೆ. ಗೊತ್ತಾಯ್ತಾ? ಶಕೆ ಬಂದಾಗ, ಶಕೆ ಇಲ್ಲದೆ ಇರುವಾಗ ಸ್ವಿಚ್ ಇರುತ್ತೆ. ಓಕೆ, ಟಕ್ ಅಂತ ಅದೇ ತಾನೇ ಹೋಗಿ ಅದನ್ನ ಸ್ವಿಚ್ ಅನ್ನು ಆನ್ ಮಾಡ್ಬಿಡುತ್ತೆ, ಏರ್ ಕಂಡೀಷನ್ ಬಂದ್ಬಿಡುತ್ತೆ, ಆನ್ ಆಗುತ್ತೆ. ಆಮೇಲೆ ಚಳಿ ಆಗುತ್ತೆ, ಅವಾಗ ಏನಾಗುತ್ತೆ, ಅದು ವಾಪಸ್ ಶ್ರಿಂಕ್ ಆಗುತ್ತೆ. ಅದ್ರ ಅಲ್ಯೂಮಿನಿಯಂ ಜಾಸ್ತಿ ಶ್ರಿಂಕ್ ಆಗುತ್ತೆ, ಕಾಪರ್ ಕಡಿಮೆ ಶ್ರಿಂಕ್ ಆಗುತ್ತೆ. ಅವಾಗ ಏನಾಗುತ್ತೆ, ಅದು ವಾಪಸ್ ಸ್ಟ್ರೇಟ್ ಆಗೋಗುತ್ತೆ. ಆ ವಾಪಸ್ ಸ್ಟ್ರೇಟ್ ಆಗೋದಾಗ ಏನಾಗುತ್ತೆ, ಸ್ವಿಚ್ ಆಫ್ ಆಗೋಗುತ್ತೆ. ಚೆನ್ನಾಗಿದೆ ಅಲ್ವಾ? ಸೊ ಎಕ್ಸ್ಪ್ಯಾಂಡ್ ಆದಾಗ ಅಲ್ಯೂಮಿನಿಯಂ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಪರ್ ಕಡಿಮೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದಕ್ಕೆ ಬೆಂಡ್ ಆಗುತ್ತೆ. ಆ ಸ್ವಿಚ್ ಟಕ್ ಅಂತ ಮುಟ್ಟತ್ತೆ, ಅದೇ ತಾನೇ ಮುಟ್ಟತ್ತೆ, ಯಾರು ಏನು ಮುಟ್ಟದೇ ಗೊತ್ತಿಲ್ಲ. ಓಕೆ, ಆಮೇಲೆ ಟೆಂಪರೇಚರ್ ಕಡಿಮೆ ಆದ್ರೆ ಅದು ಸ್ಟ್ರೇಟ್ ಆಗೋಗುತ್ತೆ, ಯಾಕಂದ್ರೆ ಅಲ್ಯೂಮಿನಿಯಂ ಜಾಸ್ತಿ ಕಾಂಟ್ರಾಕ್ಟ್ ಆಗುತ್ತೆ, ಕಾಪರ್ ಕಡಿಮೆ ಕಾಂಟ್ರಾಕ್ಟ್ ಆಗುತ್ತೆ. ಅವಾಗ ತಕ್ಷಣ ವಾಪಸ್ ಹಿಂಗ್ ಬಂದ್ಬಿಡುತ್ತೆ. ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ? ಇವಾಗ ಕಡೆಯದಾಗಿ 6ನೇ ಅಂಶ ವಿಚಾರ ಮಾತಾಡೋಣ, ಶಾಖಕ್ಕೆ ಸಂಬಂಧಪಟ್ಟಂತೆ 6ನೇ ಅಂಶ. ಓಕೆ, ವಸ್ತುಗಳು ಭಿನ್ನವಾಗಿ ಶಾಖವನ್ನು ವರ್ಗಾಯಿಸುತ್ತವೆ ಮತ್ತು ಭಿನ್ನವಾಗಿ ನಿರೋಧಿಸುತ್ತವೆ ಅಥವಾ ತಡೆಗಟ್ಟುತ್ತವೆ. ಓಕೆ, ವರ್ಗಾಯಿಸೋದಕ್ಕೆ ಕಂಡಕ್ಷನ್ ಅಂತ ಕರೀತಾರೆ, ನಿರೋಧಿಸೋದಕ್ಕೆ ಇನ್ಸುಲೇಷನ್ ಅಂತ ಕರೀತಾರೆ. ಗೊತ್ತಾಯ್ತಾ? ನಾವು ಮುಂಚೆನೆ ನಾವು 2ನೇ ಅಂಶ ಮಾತಾಡುವಾಗ ನಾವೇನ್ ಹೇಳಿದ್ವಿ, ಶಾಖ 3 ವಿಧವಾಗಿ ವರ್ಗಾಯಿಸುತ್ತದೆ. ಓಕೆ, ಕಂಡಕ್ಷನ್ ವಹನ, ಕನ್ವೆಕ್ಷನ್ ಸಂವಹನ, ರೇಡಿಯೇಷನ್ ವಿಕರಣ. ಅದು 3 ವಿಚಾರ ಮಾತಾಡಿದ್ವಿ ಅಲ್ವಾ? ಇವಾಗ ನಾವು ಆ ಕಂಡಕ್ಷನ್ ವಿಚಾರ ಸ್ವಲ್ಪ ಜಾಸ್ತಿ ವಿಚಾರ ತಿಳ್ಕೊಳ್ಳೋಣ. ಇವಾಗ ಏನ್ ವಿಚಾರ ಮಾತಾಡ್ತಾ ಇದೀವಿ, ಅವಾಗ ಲಾಸ್ಟ್ ಟೈಮ್ ಹೇಳಿದ್ದೇನೆ, ವಾಪಸ್ ನಾವು ರಿಪೀಟ್ ಮಾಡಲ್ಲ. ನಾ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ಬೇರೆ ಬೇರೆ ವಸ್ತುಗಳು ಭಿನ್ನವಾಗಿ ಅದನ್ನ ವರ್ಗಾಯಿಸುತ್ತವೆ. ಅಂದ್ರೆ ಒಂದೇ ತರ ಮಾಡಲ್ಲ, ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ತರ ವರ್ಗಾಯಿಸುತ್ತೆ. ಅವಾಗ ಬರೀ ನಾನು ವರ್ಗಾಯಿಸೋದ್ ವಿಚಾರ ಮಾತಾಡಿದೆ, ವಹನದ ವಿಚಾರ ಮಾತಾಡಿದೆ. ಹೆಂಗೆ ನಾವು ಒಂದ್ ಬೆಂಕಿನ ಮುಟ್ಟಿದ್ರೆ ಸುಡ್ಕೋತೀವಿ, ಓಕೆ, ಒಂದ್ ಬಿಸಿನೀರನ್ನ ಮುಟ್ಟಿದ್ರೆ ಸುಡ್ತೀವಿ. ಓಕೆ, ಆಮೇಲೆ ನಾವೇನ್ ಹೇಳಿದೆ, ಒಂದ್ ಬಿಸಿನೀರಲ್ಲಿ ನಾನು ಒಂದು ಇಲ್ಲಿ ಬಿಸಿನೀರು ಕಾಫಿನೋ ಇಟ್ಬಿಟ್ಟು ಅಲ್ಲಿ ಒಂದು ಸ್ಪೂನ್ ಹಿಂಗಿಟ್ರೆ ಅದು ನೋಡಕ್ ಚೆನ್ನಾಗೇ ಇರುತ್ತೆ. ಹಿಂಗ್ ತಿರುಗಿಸ್ತಾ ಇರ್ತೀವಿ ಅದನ್ನ ಸ್ವಲ್ಪ ಕೂಲ್ ಮಾಡಕ್ಕೆ. ಆಮೇಲೆ ತಕ್ಷಣ ನಮ್ ಕೈ ಸುಡುತ್ತೆ, ಯಾಕಂದ್ರೆ ಇದು ಶಾಖ ಹಿಂಗೆ ಬಂದ್ಕೊಂಡು ವರ್ಗಾಯಿಸಿ ಹಿಂಗೆ ಕಂಡಕ್ಟ್ ಆಗಿ ಆಮೇಲೆ ಇದು ಬಿಸಿಯಾಗಿ ನಮ್ ಕೈ ಸುಡುತ್ತೆ ಅಂತ ಹೇಳಿದ್ವಿ ಅಲ್ವಾ? ಆಮೇಲೆ ಇನ್ನೊಂದು ನಾ ಏನ್ ಹೇಳಿದೆ ಲಾಸ್ಟ್ ಟೈಮು, ಒಂದು ಬೆಂಕಿ ಇದು ಒಂದು ರಾಡನ್ನ ಇದ್ರ ಮೇಲೆ ಇದು ಬೆಂಕಿ ಹಚ್ಚಿಸಿ, ಮೇಣದ ಬತ್ತಿಲಿ ಬೆಂಕಿ ಹಚ್ಚಿ ಹಿಂಗಿಟ್ರೆ ಇದು ಕೈ ತಣ್ಣಗೆ ಇರುತ್ತೆ, ಇಲ್ಲಿ ಬಿಸಿ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಹಾಯಾಗಿ ಇಟ್ಕೊಂಡಿದ್ರೆ ಕೈ ಸುಡಕ್ ಶುರು ಆಗುತ್ತೆ ಅಲ್ವಾ? ಅದನ್ನ ಸುಮ್ಮನೆ ಬಿಟ್ಟಿರ್ಬೇಕಾಗತ್ತೆ ಅಲ್ವಾ? ಸೊ ಅದು ಹೇಳಿದ್ವಿ, ಅದೇ ವಹನ ಅಂತ ಹೇಳಿದ್ವಿ. ಆದ್ರೆ ಇವಾಗ ನಾ ಏನ್ ಮಾತಾಡ್ತಾ ಇದ್ದೀನಿ ಅಂದ್ರೆ, ಭಿನ್ನವಾಗಿ
ಬೇರೆ ಬೇರೆ ವಸ್ತುಗಳು ಭಿನ್ನವಾಗಿ ವರ್ಗಾಯಿಸುತ್ತವೆ. ವಾಹನ ಒಂದೇ ತರ ವರ್ಕ್ ಆಗಲ್ಲ, ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ತರ ವರ್ಕ್ ಆಗುತ್ತೆ. ಅದ್ ವಿಚಾರ ಮಾತಾಡೋಣ. ಓಕೆ, ಸೊ ನಾನು ಹಾಗೆ ಲಾಸ್ಟ್ ಟೈಮ್ ತರನೇ ಬೇರೆ ಬೇರೆದಕ್ಕೆ ನಾನು ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಈ ವ್ಯಾಲ್ಯೂಸ್ಗೆ ಯೂನಿಟ್ಸ್ ಇರುತ್ತೆ. ಆ ಯೂನಿಟ್ಸ್ ವಿಚಾರ ಜಾಸ್ತಿ ತಿಳ್ಕೊಳಕ್ ಟ್ರೈ ಮಾಡ್ಬೇಡಿ. ನಾ ಎಲ್ಲದಲ್ಲೂ ಬೇರೆ ಬೇರೆ ನಂಬರ್ಗಳು ಕೊಟ್ಟಿದ್ದೀನಲ್ಲ, ಒಂದು ವಸ್ತುವಕ್ಕೂ ಇನ್ನೊಂದು ವಸ್ತುಕ್ಕೆ ವ್ಯತ್ಯಾಸ ಏನಿದೆ ಆ ನಂಬರ್ಸ್ ಅಲ್ಲಿ ಅದು ಜಾಸ್ತಿ ಫೋಕಸ್ ಮಾಡ್ರಿ. ಓಕೆ, ಅದ್ ಏನಪ್ಪ ಯೂನಿಟ್. ಇವಾಗ ದುಡ್ಡು ವಿಚಾರ ಮಾತಾಡೋಣ. ದುಡ್ಡು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ. ದುಡ್ಡು ಅಂದ್ರೆ ಏನು ಅಂತ ತಿಳ್ಕೊಳಗೋದಿಲ್ಲ ಎಲ್ರಿಗೂ ಅಲ್ವಾ. 100 ರೂಪಾಯಿ 200 ರೂಪಾಯಿಂದ ಕಡಿಮೆ, 200 ರೂಪಾಯಿ 300 ರೂಪಾಯಿಗಿಂತ ಕಡಿಮೆ, ಅದು ತಿಳ್ಕೊಬೇಕು. 10,000 ರೂಪಾಯಿ ಇದ್ರೆ ಅವ್ರು ತುಂಬಾ ಸಾಹುಕಾರರು, ಕಡಿಮೆ ದುಡ್ಡಿದ್ರೆ ತುಂಬಾ ಬಡವರು, ಅಷ್ಟು ತಿಳ್ಕೊಂಡ್ರೆ ಸಾಕು. ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ತಿಳ್ಕೊಂಡ್ರೆ ಸಾಕು. ಅದ್ ಏನು ಅಂತ ಅಷ್ಟು ತಿಳ್ಕೊಳ್ಳೋದು ಫೋಕಸ್ ಮಾಡ್ಬಿಡ್ರಿ. ಆಮೇಲೆ ಸ್ವಲ್ಪ ನೀವು ಹೈಸ್ಕೂಲ್ ಹೋದ್ಮೇಲೆ ಅದ ತಿಳ್ಕೊತೀರಿ. ಓಕೆ, ಸೊ ಇವಾಗ ಇದಕ್ಕೆ ಈ ಕಂಡಕ್ಷನ್ಗೆ ವಾಟ್ಸ್ ಪರ್ ಮೀಟರ್ ಪರ್ ಸೆಂಟಿಗ್ರೇಡ್ ಅಂತ ಹೇಳ್ತಾರೆ. ಬಟ್ ನಾ ಹೇಳಿದ್ನಲ್ಲ, ಈ ಯೂನಿಟ್ ವಿಚಾರ ತಿಳ್ಕೊಂಡು ಟ್ರೈ ಮಾಡ್ಬೇಡ್ರಿ. ಓಕೆ, ನಾನು ಬೇರೆ ಬೇರೆ ವಸ್ತುಗಳಿಗೆ ಎಷ್ಟಿರುತ್ತೆ ನಂಬರು ಅದು ವಿಚಾರ ಯೋಚನೆ ಮಾಡೋಣ. ಅಲ್ಯೂಮಿನಿಯಂಗೆ 237, ಓಕೆ, ಕಾಪರ್ 400, ಗ್ಲಾಸ್ಗೆ ತುಂಬಾ ಕಡಿಮೆ 0.045, ಓಕೆ, ಐರನ್ 80, ಗೋಲ್ಡ್ 317, ಓಕೆ, ಕಾಂಕ್ರೀಟ್ಗೆ 1.7, ವುಡ್ಗೆ 0.015, ಏರ್ಗೆ 0.025. ಇದರಿಂದ ಏನ್ ಗೊತ್ತಾಗತ್ತೆ ನೀವು ಯೋಚನೆ ಮಾಡ್ರಿ. ಅಲ್ಯೂಮಿನಿಯಂ ಅದು ವಹನ ತುಂಬಾ ವೇಗವಾಗತ್ತೆ. ಓಕೆ, ಕಾಪರು ಅದಕ್ಕಿಂತ ವೇಗವಾಗತ್ತೆ. ಗ್ಲಾಸ್ ಅಲ್ಲಿ ತುಂಬಾ ಮೆತ್ತಗಾಗತ್ತೆ. ಓಕೆ, ಐರನ್ನು ಸ್ವಲ್ಪ ವಾಸಿ, ಬೆಳ್ಳಿನೂ ಚಿನ್ನನು ಸ್ವಲ್ಪ ತುಂಬಾ ಚೆನ್ನಾಗಿ ಆಗತ್ತೆ. ಕಾಂಕ್ರೀಟ್ ಅಲ್ಲಿ ಅಷ್ಟಾಗಲ್ಲ, ವುಡ್ ಅಲ್ಲಿ ಆಗದೇ ಇಲ್ಲ, ಗಾಳಿಲಿ ಆಗದೇ ಇಲ್ಲ. ಅದ್ ವಿಚಾರ ಯೋಚನೆ ಮಾಡ್ರಿ. ಅಂದ್ರೆ ಏನ್ ಅರ್ಥ ಗೊತ್ತಾಯ್ತಾ? ಇವಾಗ ಇದೇ ರಾಡು ಇದ ಮೇಲೆ ಇಟ್ರೆ ಇದು ಕಾಪರ್ ಅಂತ ಇಟ್ಕೊಳ್ಳೋಣ. ಇದ ಮೇಲೆ ಇಟ್ರೆ ನಾವು ಇದು ಬೆಂಕಿ ಸುಡಕ್ ಶುರು ಮಾಡಿದ್ರೆ, ಇದು ಹಾಕಕ್ ಶುರು ಮಾಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಇದು ಬಿಸಿ ಆಗುತ್ತೆ, ಇಲ್ಲಿ ಕೈ ಸುಡುತ್ತೆ. ಎಷ್ಟೊತ್ತು ಟೈಮ್ ತಗೋಬಹುದು? 1 ನಿಮಿಷ ತಗೊಳ್ತು ಅಂತ ಇಟ್ಕೊಳ್ಳೋಣ. ಇದು ಕಾಪರ್ ಅಂತ ಇಟ್ಕೊಳ್ಳೋಣ. ಆದ್ರೆ ಅದನ್ನೇ ಐರನ್ ರಾಡ್ ಮಾಡಿದ್ರೆ ಇದು ಬರೀ 80. ಸೊ ಅಷ್ಟು ಜಾಸ್ತಿ ಬೇಗ ಅದು ವಹನ ಆಗಲ್ಲ. ಸೊ ಅದು ಇನ್ನೂ ಟೈಮ್ ತಗೊಳುತ್ತೆ ಕೈ ಸುಡಕ್ಕೆ ಅಲ್ವಾ. ಅಷ್ಟು ಬೇಗ ಕೈ ಸುಡಲ್ಲ, ಗೊತ್ತಾಯ್ತಾ? ಅಲ್ಯೂಮಿನಿಯಂ ಸ್ವಲ್ಪ ಬೇಗ ಕೈ ಸುಡುತ್ತೆ ಅಲ್ವಾ. ಕಾಪರ್ ತುಂಬಾ ಬೇಗ ಕೈ ಸುಟ್ಬಿಡುತ್ತೆ, ಯಾಕಂದ್ರೆ ಅದು ವಹನ ಇನ್ನು ಬೇಗವಾಗಿ ಚಲಿಸುತ್ತೆ, ಶಾಖ ಬೇಗವಾಗಿ ಚಲಿಸುತ್ತೆ. ಸೊ ಬೇಗ ಕೈ ಸುಡುತ್ತೆ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ, ಜಾಸ್ತಿ ಟೈಮ್ ತಗೊಳುತ್ತೆ. ಆದ್ರೆ ಇದು ವುಡ್ ಆಗಿದ್ರೆ, ಮರ ಆಗಿದ್ದಿದ್ರೆ, ಇದು ಬೆಂಕಿ ಹಚ್ಚಿದ್ರೆ ಅದು ಸುಡುತ್ತೆ ಹೊರತು ಇಲ್ಲಿಗೆ ಬಂದು ಕೈ ಏನು ಆಗಲ್ಲ, ಗೊತ್ತಾಯ್ತಾ? ಸೊ ಮರದಲ್ಲಿ ಅಷ್ಟು ಬೇಗ ವರ್ಗಾಯಿಸಲ್ಲ ಶಾಖ, ಗೊತ್ತಾಯ್ತಲ್ವಾ? ಸೊ ಭಿನ್ನವಾಗಿ ವರ್ಗಾಯಿಸುತ್ತದೆ. ಅದಕ್ಕೆ ಗಾಳಿ ಜಾಸ್ತಿ ವರ್ಗಾಯಿಸೋದೇ ಇಲ್ಲ, ತುಂಬಾನೇ ಕಡಿಮೆ. ಸೊ ಅದಕ್ಕೇನೆ ಇವಾಗ ಈ ಟಂಬ್ಲರ್ ಅಲ್ಲಿ ನಾನು 3 ಸ್ಪೂನ್ ಇಟ್ಟಿದ್ದೀನಿ ನೋಡ್ರಿ. ಒಂದು ಪ್ಲಾಸ್ಟಿಕ್ ಸ್ಪೂನು, ಒಂದು ಮೆಟಲ್ ಸ್ಪೂನು, ಒಂದು ವುಡನ್ ಸ್ಪೂನು. ಇದನ್ನ ಬಿಸಿನೀರು ಹಾಕಿದ್ರೆ ಇಲ್ಲಿ ಇದನ್ನ ಮುಟ್ಟಿದ್ರೆ ಬೇಗ ಒಂದ್ ನಿಮಿಷ ಆದ್ಮೇಲೆ ಬೇಗ ಕೈ ಸುಡಕ್ ಶುರು ಆಗುತ್ತೆ. ಇದನ್ನ ಮುಟ್ಟಿದ್ರೆ ಎಷ್ಟೊತ್ತಾದ್ರೂ ಏನು ಕೈ ಸುಡಲ್ಲ, ಯಾಕಂದ್ರೆ ಜಾಸ್ತಿ ಹೋಗೋದೇ ಇಲ್ಲ. ಅದು ವರ್ಗಾಯಿಸೋದು ತುಂಬಾ ಕಡಿಮೆ, ಯಾಕಂದ್ರೆ ವುಡ್ ತುಂಬಾ ಕಡಿಮೆ, 0.14 ಅಷ್ಟೇನೆ. ಇದು ಅಷ್ಟೇ, ಪ್ಲಾಸ್ಟಿಕ್ ಅಷ್ಟೇನೆ, ಅದು ಜಾಸ್ತಿ ವರ್ಗಾಯಿಸಲ್ಲ. ಓಕೆ, ಅದು ಕಡಿಮೆ, ಗೊತ್ತಾಯ್ತಾ? ಸೊ ವರ್ಗಾಯಿಸೋದು ಅದು ಶಕ್ತಿ, ಶಾಖವನ್ನು ವರ್ಗಾಯಿಸೋ ಶಕ್ತಿ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಇರುತ್ತೆ. ಅದು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು, ಗೊತ್ತಾಯ್ತಾ ನೀವು? ಅದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇದೊಂದು ಕೊಟ್ಟಿದ್ದೀನಿ, ಇನ್ ಕೆಲವು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಓಕೆ, ಸೊ ನಾ ಏನ್ ಹೇಳಿದೆ, ವರ್ಗಾಯಿಸೋದು ಇಂಪಾರ್ಟೆಂಟ್, ಆಮೇಲೆ ನಿರೋಧಿಸೋದು ಇಂಪಾರ್ಟೆಂಟ್. ಕೆಲವು ಸತಿ ವರ್ಗಾಯಿಸೋದು ಇಂಪಾರ್ಟೆಂಟ್. ಇವಾಗ ಎಲ್ಲಿ ವರ್ಗಾಯಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಿ ನಾವು ಒಂದು ಹೇಳಿದೆ ಲಾಸ್ಟ್ ಟೈಮ್ ಎಕ್ಸಾಂಪಲ್, ವಾಹನ ಮಾತಾಡುವಾಗ ಒಂದು ಎಕ್ಸಾಂಪಲ್ ಹೇಳಿದೆ. ನಾವು ಲ್ಯಾಪ್ಟಾಪ್ ಅಲ್ಲಿ ಇಲ್ಲಿ ಟ್ರಾನ್ಸಿಸ್ಟರ್ಸ್ ಆಮೇಲೆ ಚಿಪ್ಸ್ ಎಲ್ಲ ಇರುತ್ತೆ. ಅದು ಕೆಲಸ ಮಾಡುವಾಗ ತುಂಬಾ ಹೀಟಪ್ ಆಗೋದ್ರೆ ಬಿಸಿ ಆಗೋಗುತ್ತೆ, ಸುಟ್ಟೋಗುತ್ತೆ. ಅದಕ್ಕೆ ಅಲ್ಯೂಮಿನಿಯಂ ಒಂದು ಪ್ಲೇಟ್ ಇಟ್ಟಿರ್ತಾರೆ, ಆಮೇಲೆ ಅದು ಆ ಶಾಖನ ಹೀರ್ಕೊಂಡು ತಗೊಂಡೋಗುತ್ತೆ. ಓಕೆ, ಅವಾಗ ಅದು ಅಷ್ಟು ಬಿಸಿ ಆಗಲ್ಲ. ಸೊ ಈ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ ಏನ್ ಬೇಕು ನಮ್ಗೆ? ಜಾಸ್ತಿ ವಹನ ಜಾಸ್ತಿ ಆಗ ವಸ್ತು ಬೇಕು, ಅಂದ್ರೆ ಅಲ್ಯೂಮಿನಿಯಮೋ ಇಲ್ಲ ಕಾಪರೋ ಬೇಕು
ಗೊತ್ತಾಯ್ತಲ್ವಾ? ಜಾಸ್ತಿ ವರ್ಗಾಯಿಸೋ ಶಕ್ತಿ ಜಾಸ್ತಿ ಇರೋ ವಸ್ತು ಬೇಕು, ಗೊತ್ತಾಯ್ತಲ್ವಾ? ಆಮೇಲೆ ಇನ್ನೊಂದು, ಕಾರಲ್ಲಿ ಎಂಜಿನ್ ಇರುತ್ತೆ. ಎಂಜಿನ್ ಅಲ್ಲಿ ಪೆಟ್ರೋಲ್ ಬಂದು ಅದು ಬೆಂಕಿ ಆಗಿ ಅದು ಕಾರು ಚಲಿಸುತ್ತೆ. ಆ ಎಂಜಿನ್ ಅಲ್ಲಿ ಅದು ಆ ಪೆಟ್ರೋಲ್ ಉರಿಯುವಾಗ ಅದು ತುಂಬಾ ಶಾಖ ಬರುತ್ತೆ. ಆ ಶಾಖ ಎಳ್ಕೊಂಡ್ ಬರ್ದೇ ಇದ್ರೆ ಆ ಇಂಜಿನ್ ಬಿಸಿಯಾಗಿ ಹಾಳಾಗೋಗುತ್ತೆ, ಕೆಟ್ಟೋಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಇಂಜಿನ್ಗೆ ದೊಡ್ಡ ಒಂದು ಅಲ್ಯೂಮಿನಿಯಂ ಪ್ಲೇಟ್ ಹಾಕ್ತಾರೆ. ಇದು ಶಾಖ ಬಂದು ಇದಕ್ಕೆ ಹೀರ್ಕೊಂಡು ಇದನ್ನ ತಗೊಂಡು ಹೊರಗಡೆ ಬಿಟ್ಬಿಡುತ್ತೆ. ಸೊ ಇಲ್ಲೂ ಅಷ್ಟೇ, ವಾಹನ ಜಾಸ್ತಿ ಇರಬೇಕು. ಎಂತ ವಸ್ತು ಬೇಕು, ಯಾವ ವಸ್ತುಲಿ ಆ ವಾಹನ ಹೀರೋ ಶಕ್ತಿ, ಅದು ವರ್ಗಾಯಿಸೋ ಶಕ್ತಿ ಜಾಸ್ತಿ ಇರೋ ವಸ್ತು ಬೇಕು, ಗೊತ್ತಾಯ್ತಾ? ಆದ್ರೆ ಎಲ್ಲಿ ಕಡಿಮೆ ಇರೋದು ಬೇಕು ಅಂತ ಯೋಚನೆ ಮಾಡೋಣ. ಅದು ನಿರೋಧಿಸೋದು, ಇನ್ಸುಲೇಷನ್. ಓಕೆ, ಎಲ್ಲಿ ಯಾವ ವಸ್ತು ಕಡಿಮೆ ವಾಹನ ಶಕ್ತಿ ಇರದ ವಸ್ತುಗಳು ಯಾಂತಹ ಸಂದರ್ಭದಲ್ಲಿ ಬೇಕಾಗತ್ತೆ ಅಂತ ಯೋಚನೆ ಮಾಡೋಣ. ಓಕೆ, ಕೆಲವು ಕಡೆ ಚಳಿ ಪ್ರದೇಶ ಇರುತ್ತೆ. ಅಮೆರಿಕಲ್ಲಿ ಚಳಿ ಪ್ರದೇಶ ಇದೆ. ಓಕೆ, ಅಲ್ಲಿ ಚಳಿ ಇರುವಾಗ ಒಳಗಡೆ ಟೆಂಪರೇಚರ್, ಇವಾಗ ಹೊರಗಡೆ ತುಂಬಾ ಟೆಂಪರೇಚರ್ ಇವಾಗ -10 ಡಿಗ್ರೀಸ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ನಾವು ಮನೆ ಒಳಗೆ ಮನುಷ್ಯರಿದ್ದೀವಿ. ಓಕೆ, ಇಲ್ಲಿ ನಾವು ಇದು ಜಾಸ್ತಿ ಹೀರ್ಕೊಂಡ್ಬಿಟ್ರೆ ಒಳಗೂ ಚಳಿ ಆಗೋಗುತ್ತೆ. ಅದಕ್ಕೇನೆ ಇಲ್ಲಿ ಚಳಿ ಆಗದೆ ಇರೋ ತರ ಇನ್ಸುಲೇಷನ್ ಬೇಕು ಅದಕ್ಕೆ. ಅದನ್ನ ಶಾಖ ವಾಹನ ವರ್ಗಾಯಿಸದಿರೋ ತರ ವಸ್ತು ಬೇಕು. ಇಲ್ಲಿ ಶಕೆ ಇದೆ, ಇಲ್ಲಿ ಒಳಗ್ ಬಿಸಿ ಇದೆ ಅಲ್ವಾ, 23 ಡಿಗ್ರಿ ಇರಬೇಕು, ಇಲ್ಲಿ -10 ಇದೆ. ಸುಮ್ಮನೆ ಬಿಟ್ಬಿಟ್ರೆ ಏನಾಗೋಗುತ್ತೆ, ಹಿಂಗ್ ಹೊಟ್ಟೋಗುತ್ತೆ. ಅವಾಗ ಏನಾಗತ್ತೆ, ಒಳಗಡೆನು ಚಳಿ ಶುರು ಆಗುತ್ತೆ. ಒಳಗ್ ಬಿಸಿ ಇರುವಾಗ ಹೊರಗಡೆ ಚಳಿ ಇದೆ. ಆದ್ರೆ ಇಲ್ಲಿ ಹೀಟರ್ ಆನ್ ಮಾಡಿರ್ತೀರಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಹೀಟರ್ ಆನ್ ಮಾಡಿರ್ತೀರಿ, ಒಳಗಡೆ ಬೆಚ್ಚಗಿರುತ್ತೆ. ಓಕೆ, ಏನೋ ಕೆಂಡಾನೋ ಇಟ್ಟಿರ್ತೀರಿ, ಇಲ್ದೇ ಏನೋ ಇಜ್ಲು ಏನೋ ಮಾಡಿರ್ತೀರಿ, ಗೊತ್ತಾಯ್ತಾ? ಸೊ ಬಿಸಿಯಾಗಿರುತ್ತೆ. ಆದ್ರೆ ನೀವು ಸುಮ್ಮನೆ ಯಾವ್ದಾರು ಕಾಂಕ್ರೀಟ್ ಇದ್ರೆ ಕಾಂಕ್ರೀಟ್ ಚೆನ್ನಾಗಿ ಅದು ವರ್ಗಾಯಿಸುತ್ತೆ, ಚೆನ್ನಾಗಿ ಹೀರ್ಕೊಂಡು ತಗೊಂಡೋಗುತ್ತೆ, ಆಮೇಲೆ ಚಳಿ ಆಗೋಗುತ್ತೆ, ಗೊತ್ತಾಯ್ತಾ? ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಎಂತ ವಸ್ತುಗಳು ಬೇಕು, ಯಾವ ವಸ್ತುಗಳು ಆ ವಾಹನನ ನಿರೋಧಿಸುತ್ತವೆ, ತಡೆಗಟ್ಟುತ್ತವೆ ಅಂತ ವಸ್ತುಗಳು ಬೇಕು. ಅಲ್ಲಿ ಏನ್ ಉಪಯೋಗಿಸ್ತಾರೆ, ಇಲ್ಲಿ ಅಮೆರಿಕಲ್ಲೆಲ್ಲ ಇಲ್ಲಿ ತೋರ್ಸಕ್ಕಾಗಲ್ಲ ನಂಗೆ ಇವಾಗ. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಗ್ಲಾಸ್ ಡಬಲ್ ಪೇನ್ ಅಂತ ಕರೀತಾರೆ. ಡಬಲ್ ಪೇನ್ PANE ಅಂದ್ರೆ ಪ್ಲೇಟ್. ಓಕೆ, ಸೊ ಇಲ್ಲೊಂದು ಗ್ಲಾಸ್ ಇಡ್ತಾರೆ, ಇಲ್ಲೊಂದು ಗ್ಲಾಸ್ ಇಡ್ತಾರೆ. ಇದು ಮಧ್ಯದಲ್ಲಿ ಗಾಳಿ ತುಂಬಿಡ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಒಳಗಡೆ ಟೆಂಪರೇಚರ್ 23 ಡಿಗ್ರಿ, ಹೊರಗಡೆ -10 ಡಿಗ್ರೀಸ್. ಇಲ್ಲಿ ಕಾಂಕ್ರೀಟ್ ಇದ್ಬಿಟ್ರೆ ಏನಾಗುತ್ತೆ, ಹಾಗೆ ಲೀಕ್ ಹಾಕೊಂಡು ಹೊಟ್ಟೋಗುತ್ತೆ, ಆಮೇಲೆ ಚಳಿ ಆಗುತ್ತೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ ಗಾಜು ಮಧ್ಯದಲ್ಲಿ ಗಾಳಿ ಸೀಲ್ ಮಾಡ್ಬಿಟ್ಟಿರ್ತಾರೆ. ಅವಾಗ ನೋಡ್ರಿ, ಇಲ್ಲಿ ಗಾಜುದು ಇದು ಅಷ್ಟು ವರ್ಗಾಯಿಸೋದು ತುಂಬಾ ಕಡಿಮೆ, 0.045. ಇನ್ನೂ ಕಡಿಮೆ 0.025, ತುಂಬಾ ಕಡಿಮೆ. ಅದು ವರ್ಗಾಯಿಸೋ ಶಕ್ತಿ, ವಾಹನ ವರ್ಗಾಯಿಸೋ ಶಕ್ತಿ ತುಂಬಾ ಕಡಿಮೆ. ಸೊ ಅದಕ್ಕೆ ಏನಾಗುತ್ತೆ, ಅದು ಇನ್ಸುಲೇಷನ್ ಕೊಡುತ್ತೆ, ಅದನ್ನ ವರ್ಗಾಯಿಸೋದನ್ನ ತಡೆಗಟ್ಟುತ್ತೆ. ಅವಾಗ ಏನಾಗುತ್ತೆ, ತಡೆಗಟ್ಟದಿಂದ ಇಲ್ಲಿಂದ ಶಾಖ ಇಲ್ಲಿಗೆ ವಾಪಸ್ಸು ಲೀಕ್ ಆಗಲ್ಲ ಹೊರಗಡೆಗೆ. ಅವಾಗ ಒಳಗಡೆ ಏನು ಬೆಚ್ಚಗಿರುತ್ತೆ, ಹೊರಗಡೆ ತಣ್ಣಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ವಾಹನನ ತಡೆಗಟ್ಟ, ಶಾಖನ ತಡೆಗಟ್ಟ ವಸ್ತುಗಳು ಬೇಕು. ಗಾಳಿ, ಆಮೇಲೆ ವುಡ್ಡು, ಆಮೇಲೆ ಗ್ಲಾಸು. ಸೊ ಹಿಂಗೆ ನಾವು ಇಷ್ಟೊತ್ತನು ಈ ಇದು ಕಾನ್ಸೆಪ್ಟ್ ವಿಚಾರ ಮಾತಾಡಿದ್ವಿ, ಪರಿಕಲ್ಪನೆ ವಿಚಾರ ಮಾತಾಡಿದ್ವಿ, ಶಾಖೆ ಸಂಬಂಧಪಟ್ಟಂತೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್, ಎಲ್ಲಿ ಅದನ್ನ ನಾವು ಉಪಕರಣಗಳು ಮಾಡಿದೀವಿ, ಎಲ್ಲಿ ಉಪಯೋಗಿಸ್ತೀವಿ ಅದ್ರ ವಿಚಾರ ಎಲ್ಲ ಮಾತಾಡಿದೆ. 5 ಅಂಶಗಳ ವಿಚಾರ ಮಾತಾಡಿದೆ. ಓಕೆ, ಮೊದಲನೇ ಅಂಶ ಏನ್ ಹೇಳಿದ್ವಿ ನಾವು, ಶಾಖ ಜಾಸ್ತಿ ತಾಪಮಾನದಿಂದ ಕಡಿಮೆ ತಾಪಮಾನಕ್ಕೆ ಯಾವಾಗ್ಲೂ ವರ್ಗಾಯಿಸುತ್ತದೆ, ಉಲ್ಟಾ ವಾಪಸ್ ಹೋಗಕ್ ಸಾಧ್ಯ ಇಲ್ಲ, ಅದ್ರ ವಿಚಾರ ಮಾತಾಡಿದ್ವಿ. ಎರಡನೇದು, ಶಾಖ 3 ವಿಧವಾಗಿ ವರ್ಗಾಯಿಸುತ್ತದೆ. ಒಂದು ವಾಹನ, ಕಂಡಕ್ಷನ್, ಸಂವಹನ, ಕನ್ವೆಕ್ಷನ್, ಮತ್ತು ವಿಕರಣ, ರೇಡಿಯೇಷನ್, ಅದ್ರ ವಿಚಾರ ಮಾತಾಡಿದ್ವಿ. ಮೂರನೇ ವಿಚಾರ ಏನ್ ಮಾತಾಡಿದ್ವಿ, ಒಂದು ವಸ್ತುಕ್ಕೆ ನಿರ್ದಿಷ್ಟ ಶಾಖ ಸಾಮರ್ಥ್ಯ ಇರುತ್ತೆ. ಅದಂದ್ರೆ ಏನು, ಅದು ಶಾಖನ ಹೀರ್ಕೊಡುತ್ತೆ. ಬಟ್ ಶಾಖ ಹೀರ್ಕೊಳ್ಳುವಾಗ ಅದು ತಾಪಮಾನ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಬಟ್ ಹೀರ್ಕೊಳ್ಳುತ್ತೆ. ಕೆಲವು ವಸ್ತುಗಳು
ಬೇಗ ಹೀರ್ಕೊಳ್ಳುತ್ತವೆ, ಕೆಲವಷ್ಟು ಮೆತ್ತಿಗೆ ಹೀರ್ಕೊಳ್ಳುತ್ತವೆ. ಯಾವ್ದು ಬೇಗ ಹೀರ್ಕೊಳ್ಳುತ್ತವೆ, ಜಾಸ್ತಿ ಹೀರ್ಕೊಳ್ಳುತ್ತೆ, ಅದು ತಾಪಮಾನ ಬೆಂಕಿ ಹಾಕಿದ್ರೆ ತಾಪಮಾನ ಜಾಸ್ತಿ ಆಗಲ್ಲ. ಯಾವ್ದು ಕಡಿಮೆ ಹೀರ್ಕೊಳ್ಳುತ್ತೋ ತಾಪಮಾನ ಜಾಸ್ತಿ ಆಗೋಗುತ್ತೆ. ಗೊತ್ತಾಯ್ತಾ? ಅದು ಹೇಳಿದ್ವಿ. ಆಮೇಲೆ 4ನೇ ಹೇಳಿದ್ವಿ, ನಿರ್ದಿಷ್ಟ ಸಾಮರ್ಥ್ಯ ಸಂಬಂಧಪಟ್ಟಂತೆನೆ ಸುಪ್ತ ಶಾಖ ಸಾಮರ್ಥ್ಯ ಇದೆ. ಅದರಲ್ಲಿ ಏನ್ ಹೇಳಿದ್ವಿ, ಒಂದು ಸ್ಥಿತಿ ಬದಲಾಯಿಸ್ತಾ ಇರುವಾಗ, ಘನ ಸ್ಥಿತಿಯಿಂದ ದ್ರವ್ಯ ಸ್ಥಿತಿಗೆ, ದ್ರವ್ಯ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಯಿಸ್ತಾ ಇರುವಾಗ ಅವಾಗ ಸುಪ್ತ ಶಾಖ ಸಾಮರ್ಥ್ಯ ಕೆಲಸ ಮಾಡುತ್ತೆ. ಅವಾಗ ತಾಪಮಾನನ ಏರಕ್ಕೆ ಬಿಡಲ್ಲ ಅಂತ ಹೇಳಿದ್ವಿ. ಪೂರ್ತಿ ಹೀರ್ಕೊಂಡ್ಬಿಡುತ್ತೆ, ಏರಕ್ಕೆ ಬಿಡಲ್ಲ ಅಂತ ಹೇಳಿದ್ವಿ. ಓಕೆ, ಇಂಗ್ಲಿಷ್ ಅಲ್ಲಿ ಲೇಟೆಂಟ್ ಹೀಟ್ ಅಂತ ಕರೀತಾರೆ. ಆಮೇಲೆ 5ನೇದು ಏನ್ ಹೇಳಿದ್ವಿ ನಾವು, ಪ್ರತಿ ವಸ್ತುವಿಗೆ ಭಿನ್ನವಾಗಿ ಅದು ಸ್ವಲ್ಪ ಶಾಖ ಕೊಟ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ, ವಿಸ್ತರಿಸುತ್ತೆ. ತಂಪಾದ್ರೆ ಅದು ಕಾಂಟ್ರಾಕ್ಟ್ ಆಗುತ್ತೆ, ಓಕೆ, ಸಂಕೋಚಿಸುತ್ತದೆ. ಅದು ಹೇಳಿದ್ವಿ. ಭಿನ್ನವಾಗಿ ಆಗುತ್ತೆ, ಕೆಲವು ತುಂಬಾ ಬೇಗ ವಿಸ್ತರಿಸುತ್ತವೆ, ಕೆಲವು ಮೆತ್ತಿಗೆ ವಿಸ್ತರಿಸುತ್ತವೆ. ಓಕೆ, ಅದು ವಿಚಾರ ಮಾತಾಡಿದ್ವಿ. ಆಮೇಲೆ ಕೊನೆಯದಾಗಿ 6ನೇದಾಗಿ ನಾವೇನ್ ಹೇಳಿದ್ವಿ, ಭಿನ್ನ ವಸ್ತುಗಳು ಬೇರೆ ಬೇರೆ ವಸ್ತುಗಳು ಭಿನ್ನವಾಗಿ, ಅದು ವಹನ ಭಿನ್ನವಾಗಿ ನಡೆಯುತ್ತೆ. ಕೆಲವು ತುಂಬಾ ಶಾಖನ ಬೇಗ ವರ್ಗಾಯಿಸುತ್ತವೆ, ಕೆಲವು ಸ್ವಲ್ಪ ಮೆತ್ತಗೆ ವರ್ಗಾಯಿಸ್ತವೆ. ಯಾವುದು ಬೇಗ ಎಳೆಯುತ್ತೋ ಅದು ಕೆಲವು ಸಂದರ್ಭಗಳಲ್ಲಿ ಉಪಯೋಗ ಆಗುತ್ತೆ. ಯಾವುದು ತುಂಬಾ ಮೆತ್ತಗೆ ವರ್ಗಾಯಿಸುತ್ತವೋ ಅದು ಕೆಲವು ಸಂದರ್ಭಗಳಲ್ಲಿ ಉಪಯೋಗ ಆಗುತ್ತೆ. ಇನ್ಸುಲೇಷನ್, ಯಾವ ತಡೆಗಟ್ಟ ಸಂದರ್ಭಗಳಲ್ಲಿ ತುಂಬಾ ಮೆತ್ತಗೆ ಎಳೆಯೋದನ್ನು ಉಪಯೋಗಿಸ್ಕೋಬೇಕು, ತುಂಬಾ ಬೇಗ ವರ್ಗಾಯಿಸೋದು ಎಲ್ಲಿ ಬೇಕೋ ಅದನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ವಿ. ಸೊ ಹಿಂಗೆ 6 ಅಂಶದ ವಿಚಾರ ಮಾತಾಡಿದೀವಿ. ಇವಾಗ ಎಕ್ಸ್ಪೆರಿಮೆಂಟ್ಸ್, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತೋರಿಸ್ತೀನಿ, ಎಲ್ಲಿ ಉಪಕರಣದ ವಿಚಾರ ಮಾತಾಡಿದೀನಿ. ಇವಾಗ ಹೋಗಿ ಎಕ್ಸ್ಪೆರಿಮೆಂಟ್ಸ್ ಮಾಡೋಣ. ಆಯ್ತಾ? ಬಾಯ್.